ವಿಷಗರಿ. ಅದು 1996ರ ಇಸ್ವಿ. ಚಿತ್ರದುರ್ಗ ಆವಾಗ ಈಗಿನಷ್ಟು ಕ್ರೌಡೆಡ್ ಸಿಟಿ ಆಗಿರಲಿಲ್ಲ. ಹೀಗಿದ್ದಾಗ ಇಲ್ಲಿ ದಿವ್ಯಾ ಎಂಬ ಸರ್ಕಾರಿ ಕೆಲಸದಲ್ಲಿದ್ದಂತ ಮಹಿಳೆಯೊಬ್ಬರು ವಾಸ ಮಾಡ್ತಿದ್ರು. ದಿನವೂ ಡ್ಯೂಟಿಯನ್ನ ಮುಗಿಸಿ ಬಸ್ಸಲ್ಲಿ ಬರ್ತಿದ್ದಂತ ಇವರು ತಮ್ಮ ಮನೆ ತಲುಪಬೇಕು ಅಂದ್ರೆ ಬಸ್ಸಿಂದ ಇಳಿದು ಮುಂದಿನ 2 ಕಿಲೋಮೀಟರ್ವರೆಗೂ ನಡೆದುಕೊಂಡೇ ಹೋಗ್ಬೇಕಾದಂತ ಸ್ಥಿತಿ ಇತ್ತು. ಹೀಗೆ ನಡೆದುಕೊಂಡು ಹೋಗ್ತಿರುವಾಗ ಆ ಮಾರ್ಗದ ತುಂಬಾ ಹೆಚ್ಚಾಗಿ ಯಾರು ಕೂಡ ಇರ್ತಾ ಇರ್ಲಿಲ್ಲ. ಇದು ನಿರ್ಜನವಾದ ದಾರಿ, ಸುತ್ತಮುತ್ತ ದುರ್ಗಮವಾದಂತ ಖಾಲಿ ಜಾಗಗಳು ಅಲ್ಲಿ ತುಂಬ ಹೋಗಿದ್ವು. ಈ ಒಂದು ನಿರ್ಜನ ಸ್ಥಳದಲ್ಲಿ ಕತ್ತಲ ಸಮಯದಲ್ಲಿ ಒಬ್ಬಂಟಿಯಾಗಿ ಹೋಗೋದಿಕ್ಕೆ ಯಾರಿಗೇ ಆದ್ರೂ ಕೂಡ ತುಸು ಭಯ ಆಗ್ತಾ ಇತ್ತು. ಆದ್ರೆ ಈ ದಿವ್ಯಾಗೆ ಇದು ದಿನನಿತ್ಯದ ಕೆಲಸ. ವಾರದ 6 ದಿನ ಆಕೆ ಡ್ಯೂಟಿಗಾಗಿ ಇದೇ ಒಂದು ದಾರಿಯಲ್ಲಿ ಹೋಗ್ತಾ ಬರ್ತಾ ಮಾಡ್ತಿದ್ಲು. ಹೀಗಾಗಿ ಈ ಓಡಾಟಕ್ಕೆ ಆಕೆ ಒಗ್ಗು ಹೋಗಿದ್ಲು. ಹೀಗಿರುವಾಗ ಒಂದಿನ ಬಸ್ಸಿಂದ ಇಳಿದಂತ ದಿವ್ಯಾ ತನ್ನ ಮನೆ ಕಡೆ ಹೆಜ್ಜೆ ಹಾಕ್ತಿದ್ಲು. ಆ ಒಂದು ದಾರಿಯಲ್ಲಿ ಕೆಲವು ಜೋಳದ ಹೊಲಗಳಿದ್ವು. ಆ ಒಂದು ಹೊಲದ ಮಧ್ಯ ಇದ್ದಂತ ಬದುಗಳ ಮೇಲೆ ದಿವ್ಯಾ ನಡೆದುಕೊಂಡು ಹೋಗ್ತಿದ್ಲು. ದಿನ ಕೂಡ ಅವಳು ಸಾಮಾನ್ಯವಾಗಿ ಆ ಒಂದು ದಾರಿಯಲ್ಲೇ ಒಬ್ಬಳೇ ಹೋಗ್ತಾ ಇದ್ಲು. ಆದ್ರೆ ಅವತ್ತು ಮಾತ್ರ ಅವಳ ಹೆಜ್ಜೆ ಜೊತೆ ಸ್ವಲ್ಪ ಹಿಂದೆ ಬೇರೆ ಯಾರೊಂದು ಹೆಜ್ಜೆ ಸಪ್ಪಳ ಅವಳಿಗೆ ಕೇಳ್ಬರ್ತಿತ್ತು. ಯಾರೋ ಹೊಲದಲ್ಲಿ ಕೆಲಸ ಮಾಡೋ ವ್ಯಕ್ತಿ ಇರಬೇಕು ಅಂತ ಆಕೆ ಹೆಚ್ಚು ತಲೆ ಕೆಡಿಸ್ಕೊಡದೆ ನಡೆದು ಹೋಗ್ತಿದ್ಲು. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಈಕೆಯನ್ನ ಬಹಳ ದೂರದಿಂದ ಫಾಲೋ ಮಾಡ್ತಿದ್ದಾನೆ ಅಂತ ಆಕೆಗೆ ಗೊತ್ತಾಗುತ್ತೆ. ಇದರಿಂದ ಆಕೆಗೆ ಭಯ ಕೂಡ ಆಗುತ್ತೆ. ಅವಳು ಜೋರಾಗಿ ನಡೆಯೋದಕ್ಕೆ ಪ್ರಯತ್ನಿಸ್ತಾಳೆ. ಹಿಂದೆ ಬರ್ತಾ ಇದ್ದಂತ ವ್ಯಕ್ತಿ ಕೂಡ ತನ್ನ ನಡಿಗೆ ವೇಗವನ್ನ ಕ್ಷಣ ಕ್ಷಣಕ್ಕೂ ಜಾಸ್ತಿ ಮಾಡ್ತಿದ್ದ. ದಿವ್ಯಾ ಭಯದಿಂದ ಹೆಜ್ಜೆ ಹಾಕ್ತಾ ಇದ್ಲು. ಹೀಗಿರುವಾಗ ರಭಸವಾಗಿ ಬಂದವನು ಅವಳ ಜುಟ್ಟನ್ನ ಬಲವಾಗಿ ಹಿಡಿದು ಹಿಂದಕ್ಕೆ ಎಳೆದಿದ್ದ. ಕೆಳಕ್ಕೆ ಬಿದ್ದಂತ ಅವಳನ್ನ ಬಾಯಿ ಕಟ್ಟಿ ಬಲವಂತವಾಗಿ ಆ ಹೊಲದ ಕಡೆ ಎಳೆದುಕೊಂಡು ಹೋಗ್ತಾನೆ. ಅಲ್ಲಿ ಅವಳ ರಕ್ಷಣೆಗೆ ಯಾರು ಕೂಡ ಇರಲಿಲ್ಲ. ಇದೇ ಒಂದು ಧೈರ್ಯದ ಮೇಲೆ ಅವನು ಅದೇ ಒಂದು ಜಾಗವನ್ನ ಆರಿಸಿಕೊಂಡು ಅವಳ ಮೇಲೆ ದಾಳಿ ಮಾಡಿದ. ಅವನ ಜೊತೆಗಿನ ಆ ಒಂದು ಹೋರಾಟದಲ್ಲಿ ಅವಳ ಮೈ ಕೈ ಗಾಯಗಳಾಗ್ತವೆ. ಹೇಗೋ ಅವನಿಂದ ಬಚಾವಾಗಿ ಅಲ್ಲಿಂದ ಎದ್ದು ಅವಳು ಓಡ್ಬರ್ತಾಳೆ. ಹಾಗೆ ಬಂದವಳ ಬಳಿ ಅವಳ ಬ್ಯಾಗ್ ಇರ್ಲಿಲ್ಲ. ಅವಳ ಮೇಲೆ ದಾಳಿ ಮಾಡಿದವನು ಆ ಒಂದು ಬ್ಯಾಗ್ ಅನ್ನ ಕಸ್ಕೊಂಡಿದ್ದ. ಹಾಗೂ ಅವಳ 2 ಕಿವಿಯಲ್ಲಿ ರಕ್ತ ಬರ್ತಿತ್ತು. ಏಕೆಂದ್ರೆ ಕಿವಿಯಲ್ಲಿ ಓಲೆಗಳೇ ಇರ್ಲಿಲ್ಲ. ಅವನು ಅವಳ ಕಿವಿಯಿಂದ ಅವುಗಳನ್ನ ಬಲವಂತವಾಗಿ ಕಿತ್ತಿದ್ದ. ಅವಳು ಧರಿಸಿದಂತ ಸೀರೆ ಕೂಡ ಅಸ್ಪಷ್ಟವಾಗಿತ್ತು. ಕೆದರದಂತ ಕೂದಲಲ್ಲಿ ಬಂದು ನಿಂತಂತ ಅವಳ ಸ್ಥಿತಿಗತಿ ನೋಡಿ ಅಲ್ಲಿದ್ದ ಜನರೇ ಭಯಭೀತರಾಗಿದ್ರು. ಸದ್ಯ ಆ ಪಾಪಿ ಅವಳ ಜೀವಕ್ಕೆ ಏನು ಕೂಡ ಮಾಡಿರ್ಲಿಲ್ಲ. ಅವಳು ಜೀವಸಹಿತ ಅಲ್ಲಿಗೆ ಬಂದದ್ದೇ ಅದೃಷ್ಟ ಅಂತಾನೆ ಹೇಳ್ಬಹುದು. ಅವಳು ಕತ್ತಲ್ಲಿ ಧರಿಸಿದಂತ ಚೈನ್ ಕೂಡ ಇರ್ಲಿಲ್ಲ. ಅದನ್ನು ಕೂಡ ಅವನೇ ಕದ್ದೊಯ್ದಿದ್ದ. ಅವಳ ಕತ್ತು, ಮುಖ ಹೀಗೆ ಸಾಕಷ್ಟು ಕಡೆ ತೀವ್ರ ಗಾಯಗಳಾಗಿ ರಕ್ತ ಒಂದೇ ಸಮ ಸೋರ್ತಿತ್ತು. ತಕ್ಷಣ ಈ ಬಗ್ಗೆ ಸ್ಥಳೀಯರು ಪೊಲೀಸ್ ದೂರನ್ನ ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ದಿವ್ಯಾಳನ್ನ ಏನಾಯ್ತು ಅಂತ ಹೇಳೋದಕ್ಕೆ ಕೇಳ್ಕೊಳ್ತಾರೆ. ಆಗ ದಿವ್ಯಾ ಯಾರೋ ಒಬ್ಬ ನನ್ನನ್ನ ಫಾಲೋ ಮಾಡ್ಕೊಂಡು ಬಂದು ನನ್ನ ಮೇಲೆ ದಾಳಿ ಮಾಡಿ ನನ್ನ ಪರ್ಸ್, ಚೈನ್, ಕಿವಿ ಓಲೆ ಇವೆಲ್ಲವನ್ನು ಕೂಡ ಕಳ್ಳತನ ಮಾಡ್ಕೊಂಡು ಓಡೋದಂತ ಹೇಳ್ತಾಳೆ. ಅವಳ ಮೈ ಮೇಲೆ ಇದ್ದಂತ ಗಾಯಗಳನ್ನೆಲ್ಲ ನೋಡೋದಂತ ಪೊಲೀಸರು ಅವನು ಬರೀ ಕಳ್ಳತನ ಮಾಡನ ಅಥವಾ ಬೇರೆ ಇನ್ನೇನಾದ್ರೂ ಮಾಡಬಾರ್ದಂತ ಕೆಲಸ ಮಾಡನ ಅಂತ ಕೇಳಿದ್ರು. ಅವರ ಈ ಪ್ರಶ್ನೆಗೆ ತಲೆ ತಗ್ಗಿಸ್ತಂತ ದಿವ್ಯಾ, ದಯವಿಟ್ಟು ಇನ್ಮೇಲೆ ಈ ಬಗ್ಗೆ ನನಗೆ ಹೆಚ್ಚು ಏನು ಕೇಳಬೇಡಿ, ನನ್ನನ್ನ ಈ ಊರಿಂದ ಮೊದಲು ಬೇರೆ ಕಡೆ ವರ್ಗಾಯಿಸಿ ಅಂತ ಅಳ್ತಾ ಹೇಳ್ತಾಳೆ. ಆಗ ಪೊಲೀಸರಿಗೆ ಅರ್ಥ ಆಗಿತ್ತು, ಅಲ್ಲಿ ಕಳ್ಳತನ ಮಾತ್ರ ಅಲ್ಲ, ಕಳ್ಳತನ ಮಾಡದಂತ ಆ ವ್ಯಕ್ತಿ ಅವಳ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ಕೂಡ ಎಸಗಿದ್ದಾನೆ ಅನ್ನೋದು ಖಚಿತವಾಗುತ್ತೆ. ಆದರೆ ಮಾನ ಮರ್ಯಾದೆಗೆ ಅಂಜುವಂತ ಯಾವುದೇ ಹೆಣ್ಣು ಇಂಥ ವಿಷಯವನ್ನ ಸಾರ್ವಜನಿಕವಾಗಿ ಹೇಗ್ತಾನೆ ಧೈರ್ಯವಾಗಿ ತಿಳಿಸ್ತಾಳಲ್ವಾ. ಇದೇ ಒಂದು ಕಾರಣಕ್ಕೆ ದಿವ್ಯಾ ಈ ಬಗ್ಗೆ ಯಾರ ಹತ್ರನೂ ಕೂಡ ಹೇಳಿರ್ಲಿಲ್ಲ. ಇವನ್ ಯಾರೋ ಹಳೆಯ ಕ್ರಿಮಿನಲ್ ಇರಬೇಕು ಅಂತ ಪೊಲೀಸರು ಭಾವಿಸ್ತಾರೆ. ಇಂಥವರ ಜೊತೆ ಅವರು ಡೀಲ್ ಮಾಡೋದು ಹೊಸ ವಿಷಯ ಅಲ್ಲ. ಆದ್ರೆ ಇವನು ನಾರ್ಮಲ್ ಕ್ರಿಮಿನಲ್ ಆಗಿರ್ಲಿಲ್ಲ. ಇವನೇ ಬೇರೆ, ಇವನ ಸ್ಟೈಲೇ ಬೇರೆ ಇತ್ತು. ತಾವೀಗ ಹ್ಯಾಂಡಲ್ ಮಾಡ್ತಿರೋದು ರಾಜ್ಯವನ್ನೇ ತಲ್ಲಣ ಮಾಡದಂತ ಹಾಗೂ ಬೆಚ್ಚಿ ಬೀಳಿಸಿದಂತ ಒಬ್ಬ ಅತಿ ದೊಡ್ಡ ಸೈಕೋ ಅತ್ಯಾಚಾರಿ ಅಂತ ಆವಾಗ ಈ ದುರ್ಗದ ಪೊಲೀಸರಿಗೆ ಗೊತ್ತಿರಲಿಲ್ಲ. ಇವನು ಮುಂದೆ ಬರೀ ಚಿತ್ರದುರ್ಗ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳ ಪೊಲೀಸರಿಗೆ ಬೇಕಾದಂತ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಲಿದ್ದಾನಿಂತ ಸಣ್ಣ ಊಹೆ ಕೂಡ ಪೊಲೀಸರಿಗೆ ಆಗ ಇರಲಿಲ್ಲ. ದಿವ್ಯಾ ಕೊಟ್ಟಂತ ದೂರಿನ ಮೇರೆಗೆ ಅವರು ತನಿಖೆಯನ್ನ ಶುರು ಮಾಡಿ ಅವನಿಗೆ ಬಲೆ ಬೀಸ್ತಾರೆ. 1996 ನವೆಂಬರ್ನಲ್ಲಿ ದಿವ್ಯಾಳ ದೂರು ದಾಖಲಾಗುತ್ತೆ. ಇದರ ತನಿಖೆ ನಡೆದಿರುವಾಗಲೇ ಡಿಸೆಂಬರ್ 6ನೇ ತಾರೀಕು ಬಂದಿತ್ತು. ಅವತ್ತು ಶುಕ್ರವಾರ, ಸಮಯ ಸಾಯಂಕಾಲದ 6-7 ಗಂಟೆ ಇರಬಹುದು. ಹೀಗಿರುವಾಗ ಅದೇ ದುರ್ಗದ 17 ವರ್ಷದ ವಯಸ್ಸಿನ ಪಲ್ಲವಿ ಎಂಬ ಇನ್ನೊಬ್ಬ ಬಾಲಕಿ ಮನೆಯಲ್ಲಿ ಅಕ್ಕಿ ಖಾಲಿಯಾಗಿರೋದ್ರಿಂದ ಸ್ವಲ್ಪ ಅಕ್ಕಿಯನ್ನ ಕೊಂಚ ದೂರದಲ್ಲಿದ್ದಂತ ತಮ್ಮ ಮಾವನ ಮನೆಗೆ ಹೋಗಿ ತರ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಅವತ್ತು ಆಕೆ ಮಾಡಿದ ತಪ್ಪು ಏನು ಅಂದ್ರೆ ಕತ್ಲಾದ್ಮೇಲೆ ಮನೆಯಿಂದ ಒಬ್ಬಳೇ ಹೊರಟಿದ್ದು. ಆಗಾಗ ಅವಳು ಈ ರೀತಿ ಹೋಗ್ತಾ ಇದ್ಲು. ಹಾಗೆ ಹೋದವಳು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ವಾಪಸ್ ಬರ್ತಿದ್ಲು. ಆದ್ರೆ ಅವತ್ತು ಮಾತ್ರ 9 ಗಂಟೆ ಆದ್ರೂ ಈ ಪಲ್ಲವಿಯ ಸುಳಿವು ಇರ್ಲಿಲ್ಲ. ಇದರಿಂದ ಗಾಬರಿಗೊಂಡಂತ ಅವ್ರ ಮನೆಯವರು ಇವಳು ಎಲ್ಲಿ ಹೋದ್ಲು ಅಂತ ಸುತ್ತಮುತ್ತ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಅವತ್ತು ಆಕೆ ಮಾವನ ಮನೆಗೆ ಹೋಗ್ತೀನಿ ಅಂತ ಹೊರಟಿದ್ಲು. ಆದ್ರೆ ಆ ಮನೆಯನ್ನ ಆಕೆ ತಲುಪಿರ್ಲಿಲ್ಲ. ಆ ಊರಲ್ಲಿ ಒಂದು ಹೊಸ ರಾಕ್ಷಸ ಜೀವಿ ಪ್ರತ್ಯಕ್ಷವಾಗಿತ್ತು. ಅಲ್ಲಿವರೆಗೂ ನೆಮ್ಮದಿಯಿಂದ ಇದ್ದಂತ ಆ ಊರಿಗೆ ಈ ರಾಕ್ಷಸ ಜೀವಿ ಸದ್ದಿಲ್ದೆ ಕಾಲಿಟ್ಟಿತ್ತು.
ಇದರ ಬಗ್ಗೆ ಗೊತ್ತಿಲ್ಲದಂತ ಪಲ್ಲವಿ ಮನೆ ಬಿಟ್ಟು ಹೊರಟು ದೊಡ್ಡ ತಪ್ಪನ್ನ ಮಾಡಿದ್ಲು. ಅದೇ ರಾತ್ರಿ ಮನೆಯವರು ಈ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಆದ್ರೆ ರಾತ್ರಿಯ ಸಮಯ ಆಗಿದ್ರಿಂದ ಪೊಲೀಸರು ಬೆಳಗ್ಗೆ ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಡಿಸೆಂಬರ್ 7ನೇ ತಾರೀಕು ಮುಗಿದು 8ನೇ ತಾರೀಕು ಬಂದ್ರೂ ಕೂಡ ಪಲ್ಲವಿ ಎಲ್ಲಿದ್ದಾಳೆ ಅಂತ ಆಕೆಗೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ಅದೇ ಡಿಸೆಂಬರ್ 8ನೇ ತಾರೀಕು ಯಾವುದೋ ಒಂದು ದುರ್ಗಮ ಸ್ಥಳದಲ್ಲಿ ಒಬ್ಬ ಅನಾಮಿಕ ಯುವತಿಯ ಶವ ಪತ್ತೆಯಾಗುತ್ತೆ. ಈ ಒಂದು ಸುದ್ದಿ ಸಿಕ್ಕ ತಕ್ಷಣ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅದು ಬೇರೆ ಯಾರೂ ಅಲ್ಲ, ನಾಪತ್ತೆಯಾಗಿದ್ದಂತ ಪಲ್ಲವಿ ಅಂತ ಗೊತ್ತಾಗುತ್ತೆ. ಹೌದು, ನಾಪತ್ತೆಯಾಗಿದ್ದಂತ ಪಲ್ಲವಿ ಅಲ್ಲಿ ಸತ್ತು ಬಿದ್ದಿದ್ಲು. ಅವಳ ಮೈ ಮೇಲಿದ್ದಂತ ಒಡವೆ, ಆಭರಣ, ಕಾಲ್ ಚೈನ್ ಹಾಗೂ ಉಂಗುರ ಇತ್ಯಾದಿಗಳನ್ನ ಯಾರೋ ಕಳ್ತನ ಮಾಡಿದ್ರು. ಇಷ್ಟೆಲ್ಲ ಅವಳ ಮೈ ಮೇಲಿದ್ದಂತ ಬಟ್ಟೆ ಕೂಡ ಇರ್ಲಿಲ್ಲ. ಅಲ್ಲಿ ಅವಳ ನಗ್ನ ದೇಹ ಅನಾಥವಾಗಿ ಬಿದ್ದಿತ್ತು. ಅಲ್ಲಿಗೆ ಆಕೆ ಮನೆಯವರನ್ನು ಕೂಡ ಕರೆಸಲಾಯಿತು. ಮಗಳ ಶವ ನೋಡಿದವರೇ ಮನೆಯವರು ಬಿಕ್ಕಿ ಬಿಕ್ಕಿ ಅಳ್ತಾ ಆ ಶವದ ಹತ್ರ ಹೋಗೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಹೆಣದ ಮರಣೋತ್ತರ ಪರೀಕ್ಷೆ ಆಗೋವರೆಗೂ ಅಲ್ಲಿ ಯಾರು ಕೂಡ ಹೋಗಬಾರ್ದು ಅಂತ ಪೊಲೀಸರು ತಡೆ ಹಿಡಿತಾರೆ. ಪೊಲೀಸರು ಅಲ್ಲಿ ಸಿಕ್ಕ ಈ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ನೋಟ್ ಮಾಡಿಕೊಳ್ತಾರೆ. ತಮ್ಮ ಮಗಳ ಕಾಲಲ್ಲಿದ್ದಂತೆ ಬೆಳ್ಳಿಯ ಕಾಲ್ ಚೈನ್ ಮೇಲೆ AI ಅಂತ ಗುರುತು ಇತ್ತು ಅಂತಾನೂ ಕೂಡ ಅವರು ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಅದನ್ನ ಬರೆದುಕೊಂಡು ಶವವನ್ನ ಕೂಡಲೇ ಮರಣೋತ್ತರ ಪರೀಕ್ಷೆಗೆ ಸಾಗಿಸ್ತಾರೆ. ಮರುದಿನ ಅದರ ವರದಿ ಬಂತು. ಆ ಒಂದು ವರದಿಯ ಕೆಲವು ಸಾರಾಂಶಗಳು ಭಯವನ್ನ ಹುಟ್ಟಿಸುವಂತಿದ್ವು. ಅವಳ ಮೂಗು ಹಾಗೂ ಬಾಯನ್ನ ಕಟ್ಟಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಉಸಿರಾಡಲಾಗದೆ ಅವಳ ಜೀವ ಹೋಗಿದೆ ಅಂತ ಆ ಒಂದು ವರದಿಯಲ್ಲಿ ವಿವರ ಇತ್ತು. ಅವಳ ಬಾಯನ್ನ ಎಷ್ಟು ಟೈಟ್ ಆಗಿ ಮುಚ್ಚಲಾಗಿತ್ತು ಅಂದ್ರೆ ಆ ಒತ್ತಿದ ರಭಸಕ್ಕೆ ಅವಳ ಕೆಳತುಟಿಯ ಚರ್ಮ ಗಾಯಗೊಂಡಿತ್ತು. ಇಷ್ಟೇ ಅಲ್ಲದೆ ಅವಳ ಮೇಲೆ ಬಲವಂತದ ಲೈಂಗಿಕ ಅತ್ಯಾಚಾರ ಕೂಡ ನಡೆದಿದೆ ಅಂತ ವರದಿಯಲ್ಲಿ ನಮೂದಾಗಿತ್ತು. ಈ ಒಂದು ಕೇಸನ್ನ ನೋಡಿ ಚಿತ್ರದುರ್ಗದ ಪೊಲೀಸರೇ ದಂಗಾಗಿ ಹೋಗಿದ್ರು. ಇಷ್ಟು ದಿನಗಳಲ್ಲಿ ಈ ರೀತಿ ಅಮಾನುಷವಾದಂತ ಅತ್ಯಾಚಾರ ಹಾಗೂ ಹತ್ಯೆ ಯಾವುದೇ ಪ್ರಕರಣ ಅಲ್ಲೆಲ್ಲೂ ಕೂಡ ನಡೆದಿರಲಿಲ್ಲ. ಆದ್ರೆ ಕಳೆದ 2 ತಿಂಗಳಿಂದ ಈ 2 ಘಟನೆಗಳು ಒಂದೇ ರೀತಿಯಲ್ಲಿ ಸಂಭವಿಸಿದ್ವು. ಇದರಲ್ಲಿ ದಿವ್ಯಾ ಬದುಕುಳಿದರೆ ಪಲ್ಲವಿ ಸಾವನ್ನಪ್ಪಿದ್ಲು. ಈ 2 ಘಟನೆಗಳ ಹಿಂದೆ ಒಬ್ಬನೇ ವ್ಯಕ್ತಿ ಇರಬಹುದಂತ ಪೊಲೀಸರು ಅನುಮಾನವನ್ನ ಪಡ್ತಾರೆ. ಆದ್ರೆ ಹಾಗೆ ಅನುಮಾನಿಸೋದಕ್ಕೆ ಕಾರಣ ಈ 2 ಪ್ರಕರಣಗಳು ಕೂಡ ಒಂದೇ ವಿಧದಲ್ಲಿ ಜರುಗಿದ್ವು. ಆ ಹಂತಕನನ್ನ ಬೇಗ ಪತ್ತೆ ಹಚ್ಚದೆ ಹೋದಲ್ಲಿ ಇಂಥ ಸರಣಿ ಹತ್ಯೆಗಳು ಹಾಗೂ ಅತ್ಯಾಚಾರದ ಪ್ರಕರಣಗಳು ಇನ್ನಷ್ಟು ನಡೆಯಬಹುದು ಎಂಬ ಭಯದಿಂದ ಪೊಲೀಸರು ತಮ್ಮ ತನಿಖೆಯನ್ನ ತೀವ್ರಗೊಳಿಸುತ್ತಾರೆ. ಚಿತ್ರದುರ್ಗದ ಎಲ್ಲ ಕ್ರಿಮಿನಲ್ಗಳ ಲಿಸ್ಟ್ ಅನ್ನ ತಗೊಂಡು ಅವರೆಲ್ಲರನ್ನೂ ಕೂಡ ಕರೆಸಿ ಇದಕ್ಕೆ ನೀವು ಕಾರಣ ಅಂತ ಒಬ್ಬೊಬ್ಬರನ್ನೇ ಬೆಂಡತ್ತಿ ಬಾಯಿ ಬಿಡಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಲ್ಲಿದ್ದಂತ ಯಾರಿಂದನೂ ಕೂಡ ಈ ಬಗ್ಗೆ ಸಮರ್ಪಕವಾದಂತ ಮಾಹಿತಿ ಸಿಗೋದಿಲ್ಲ. ಹೀಗಿರುವಾಗ ಪೊಲೀಸ್ ಸ್ಟೇಷನ್ಗೆ ಒಂದು ಅನಾಮಿಕ ಪತ್ರ ಬರುತ್ತೆ. ಆ ಒಂದು ಪತ್ರದಲ್ಲಿ ಪತ್ರವನ್ನ ಬರೆದವರ ವಿಳಾಸ ಇರಲಿಲ್ಲ. ಪತ್ರವನ್ನು ಬರೆದಿದ್ದವರು ಈ 2 ಹತ್ಯೆಗಳ ಹಿಂದೆ 5 ಜನ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತ ಬರೆದಿದ್ರು. ಅದರಲ್ಲಿ ಒಬ್ಬ ಪ್ರೊಫೆಸರ್ ಮಗ ಹಾಗೂ ಇನ್ನೊಬ್ಬ ಡಾಕ್ಟರ್ ಮಗ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂತಾನೂ ಕೂಡ ಒಕ್ಕಣೆ ಇತ್ತು. ಈ ಒಂದು ಪತ್ರದಲ್ಲಿದ್ದಂತ ವಿಷಯ ತುಂಬಾ ಸೆನ್ಸೇಷನಲ್ ಆಗಿದ್ರಿಂದ ಇದನ್ನ ಇಷ್ಟಕ್ಕೆ ಬಿಡದಂತ ಪೊಲೀಸರು ಗಂಭೀರವಾಗಿನೇ ತಗೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಅವರು ಚಿತ್ರದುರ್ಗದ ಟೌನ್ ನಲ್ಲಿ ಇದ್ದಂತ ಒಟ್ಟು ಎಲ್ಲಾ ವೈದ್ಯರು ಹಾಗೂ ಪ್ರೊಫೆಸರ್ಗಳ ಪಟ್ಟಿಯನ್ನ ಮಾಡ್ತಾರೆ. ಇವರಲ್ಲಿ ಯಾರ್ಯಾರಿಗೆ 15ರಿಂದ 20 ವರ್ಷ ಮೇಲ್ಪಟ್ಟು ಮಕ್ಕಳಿದ್ದಾರೆ ಅನ್ನೋದನ್ನ ಪ್ರತ್ಯೇಕ ಲಿಸ್ಟ್ ಅನ್ನ ಮಾಡ್ಕೊಳ್ತಾರೆ. ಈ ಒಂದು ಲಿಸ್ಟ್ ಅನ್ನ ನೋಡಿದಾಗ ಅದರಲ್ಲಿ ಇದ್ದವರೆಲ್ಲ ಆ ಊರಿನ ಅತ್ಯಂತ ಗಣ್ಯ ವ್ಯಕ್ತಿಗಳು ಅಂತ ಪೊಲೀಸರಿಗೆ ಬೇಗನೆ ಗೊತ್ತಾಗುತ್ತೆ. ಇವರೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ವಿಚಾರಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಪೊಲೀಸರಿಗೆ ಇದರಲ್ಲಿ ಮುಂದುವರಿಯೋಕೆ ಸಾಧ್ಯ ಆಗಲಿಲ್ಲ. ಅವರು ಇದನ್ನ ಇಲ್ಲಿಗೇನೆ ಕೈ ಬಿಡ್ತಾರೆ. ಪೊಲೀಸರನ್ನು ಇದ್ರ ಬಗ್ಗೆ ತಟಸ್ಥರಾದ್ರು. ಆದ್ರೆ ಈ 2 ಕೇಸ್ಗಳು ಚಿತ್ರದುರ್ಗದಾದ್ಯಂತ ತೀವ್ರ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿದ್ವು. ಎಲ್ಲಾ ಕಡೆ ಪ್ರಚಾರ ಪಡೆದಂತ ಇವುಗಳ ಬಗ್ಗೆ ಸಿಟಿ ಪೂರ ಗುಲ್ಲಾಗಿತ್ತು. ಜನ ಇವುಗಳ ಬಗ್ಗೆ ಆಗ್ಲೇ ರಸ್ತೆಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಅಪರಾಧಿನ ಪೊಲೀಸರು ಬೇಗ ಹಿಡಿಲಿ, ನೊಂದವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಜನ ಆಗ್ರಹವನ್ನ ಮಾಡ್ತಿದ್ರು. ಈಗ ಪೊಲೀಸರು ಮತ್ತೆ ಈ ಒಂದು ಕೇಸನ್ನ ಕೈಗೆತ್ತಿಕೊಳ್ತಾರೆ. ಅವರು ಸುತ್ತಮುತ್ತ ಎಲ್ಲಾದ್ರೂ ಇದೇ ತರಹ ಬೇರೆ ಯಾವ್ದಾದ್ರು ಕೇಸ್ ಆಗಿದೆ ಅಂತ ಹುಡುಕ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಹೀಗೆ ಹುಡುಕಾಡುವಾಗ ಈ ಒಂದು ಘಟನೆ ಆಗುವಂತ ಕೆಲವೇ ದಿನಗಳ ಮೊದಲು ಅಂದ್ರೆ ಡಿಸೆಂಬರ್ 4ನೇ ತಾರೀಕು ಇದೇ ದುರ್ಗದ ಇನ್ನೊಂದು ಕಡೆ ಬೇರೊಬ್ಬ ಯುವತಿ ಮೇಲೆ ಕೊಲೆ ಯತ್ನ ನಡೆದ ಬಗ್ಗೆ ದೂರಿನ ದಾಖಲೆ ಸಿಗುತ್ತೆ. ಆದ್ರೆ ಇಲ್ಲಿ ಅದೃಷ್ಟವಶಾತ್ ಆ ಯುವತಿ ಸತ್ತಿರಲ್ಲ, ಸ್ವಲ್ಪದರಲ್ಲೇ ಬಚಾವಾಗಿರ್ತಾಳೆ. ಅವಳ ಮೇಲೂ ಕೂಡ ಅತ್ಯಾಚಾರ ಯತ್ನ ನಡೆದಿತ್ತು. ನಂತರ ಜನಾಗ್ರಹದ ಮೇರೆಗೆ ಈ ಒಂದು ಕೇಸನ್ನ CIDಗೆ ವಹಿಸಿಕೊಡಲಾಗಿತ್ತು. ಇವರ ಟೀಮ್ ಅತ್ಯಂತ ರಹಸ್ಯವಾಗಿ ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅಷ್ಟೇ ಸೀಕ್ರೆಟ್ ಆಗಿ ತನಿಖೆ ಮಾಡಿದಾಗ ಆ ಯುವತಿ ಯಾರು, ಆಕೆ ಎಲ್ಲಿಯವಳು, ಅವಳ ಹಿನ್ನೆಲೆ ಏನು ಅಂತ ಸರ್ಚ್ ಮಾಡಿದಾಗ ಅವಳ ಹೆಸರು ಗೀತಾ ಅಂತಲೂ ಅವಳೊಬ್ಳು ಹಾಲು ಮಾರುವಂತ ವ್ಯಕ್ತಿ ಮಗಳು ಅಂತನೂ ಗೊತ್ತಾಗುತ್ತೆ. ಈ ಒಂದು ವಿಷಯ ಗೊತ್ತಾದ್ರೂ ಕೂಡ ಅವರು ಎಲ್ಲಿದ್ದಾರೆ, ಎಲ್ಲಿ ವಾಸ ಇದ್ದಾರೆ ಅನ್ನೋದು ಗೊತ್ತಾಗ್ಲಿಲ್ಲ. ಹೀಗಾಗಿ ಚಿತ್ರದುರ್ಗದ ತುಂಬಾ ಒಟ್ಟು ಯಾರ್ಯಾರು ಹಾಲನ್ನ ಮಾರುವ ವ್ಯಕ್ತಿಗಳಿದ್ದಾರೆ ಅಂತ ಅವರನ್ನೆಲ್ಲ ಒಂದು ಲಿಸ್ಟ್ ಮಾಡಲಾಗುತ್ತೆ. ಇವರ ಪೈಕಿ ಅಂತಿಮವಾಗಿ 4 ಜನ ಹಾಲು ಮಾರುವಂತ ವ್ಯಕ್ತಿಗಳು ಮಾತ್ರ ಇದಕ್ಕೆ ಮ್ಯಾಚ್ ಆಗ್ತಾರೆ. ಇವರಲ್ಲಿ ಒಬ್ಬರಿಗೆ ಮಾತ್ರ ಆ ವ್ಯಕ್ತಿಗೆ ಗೀತಾ ಎಂಬ ಮಗಳು ಇದ್ದ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣ ಅವನನ್ನ ಕರೆಸಿ ಅಥವಾ ಅವನ ಹತ್ರನೇ ಹೋಗಿ, ಏನಪ್ಪ ನಿನ್ ಮಗಳಿಗೆ ಡಿಸೆಂಬರ್ 4ನೇ ತಾರೀಕು ಏನಾಯ್ತು ನಿಜ ಹೇಳು ಅಂತ ಕೇಳ್ತಾರೆ. ಆಗ ಅವನು, ಸ್ವಾಮಿ ನಾನು ಬೆಳಗ್ಗೆ ಸಾಯಂಕಾಲ 2 ಸಲ ಹಾಲನ್ನ ಹಾಕ್ತೀನಿ. ಅದೇ ತರ ಅವತ್ತು ಸಾಯಂಕಾಲ ಹಾಲನ್ನ ಹಾಕೋದಕ್ಕೆ ಹೊರಟಾಗ ನನ್ನ ಮಗಳು ಅವತ್ತು ನನ್ನ ಜೊತೆನೆ ಬರೋದಕ್ಕೆ ಆಸೆ ಪಡ್ತಾಳೆ.
ಅವಳು ಯಾವಾಗ್ಲೂ ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅವತ್ತು ನಾನೇ ಅವಳನ್ನ ಆಯ್ತು ಬಾಮ್ಮ ಅಂತ ಜೊತೆಯಲ್ಲಿ ಕರ್ಕೊಂಡು ಹೋದೆ. ನಾವು ಆ ಏರಿಯಾ ಪೂರ್ತಿ ಹಾಲನ್ನ ಹಾಕಿ ವಾಪಸ್ ಬರುವಾಗ ನನಗೆ ಹುಷಾರಿಲ್ಲದ ಕಾರಣ ನಾನು ಯಾವುದೋ ಮಾತ್ರೆಯನ್ನ ತಗೋಬೇಕಿತ್ತು. ಹೀಗಾಗಿ ಹತ್ತಿರದ ಮೆಡಿಕಲ್ ಶಾಪ್ಗೆ ಹೋಗ್ಬರೋಣ ಅಂತ ಅವಳನ್ನ ನಾನು ಬರ್ತೀನಿ, ನಿನ್ ಮುಂದೆ ಹೋಗ್ತಿರಮ್ಮ ಅಂತ ಹೇಳ್ಕಳಿಸ್ದೆ. ಅವಳು ಆ ಕಡೆ ಹೋಗ್ತಿದ್ದ ಹಾಗೇನೆ ನಾನು ಮೆಡಿಕಲ್ ಶಾಪ್ಗೆ ಹೊರಟೆ. ನಾನಿಲ್ಲಿ ಮಾತ್ರೆನ ತೆಗೆದುಕೊಳ್ಳುವಾಗ ಮುಂದೆ ದಾರಿಯಲ್ಲಿ ಮಗಳು ಹೋಗ್ತಾ ಇರೋದು ಕಾಣಿಸ್ತಿತ್ತು. ಗೀತಾ ಹೋಗ್ತಾ ಇದ್ದಂತ ರಸ್ತೆಯ ಪಕ್ಕದಲ್ಲಿ ಯಾರೋ ಒಬ್ಬ ಕ್ಯಾಪ್ ಅನ್ನ ಧರಿಸಿದಂತ ವ್ಯಕ್ತಿ ಅವಳ ಪಕ್ಕದಲ್ಲಿ ಹಾದು ಹೋಗಿದ್ದು ನನಗೆ ಕಾಣಿಸ್ತು. ಅವನು ಅವಳನ್ನ ದಾಟ್ಕೊಂಡು ಆ ಕಡೆ ಹೋದವನು ಮತ್ತೆ ಅವಳ ಕಡೆಗೆ ತಿರುಗಿ ಅವಳನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಗೀತಾಗೂ ಸ್ವಲ್ಪ ಭಯ ಆಗುತ್ತೆ. ನಂತರ ಅವಳು ಸ್ವಲ್ಪ ಭಯದಿಂದ ಜೋರಾಗಿ ನಡೆದುಕೊಂಡು ಹೋಗುವಾಗ ಅವಳು ನನ್ನ ಕಣ್ಣಿಂದ ಮರೆಯಾಗ್ತಾಳೆ. ಆಮೇಲೆ ಅವಳನ್ನ ಫಾಲೋ ಮಾಡದಂತ ಇವನು ಜೋರಾಗಿ ಹೋಗಿ ಅವಳನ್ನ ಎಳೆದಾಡಿ ಕೆಳಕ್ಕೆ ಬೀಳಿಸಿ ಅವಳಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಅವಳು ಅಪ್ಪ ಅಂತ ಜೋರಾಗಿ ಕೂಗಿದ್ದು ನನಗೆ ದೂರದಲ್ಲಿ ಕೇಳಿಸುತ್ತೆ. ನಾನು ತಕ್ಷಣ ಏನಾಯ್ತು ಅಂತ ಅಲ್ಲಿಗೆ ಬಂದಾಗ ನನ್ನ ಮಗಳ ಮೇಲೆ ಕೂತಿದಂತ ಅವನನ್ನ ನೋಡಿ ನಾನು ಗಾಬರಿಯಿಂದ ಓಡಿ ಅವನನ್ನ ತಳ್ತೀನಿ. ಅಲ್ಲೇ ಇದ್ದಂತ ಕಲ್ಲೊಂದನ್ನು ತಗೊಂಡು ಅವನಿಗೆ ಎಸಿತೀನಿ. ಅದು ಅವನ ಮೂಗಿಗೆ ಬಡಿದು ಅಲ್ಲಿ ಗಾಯ ಕೂಡ ಆಗುತ್ತೆ. ಅವನು ಕೆಳಗೆ ಬಿದ್ದಿದ್ದನ್ನ ನೋಡಿದಂತ ನನ್ನ ಮಗಳು ಅವನಿಗೆ ಜೋರಾಗಿ ಪಂಚ್ ಮಾಡ್ತಾಳೆ. ತಕ್ಷಣ ಅವನು ಅಲ್ಲಿಂದ ಎದ್ದು ಓಡೋದಕ್ಕೆ ಶುರು ಮಾಡ್ತಾನೆ. ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದಿದ್ದಕ್ಕೆ ಹೆಚ್ಚೇನು ತೊಂದರೆ ಆಗ್ಲಿಲ್ಲ. ನಾನು ಅವಳನ್ನ ಸಮಾಧಾನ ಪಡಿಸಿ ಏನಾಯ್ತು ಅಂತ ಕೇಳಿದಾಗ ಅವಳು ನಡೆದದನ್ನೆಲ್ಲ ಹೇಳ್ತಾಳೆ. ಅವನು ಯಾರು, ಹೇಗಿದ್ದಂತ ನಾನು ಕೇಳಿದೆ. ಅದಕ್ಕೆ ಅವಳು, ಅಪ್ಪ ನಾನು ತಳ್ಳಿದಾಗ ಅವನು ಧರಿಸಿದಂತ ಕ್ಯಾಪ್ ಕೆಳಗ್ ಬಿತ್ತು. ಆಗ ನಾನು ಅವನ ಮುಖವನ್ನ ನೋಡಿದೆ. ಅವನು ಮಿಲಿಟರಿ ಕಟಿಂಗ್ ಮಾಡಿಸಿದ್ದ, ನೋಡೋದಕ್ಕೆ ಪೊಲೀಸ್ ಅಥವಾ ಕಾನ್ಸ್ಟೇಬಲ್ ತರ ಕಾಣಿಸ್ತಿದ್ದ ಅಂತ ಹೇಳಿದ್ಲು. ಒಂದ್ ವೇಳೆ ಅವನು ಪೊಲೀಸ್ ಆಗಿದ್ರೆ ಅವನ ಮೇಲೆ ಹೇಗೆ ದೂರು ಕೊಡೋದಕ್ಕೆ ಸಾಧ್ಯ? ಇದರಿಂದ ನಮ್ಗೆ ಮುಂದೆ ಅಪಾಯ ಆಗಬಹುದು ಅಂತ ನಾವು ಯಾರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಲಿಲ್ಲ. ಗೀತಾ ಕೂಡ ಇದ್ರ ಬಗ್ಗೆ ಪೊಲೀಸರಿಗೆ ಹೇಳ್ಬೇಡ ಅಂತ ಹೇಳಿದ್ಲು. ಹಾಗಾಗಿ ನಾವು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಲಿಲ್ಲ ಅಂತ ಈತ ಪೊಲೀಸರ ಮುಂದೆ ಹೇಳಿದ್ದ. ಆದ್ರೆ ನಾವು ಇದ್ರ ಬಗ್ಗೆ ಎಲ್ಲೂ ಕೂಡ ಹೇಳದೇ ಇದ್ರು ಈ ಒಂದು ವಿಷಯ ತುಂಬಾ ಜನಕ್ಕೆ ಹೇಗೋ ಗೊತ್ತಾಗ್ತಾ ಹೋಯ್ತು. ಇದರಿಂದ ನಮಗೂ ಕೂಡ ಸಮಸ್ಯೆ ಆಗುತ್ತೇನೋ ಅಂತ ನಾವು ಸುಮ್ಮನೆ ಇದ್ವಿ ಅಂತ ಅವರು ಇಷ್ಟನ್ನು ಕೂಡ CID ಅಧಿಕಾರಿಗಳ ಬಳಿ ಹೇಳ್ಕೊಂಡ್ರು. ಆಗ ಅಧಿಕಾರಿಗಳು, ಸರಿ ನಾವೀಗ ನಿಮ್ಮ ಮಗಳ ಜೊತೆ ಸ್ವಲ್ಪ ಮಾತಾಡಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಸರಿ ಅಂತ ಒಪ್ಪಿಗೆಯನ್ನ ಸೂಚಿಸಿದ್ದ. ಆಗ ಅವರು ಈ ಗೀತಾಳ ಬಳಿ ಬಂದು, ಏನಮ್ಮ ಅವನನ್ನ ತೋರಿಸಿದ್ರೆ ನೀನು ಗುರ್ತು ಹಿಡಿತೀಯ ಅಂತ ಕೇಳಿದ್ರು. ಆಗ ಗೀತಾ, ಸರ್ ಖಂಡಿತವಾಗಿ ಅವನ ಮುಖ ನನ್ನ ಮನಸ್ಸಲ್ಲಿ ರಿಜಿಸ್ಟರ್ ಆಗಿದೆ, ನಾನು ಅವನನ್ನ ಪತ್ತೆ ಹಚ್ಚುತ್ತೇನೆ ಅಂತ ಹೇಳಿದ್ಲು. ಸರಿ ಆಯ್ತು, ನಾವು ನಿನಗೆ ಹೇಳ್ಕಳಿಸ್ತೀವಿ, ಆಗ ಬಂದು ಅವನು ಯಾರು ಅಂತ ತೋರಿಸು ಅಂತ ಅವರು ಹೇಳಿದ್ರು. ಅವರು ಆ ರೀತಿ ಹೇಳಿ ಹೊರಡುವಾಗ ಗೀತಾಗೆ ತಕ್ಷಣ ಏನೋ ನೆನಪಾಗಿ ಅವರನ್ನ ತಡೆದು, ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ, ನೀವು ನನ್ನ ಮತ್ತೆ ಕರೆಯೋದ್ ಬೇಡ, ನಾನು ಇವತ್ತು ಕೂಡ ಅವನನ್ನ ಒಂದ್ಸಲ ನೋಡ್ದೆ ಅಂತ ಹೇಳಿದ್ಲು. ಅವಳು ಹೇಳಿದ್ದನ್ನ ಕೇಳಿ ಅವ್ರಿಗೆ ನಿಜಕ್ಕೂ ಶಾಕ್ ಆಗುತ್ತೆ. ಹೌದಾ, ಎಲ್ಲಿ ನೋಡ್ದೆ, ಯಾರವನು, ಎಲ್ಲಿದ್ದ ಅಂತ ಕೇಳಿದಾಗ, ಸರ್ ಇಲ್ಲಿ ಪೆಡಲ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಎಷ್ಟೋ ಜನ ಕಾನ್ಸ್ಟೇಬಲ್ಗಳು ಮಾರ್ಚ್ ಫಾಸ್ಟ್ ಅನ್ನ ಮಾಡುವಾಗ ನಾನು ಅವನನ್ನ ನೋಡ್ದೆ ಅಂತ ಹೇಳಿದ್ಲು. ಆಗ ಇನ್ನಷ್ಟು ಅಚ್ಚರಿ ಪಟ್ಟಂತ ಪೊಲೀಸರು, ಹೌದಾ ನಿನಗೇನು ಅಲ್ಲಿ ಕೆಲಸ ಅಂತ ಕೇಳಿದ್ರು. ಆಗ ಈ ಗೀತಾ, ಸರ್ ನಾನು ರೀಸೆಂಟ್ ಆಗಿ ಹೋಮ್ ಗಾರ್ಡ್ಗಾಗಿ ಸೆಲೆಕ್ಟ್ ಆಗಿದ್ದೀನಿ, ಮುಂದಿನ ಗಣ ರಾಜ್ಯೋತ್ಸವಕ್ಕೆ ಅಲ್ಲಿ ತಾಲೀಮು ನಡೆದಿದೆಯಲ್ಲ, ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಆವಾಗ ಅಲ್ಲಿ ತುಂಬಾ ಜನ ಇದ್ರು. ಆ ಗ್ರೌಂಡ್ ಪೂರ್ತಿ ಅದನ್ನ ಕ್ಲೀನ್ ಮಾಡಿ ಅದರ ಟ್ರ್ಯಾಕ್ ಹಾಕ್ತಾರಲ್ಲ, ಆ ರೀತಿ ಟ್ರ್ಯಾಕ್ ಅನ್ನ ಹಾಕುವಾಗ ಒಬ್ಬ ವ್ಯಕ್ತಿಯನ್ನ ನಾನು ನೋಡಿದೆ. ಅವನನ್ನ ನೋಡಿದ ತಕ್ಷಣ ನನಗೆ ಭಯ ಶುರುವಾಯಿತು. ನಾನು ಸೂಕ್ಷ್ಮವಾಗಿ ನೋಡಿದಾಗ ಅವತ್ತು ನನ್ನ ಮೇಲೆ ದಾಳಿ ಮಾಡದಂತ ವ್ಯಕ್ತಿ ಇವನೇ ಅಂತ ತಕ್ಷಣ ನನಗೆ ಗೊತ್ತಾಯ್ತು. ನಾನು ಅವತ್ತು ಅವನ ಮುಖಕ್ಕೆ ಕಲ್ಲನ್ನ ಎಸ್ತಿದ್ದೆ, ಅದು ಅವನ ಮೂಗಿಗೆ ಬಡಿದು ಅಲ್ಲಿ ಗಾಯ ಆಗಿತ್ತು. ಆ ಒಂದು ಗಾಯದ ಗುರುತು ಅವನ ಮುಖದಲ್ಲಿ ಇನ್ನೂ ಕೂಡ ಹಾಗೇನೆ ಇತ್ತು. ಆಗ್ಲೇ ನನಗೆ ಮನದಟ್ಟಾಗಿದ್ದು ಇದು ಅವನೇ ಅಂತ ಹೇಳಿದ್ಲು. ಇದನ್ನ ಕೇಳದಂತ CID ಅಧಿಕಾರಿಗಳು, ಹಾಗಾದ್ರೆ ಅವನು ಇಲ್ಲೇ ಎಲ್ಲೋ ಇದ್ದಾನೆ, ಅವನನ್ನ ಆದಷ್ಟು ಬೇಗ ಪತ್ತೆ ಹಚ್ಚಲೇಬೇಕು ಅಂತ ತಕ್ಷಣ ಗ್ರೌಂಡ್ ನ ಮುಖ್ಯಸ್ಥರಿಗೆ ಕರೆ ಮಾಡಿ ಅವತ್ತು ಅಲ್ಲಿ ಲೈನ್ ಯಾರು ಎಳಿತಿದ್ರು, ಡ್ಯೂಟಿಲಿ ಇದ್ದವ್ರು ಯಾರು, ಅವರ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು. ಆಗ ಅವರು ಇವ್ರಿಗೆ 4 ಜನ ಟ್ರೈನಿಂಗ್ ನಲ್ಲಿ ಇದ್ದಂತ ಪೊಲೀಸ್ ಪೇದೆಗಳ ವಿವರವನ್ನ ಕೊಡ್ತಾರೆ. ಈಗ ಅವರೆಲ್ಲರ ಮಾಹಿತಿ ಪಡೆದಂತ ಪೊಲೀಸರು ಇದರಲ್ಲಿ ಖಂಡಿತ ಯಾರೋ ಒಬ್ಬ ಅಪರಾಧಿ ಇದ್ದೇ ಇರ್ತಾನೆ, ಅವನನ್ನ ಆತರ ಮಾಡದೆ ಅತ್ಯಂತ ಜಾಗರೂಕತೆಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಹಿಡಿಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಅವರನ್ನೆಲ್ಲ ಅಲ್ಲಿದ್ದಂತ ಒಂದು ಗೆಸ್ಟ್ ಹೌಸ್ಗೆ ಕ್ಲೀನಿಂಗ್ ಕೆಲಸ ಇದೆ ಅಂತ ಕರ್ಸ್ಕೊಂಡು ಅವ್ರ ಹತ್ರ ಕೆಲಸವನ್ನ ಮಾಡಿಸ್ಕೊಳ್ತಾ, ಈ ಕಡೆ ಗೀತಾಳನ್ನು ಕೂಡ ಕರ್ಸ್ಕೊಂಡು ಅವರಲ್ಲಿ ಅಪರಾಧಿ ಯಾರು ಅಂತ ಪತ್ತೆ ಹಚ್ಚೋದು ಅಂತ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಅದೇ ರೀತಿ ಅವರೆಲ್ಲರನ್ನು ಕೂಡ ಅಲ್ಲಿಗೆ ಬರುವಂತೆ ಸೂಚಿಸಲಾಯಿತು. ಈ ಒಂದು ವಿಷಯವನ್ನ ಗೀತಾಳಿಗೂ ಹೇಳಿ ಅವಳನ್ನ ಅಲ್ಲೇ ಒಂದ್ ಕಡೆ ರಹಸ್ಯವಾಗಿ ಇರಿಸ್ಕೊಳ್ತಾರೆ. ಈಗ ಕೆಲಸಕ್ಕೆ ಅಲ್ಲಿ 3 ಮಾತ್ರ ಬಂದಿದ್ರು. ಪೊಲೀಸರು ಗೀತಾಗೆ ಅವರಲ್ಲಿ ಅಪರಾಧಿ ಯಾರು ಅಂತ ಕೇಳ್ತಾರೆ. ಆಗ ಆ 3ರನ್ನ ನೋಡದಂತ ಗೀತಾ, ಸರ್ ಇವ್ರು ಯಾರು ಕೂಡ ಅಲ್ಲ, ಆ 4ನೇವನು ಎಲ್ಲಿ, ಅವನನ್ನು ಕೂಡ ಇಲ್ಲಿಗೆ ಬೇಗ ಕರೆಸಿ, ಅವನನ್ನು ಕೂಡ ನೋಡಿ ಹೇಳ್ತೀನಿ ಅಂತ ಹೇಳಿದ್ಲು. ಆಗ ಗಾಬರಿಯಿಂದ ಪೊಲೀಸರು ಆ 3ರನ್ನ ಆ ಇನ್ನೊಬ್ಬ ಎಲ್ಲಿ ಅಂತ ಕೇಳಿದ್ರು. ಆಗ ಆ 3ರು, ಸರ್ ಅವನು ಸೈಕಲ್ ಅಲ್ಲಿ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ದ, ಇನ್ನೇನು ಸೈಕಲ್ ನಲ್ಲಿ ಬರ್ತಾನೆ ಅಂತ ಹೇಳಿದ್ರು. ಅವನೇನ್ ಬರ್ತಾನ ಅಥವಾ ತಪ್ಪಿಸ್ಕೊಳ್ತಾನ ಅನ್ನುವ ಅನುಮಾನ ಪೊಲೀಸರಿಗೆ ಇತ್ತು. ಅಷ್ಟರಲ್ಲಿ ಅವ್ರಿಗೆ ದೂರದಲ್ಲಿ ಎಲ್ಲೋ ಸೈಕಲ್ ಬರುವಂತ ಸದ್ದು ಕೇಳಿಸುತ್ತೆ. ಅವರ ನಿರೀಕ್ಷೆ ಅಂತಾನೆ ಅವನು ಸೈಕಲ್ ಮೂಲಕ ಅಲ್ಲಿಗೆ ಬಂದಿದ್ದ.
ಅವನು ಸೈಕಲ್ ನಿಲ್ಲಿಸಿ ಕೆಲಸಕ್ಕೆ ಬರ್ತಿದ್ದ ಹಾಗೇನೆ ಗೀತಾಗೆ ಅವನ ಕಡೆ ತೋರಿಸಿ ಅವನನ್ನ ನೋಡಿ ಹೇಳುವಂತ ಸಿಗ್ನಲ್ ಅನ್ನ ಮಾಡಿದ್ರು. ಆಗ ಅವಳು ಅವನನ್ನ ನೋಡಿದ ತಕ್ಷಣ ಸಾರ್ ಇವನೇ, ತಕ್ಷಣ ಅವನನ್ನ ಹಿಡಿದುಕೊಳ್ಳಿ ಅಂತ ಸಿಗ್ನಲ್ ಕೊಡ್ತಾಳೆ. ಅವಳ ಸಿಗ್ನಲ್ಗೆ ಕಾಯ್ದಿದ್ದಂತ ಪೊಲೀಸರು ತಕ್ಷಣ ಓಡ್ ಬಂದು ಅವನನ್ನ ಬಲವಾಗಿ ಹಿಡಿದು ಬಂಧಿಸ್ತಾರೆ. ಅವನ ಬಗ್ಗೆ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಆತನ ಹೆಸರು ಉಮೇಶ್ ರೆಡ್ಡಿ ಅಂತ. ಈತ ಪೊಲೀಸ್ಗೆ ಆಯ್ಕೆಯಾಗುವಂತ ಮೊದಲು ಚಿತ್ರದುರ್ಗದಿಂದ ಸಿಆರ್ಪಿಎಫ್ ನ ತುಕಡಿಯಲ್ಲಿ ಸೇರ್ಕೊಂಡಿದ್ದ. ಈ ಒಂದು ವಿಷಯ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಇವನನ್ನ ಆಗ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಮಾಡಲಾಗಿತ್ತು. ಅಲ್ಲಿ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಬಂದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅವನು ಮತ್ತೆ ಚಿತ್ರದುರ್ಗಕ್ಕೆ ಪೊಲೀಸ್ ಟ್ರೈನಿಂಗ್ಗೆ ಬರ್ತಾನೆ. ಆದ್ರೆ ಇವನು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಂತ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ನೋಡೋದಕ್ಕೆ ನಿಗೂಢವಾಗಿದ್ದಂತ ಈ ವ್ಯಕ್ತಿಯ ಬಗ್ಗೆ ಇವನ ಸ್ನೇಹಿತರು ಏನ್ ಹೇಳ್ತಾರೆ ಅಂತ ಅವರನ್ನು ಕೂಡ ಇವನ್ ಬಗ್ಗೆ ಕೇಳಲಾಗುತ್ತೆ. ತುಂಬಾ ಜನರನ್ನ ಕೇಳಿದಾಗಲೂ ಕೂಡ ಯಾರಿಗೂ ಇವನ್ ಬಗ್ಗೆ ಹೆಚ್ಚು ಮಾಹಿತಿ ಇರ್ಲಿಲ್ಲ. ಅದರಲ್ಲಿ ಒಬ್ಬ ಮಾತ್ರ ಇವನಿಗೆ ಸ್ವಲ್ಪ ಆಪ್ತನಾಗಿದ್ದ. ಅವನ ಹತ್ರ ಹೋಗಿ ಈ ಉಮೇಶ್ ರೆಡ್ಡಿ ನಿನ್ಗೆ ಗೊತ್ತಾಗಿದ್ದು ಹೇಗೆ, ಅವನ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳು ಅಂತ ಕೇಳಿದ್ರು. ಆಗ ಅವನು ಸರ್ ಇವನು ತುಂಬಾ ಸಂಕೋಚ ಸ್ವಭಾವದ ವ್ಯಕ್ತಿ, ಯಾರ ಹತ್ರನೂ ಕೂಡ ಜಾಸ್ತಿ ಮಾತನಾಡೋದಿಲ್ಲ. ಟ್ರೈನಿಂಗ್ ಮುಗಿದ ತಕ್ಷಣ ರೂಮ್ಗೆ ಬಂದು ಅದರ ಚಿಲ್ಕ ಹಾಕೊಂಡು ಒಬ್ನೇ ಇರ್ತಾನೆ. ತನ್ನ ರೂಮ್ಗೆ ಯಾರನ್ನು ಕೂಡ ಆತ ಬಿಟ್ಕೊಳ್ಳೋದಿಲ್ಲ. ಹಾಗೂ ಇವನು ಕೂಡ ಬೇರೆಯ ರೂಮ್ಗೆ ಹೋಗೋದಿಲ್ಲ. ಯಾವಾಗ್ಲೂ ಕೂಡ ಅವನ ಹತ್ರ ಇರುವಂತ ಆ ಒಂದು ಸೈಕಲ್ ನಲ್ಲಿ ಸುತ್ತಾ ಇರ್ತಾನೆ. ಇವನ್ಗೆ ಸಿಗರೆಟ್, ಡ್ರಿಂಕ್ಸ್ ಈ ತರಹದ ಯಾವುದೇ ಅಭ್ಯಾಸ ಕೂಡ ಇಲ್ಲ ಅಂತ ಅವನ ಸ್ನೇಹಿತ ಇವ್ರಿಗೆ ಹೇಳಿದ್ದ. ಇದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಂತ ಪೊಲೀಸರು ಇವನ್ ಯಾಕೆ ಕಾಶ್ಮೀರದಿಂದ ಚಿತ್ರದುರ್ಗಕ್ಕೆ ಬಂದ, ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ವಿವರವನ್ನ ಕಲೆ ಹಾಕೋದಿಕ್ಕೆ ಶುರು ಮಾಡ್ತಾರೆ. ಆಗ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ ಅವನು ಅಲ್ಲಿ ಒಬ್ಬ ಕಮಾಂಡರ್ ಆಫೀಸ್ ಮನೆಗೆ ಗಾರ್ಡ್ ಆಗಿ ನೇಮಕವಾಗಿದ್ದ. ಅಲ್ಲಿ ಕೆಲಸವನ್ನ ಮಾಡ್ತಿರುವಾಗಲೇ ಅವ್ರ ಮಗಳ ಮೇಲೆ ಇವನು ಒಂದ್ಸಲ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇದು ಗೊತ್ತಾಗಿ ಇವನ್ಗೆ ಅವರು ಸಿಕ್ಕಾಬಟ್ಟೆ ಹೊಡೆದಿದ್ರು. ಅಲ್ಲೇ ಇದ್ರೆ ಹೊಡೆದು ಸಾಯಿಸ್ಬಿಡ್ತಾರೆ ಎಂಬ ಭಯದಿಂದ ಇವನು ಹೇಳ್ದೆ ಕೇಳದೆ ತಪ್ಪಿಸ್ಕೊಂಡು ಚಿತ್ರದುರ್ಗಕ್ಕೆ ಬಂದಿದ್ದ. ಇವನ್ಗೆ ಈ ರೀತಿಯ ಕ್ರಿಮಿನಲ್ ಹಿಸ್ಟರಿ ಇತ್ತು. ಹೀಗಾಗಿ ದುರ್ಗದಲ್ಲಿ ಆದಂತ ಪ್ರಕರಣಗಳಿಗೆ ಇವನೇ ಕಾರಣ ಇರಬಹುದಂತ ಪೊಲೀಸರು ಗೆಸ್ ಮಾಡ್ತಾರೆ. ಇವನನ್ನ ಕರ್ಕೊಂಡು ಬಂದು ಅಲ್ಲಿ ನಿಲ್ಸಿ ಗೀತಾಳಿಗೂ ಕರೆದು ಇನ್ನೊಂದ್ಸಲ ಇವನನ್ನ ಸರಿಯಾಗಿ ನೋಡು, ಇದು ಅವನೇನ ಅಂತ ಕೇಳಿದ್ರು. ಆಗ ತಕ್ಷಣ ಈ ಉಮೇಶ್ ರೆಡ್ಡಿ ಸಾರ್ ನಾನು ಇವಳು ಚಿಕ್ಕಂದಿನಿಂದ ತುಂಬಾ ಪರಿಚಯ, ಅವಳ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತು, ನನಗೆ ಅವಳ ಪರಿಚಯ ಇದೆ, ನಾನೇನು ಅವಳಿಗೆ ತಮಾಷೆಗೆ ಆ ರೀತಿ ಹೆದರಿಸಲು ಹೋಗಿದ್ದೆ, ಆದ್ರೆ ಅವಳು ಈ ರೀತಿ ಗಾಬರಿಯಾಗಿದ್ದಾಳೆ ಅಷ್ಟೇ ಅಂತ ಹೇಳಿದ್ದ. ಅದಕ್ಕೆ ಈ ಗೀತಾ ಸರ್ ಅವನು ಹೇಳಿದ್ದು ನಿಜ ಅಂತಾನೆ ಅಂದ್ಕೊಳ್ಳೋಣ, ಅದು ನಿಜನೇ ಆಗಿದ್ರೆ ಅವನು ನನ್ನ ಹೆಸರು ಹೇಳಿ ಅಂತ ಕೇಳಿದ್ಲು. ಆದ್ರೆ ಈ ಉಮೇಶ್ ರೆಡ್ಡಿಗೆ ಅವಳ ಹೆಸರು ಗೊತ್ತಿರ್ಲಿಲ್ಲ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಳ್ಳಕ್ಕೆ ಅವನು ಈ ರೀತಿ ಕಥೆಯನ್ನ ಕಟ್ಟಿದ್ದ. ತಕ್ಷಣ ಅವನನ್ನ ಅವನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ದುರ್ಗದಲ್ಲಿ ನಡೆದಿದ್ದಂತಹ ದಿವ್ಯ ಮತ್ತು ಪಲ್ಲವಿ ಪ್ರಕರಣಗಳಿಗೆ ಸಂಬಂಧಪಟ್ಟದ್ರು ಏನಾದ್ರೂ ಸಿಗುತ್ತಾ ಅಂತ ಬಂದಿದ್ರು. ಅವರು ಅವರ ವಸ್ತುಗಳು, ಒಡವೆಗಳು ಅಲ್ಲಿ ಏನಾದ್ರೂ ಸಿಗ್ತಾವ ಅಂತ ಹುಡುಕಿದ್ರು. ಒಂದ್ ವೇಳೆ ಇಬ್ಬರಲ್ಲಿ ಕನಿಷ್ಠ ಪಕ್ಷ ಒಬ್ಬರ ವಸ್ತುಗಳು ಸಿಕ್ಕಿದ್ರು ಅವನು ಅಪರಾಧಿ ಅಂತ ಅಲ್ಲಿ ಪ್ರೂವ್ ಆಗುತ್ತೆ. ಆಗ ಅವನಿಗೆ ಸೂಕ್ತ ಶಿಕ್ಷೆ ಕೊಡಬಹುದು ಅಂತ ಈ ಪೊಲೀಸರ ಉದ್ದೇಶ ಆಗಿತ್ತು. ಅದೇ ಒಂದು ಉದ್ದೇಶದಿಂದ ರೂಮ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ತರಹದ ಒಡವೆ ಸಿಗ್ಲಿಲ್ಲ. ಆದ್ರೆ ಅಲ್ಲೊಂದು ಬ್ಯಾಗ್ ಮಾತ್ರ ಇತ್ತು. ಆ ಬ್ಯಾಗ್ ನ ಒಳಗೆ ಚೆಕ್ ಮಾಡಿದಾಗ ಅದರಲ್ಲಿ ಇದ್ದಂತ ವಸ್ತುಗಳನ್ನ ನೋಡಿ ಪೊಲೀಸರು ಶಾಕ್ ಆಗ್ತಾರೆ. ಯಾಕೆಂದ್ರೆ ಅದರ ತುಂಬಾ ಬರೀ ಹೆಂಗಸರ ಒಳ ಉಡುಪುಗಳು ತುಂಬಿದ್ವು. ಇವನ ಬ್ಯಾಗ್ ಅಲ್ಲಿ ಇವೆಲ್ಲ ಯಾಕಿದ್ದಾವೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಇವೆಲ್ಲ ಯಾಕೆಲ್ಲಿದ್ದಾವೆ, ಇವು ಯಾರವು, ನೀನ್ಯಾಕೆ ಇವುಗಳನ್ನ ಬ್ಯಾಗ್ ತುಂಬಾ ತುಂಬಿಕೊಂಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಉಮೇಶ್ ರೆಡ್ಡಿ ಕೊಟ್ಟಂತ ಉತ್ತರ ಕೇಳಿ ಅವರು ಇನ್ನಷ್ಟು ಸುಸ್ತಾಗಿದ್ರು. ಸರ್ ನನ್ಗೆ ಅವು ಬೇಕೇ ಬೇಕು, ರಾತ್ರಿ ಹೊತ್ತು ಅವುಗಳನ್ನ ಹಾಕೊಂಡೆ ನಾನು ಮಲ್ಕೊಳ್ಳೋದು, ಅವುಗಳನ್ನ ಹಾಕೊಳ್ಳದೆ ಇದ್ರೆ ನನಗೆ ನಿದ್ದೆ ಬರೋದಿಲ್ಲ. ಅದೇ ಕಾರಣಕ್ಕೆ ಸುತ್ತಮುತ್ತ ಯಾರಾದ್ರೂ ಇವುಗಳನ್ನ ಒಗೆದು ಒಣ ಹಾಕಿದ್ರೆ ನಾನು ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಅವುಗಳನ್ನ ಎಸ್ಕೇಪ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳದಂತ ಪೊಲೀಸರು ಈ ಮಹಾನುಭಾವ ಸಾಧಾರಣ ವ್ಯಕ್ತಿ ಅಲ್ಲ, ಇವನು ವಿಚಿತ್ರ ಹಾಗೂ ಅಸಾಧ್ಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಸೈಕೋ ಮನಸ್ಥಿತಿಯ ಕೆಲವರು ಈ ರೀತಿ ಇರ್ತಾರೆ. ಇವನು ಕೂಡ ಅದೇ ಕ್ಯಾಟಗರಿಗೆ ಸೇರಿದವನು. ಇವನನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಪೊಲೀಸರು ಅಂದ್ಕೊಳ್ತಾರೆ. ಆದ್ರೆ ಅವನ ಬಗ್ಗೆ ಪೊಲೀಸರಿಗೆ ಗೊತ್ತೇ ಇರದಂತ ಇನ್ನೂ ಸಾಕಷ್ಟು ಭಯಾನಕ ಸಂಗತಿಗಳಿದ್ವು. ಅವ್ರಿಗೆ ಅಲ್ಲಿವರೆಗೂ ಗೊತ್ತಾಗಿದ್ದು ಈ 3 ಘಟನೆಗಳು ಮಾತ್ರ. ಆದ್ರೆ ಅವುಗಳಿಗಿಂತ ಕ್ರೂರವಾದ ಹಾಗೂ ದಾರುಣವಾದಂತ ಸಾಕಷ್ಟು ಕೆಲಸಗಳನ್ನ ಈ ವ್ಯಕ್ತಿ ಮೊದಲೇ ಮಾಡಿದಂತ ಪೊಲೀಸರಿಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಅವನ ಮೇಲೆ ಕೇವಲ ಗೀತಾಳ ಕೇಸ್ಗೆ ಮಾತ್ರ ಸಾಕ್ಷಿ ಸಿಕ್ಕಿದ್ರಿಂದ ಅದೊಂದು ಕೇಸಲ್ಲಿ ಅರೆಸ್ಟ್ ಆಗ್ತಾನೆ. ಅದರಲ್ಲಿ ಅವನು ಸುಲಭವಾಗಿ ಬೇಲ್ ಕೂಡ ತಗೊಂಡು ಹೊರಗಡೆ ಬರ್ತಾನೆ. ಆದ್ರೆ ಎಷ್ಟೋ ಮಹಿಳಾ ಸಂಘಗಳು ಇಂಥ ರೇಪಿಸ್ಟ್ ಮನಸ್ಥಿತಿ ಅವನನ್ನ ಹೇಗೆ ನಿರಪರಾಧಿ ಅಥವಾ ಸಣ್ಣ ಪ್ರಮಾಣದ ಅಪರಾಧಿ ಅಂತ ಭಾವಿಸ್ತೀರಾ. ಇವನು ಅವತ್ತು ಈ ಗೀತಾಳ ಮೇಲೆ ಅತ್ಯಾಚಾರ ಮಾಡುವ ಸಲುವಾಗಿನೇ ಬಂದಿದ್ದು. ಆದ್ರೆ ದುರಾದೃಷ್ಟವಶಾತ್ ಅದು ನಡೆಯಲಿಲ್ಲ ಅನ್ನುವಂತ ಒಂದೇ ಕಾರಣಕ್ಕಾಗಿ ಅವನಿಗೆ ಆ ಉದ್ದೇಶ ಇರಲಿಲ್ಲ. ಅವನು ಒಳ್ಳೆಯವನಂತ ಅನ್ನೋದಕ್ಕೆ ಸಾಧ್ಯನಾ? ಇಂಥ ಮೃಗಕ್ಕೆ ಕಠಿಣ ಶಿಕ್ಷೆ ಸರಿ ಅಂತ ಅವರೆಲ್ಲ ಆಗ್ರಹ ಮಾಡ್ತಾರೆ. ಆದ್ರೆ ಆಗ ಪೊಲೀಸರ ಬಳಿ ಹೆಚ್ಚು ಸಾಕ್ಷ್ಯಾಧಾರ ಇರಲಿಲ್ಲ. ಅವ್ರ ಹತ್ರ ಕೇವಲ ಹೀಗಾಗಿರಬಹುದು ಹಾಗಾಗಿರಬಹುದು ಅನ್ನುವಂತ ಥಿಯರಿಗಳು ಮಾತ್ರ ಇದ್ವು. ಹೀಗಾಗಿ ಆಗ ಈ ಹಂತಕ ಅವ್ರಿಗೆ ಅಷ್ಟು ಅಪಾಯಕಾರಿ ಅಂತ ಅನ್ನಿಸ್ಲಿಲ್ಲ. ಜನರ ಕಾಳಜಿ ಮರ್ತಂತ ಪೊಲೀಸರು ಇವನನ್ನ ತುಂಬಾ ಅಲಕ್ಷ್ಯ ಮಾಡಿ ಮುಂದೆ ನಡೆದಂತ ಎಷ್ಟೋ ಭಯಾನಕ ಘಟನೆಗಳಿಗೆ ಪರೋಕ್ಷವಾಗಿ ಕಾರಣ ಆಗಿದ್ದು ಅತ್ಯಂತ ದಾರುಣ ಸಂಗತಿ.
ವೀಕ್ಷಕರೇ, ಈ ಉಮೇಶ್ ರೆಡ್ಡಿ ಈ ರಾಜ್ಯವೇ ನೋಡದೇ ಇದ್ದಂತ ಒಬ್ಬ ಅತ್ಯಂತ ಕ್ರೂರ ರೀತಿಯ ಸರಣಿ ಹಂತಕಂತ ಪೊಲೀಸರಿಗೆ ಗೊತ್ತಾಗುವಷ್ಟರಲ್ಲಿ ಅವನಿಂದ ಆಗ್ಬಾರ್ದಂತ ಎಷ್ಟೋ ಕೆಲಸಗಳು ಆಗು ಹೋಗಿದ್ವು. ವೀಕ್ಷಕರೇ, ಚಿತ್ರದುರ್ಗದಲ್ಲಿ ಈ ಉಮೇಶ್ ರೆಡ್ಡಿ ಮಾಡದಂತ ಎಷ್ಟೋ ಭೀಕರ ಕೃತ್ಯಗಳಿಗೆ ಸರಿಯಾದ ಸಾಕ್ಷಿ ಪೊಲೀಸರ ಹತ್ರ ಇರಲಿಲ್ಲ. ಕೇವಲ ಗೀತಾ ಕೇಸಲ್ಲಿ ಮಾತ್ರ ಇವನು ಮಾಡದಂತ ಅಪರಾಧ ಸಾಬೀತಾಗಿದ್ದರಿಂದ ಆ ಒಂದು ಕೇಸಲ್ಲಿ ಮಾತ್ರ ಅವನನ್ನ ಅರೆಸ್ಟ್ ಮಾಡಿದ್ರು. ಚಿತ್ರದುರ್ಗದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವನಿಗೆ ಬೇಲ್ ಕೂಡ ಸುಲಭವಾಗಿ ಸಿಗುತ್ತೆ. ಅವನನ್ನ ಹೊರಗಡೆ ಬಿಟ್ಟಿದ್ದು ಎಷ್ಟು ಸರಿ, ಇಂಥವನನ್ನ ಜೈಲಿಗೆ ಹಾಕಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಸಾರ್ವಜನಿಕ ಆಗ್ರಹಗಳು ಬಂದಂತ ಬೆನ್ನಲ್ಲೇ ಇನ್ನು ನಾನು ಇಲ್ಲೇ ಇದ್ರೆ ಅಪಾಯ ಅಂತಲೋ ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ, ಅವನು ಚಿತ್ರದುರ್ಗದಿಂದ ಸುಮಾರು 150 ಮೈಲಿಗಳ ದೂರದಲ್ಲಿರುವಂತ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದ್ದ. ಇವನು ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನ ನೋಡ್ಕೊಂಡಿದ್ರು ಕೂಡ ಇವನಲ್ಲಿದ್ದಂತ ಆ ರಾಕ್ಷಸಿಯ ಪ್ರವೃತ್ತಿ ಸ್ವಲ್ಪ ಕೂಡ ಕಡಿಮೆ ಆಗಿರ್ಲಿಲ್ಲ. ಹೀಗಿದ್ದಾಗಲೇ 1992ರಲ್ಲಿ ಅಲ್ಲಿಯ ಬೆಂಗಳೂರು ದಕ್ಷಿಣದಲ್ಲಿರುವಂತಹ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಒಂದಿನ ಒಂದು ಫೋನ್ ಕರೆ ಬರುತ್ತೆ. ಕರೆ ಮಾಡದಂತ ವ್ಯಕ್ತಿ ಒಂಟಿ ಮಹಿಳೆ ಇದ್ದಂತ ಒಂದು ಮನೆಗೆ ಯಾವನೋ ಒಬ್ಬ ಗುರುತು ಪರಿಚಯ ಇಲ್ಲದವನು ನುಗ್ಗಿ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿದ್ದ. ಅವನಿಂದ ಹೆಚ್ಚು ಅಪಾಯ ಆಗುವಂತ ಮುನ್ನನೇ ನಾವೆಲ್ಲ ಸೇರಿ ಅವನನ್ನ ಹಿಡಿದು ಕಟ್ ಹಾಕಿದ್ದೇವೆ. ನೀವು ತಕ್ಷಣ ಇಲ್ಲಿಗೆ ಬಂದ್ರೆ ಇವನನ್ನ ನಿಮ್ಮ ವಶಕ್ಕೆ ತಗೋಬಹುದು ಅಂತ ಸೂಚನೆ ಬರುತ್ತೆ. ಪೊಲೀಸರು ಆ ಒಂದು ಸ್ಥಳದ ಲೊಕೇಶನ್ ತಗೊಂಡು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಬಂದಿದ್ರು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ ಹಾಕ್ತಂತ ಜನ ಅವನನ್ನ ಹುಚ್ಚ ಬಟ್ಟೆ ಹೊಡೆದು ಹಣ್ಗಾಯಿ ನೀರ್ಗಾಯಿ ಮಾಡಿರ್ತಾರೆ. ಈ ಒಂದು ದೃಶ್ಯ ನೋಡದಂತ ಪೊಲೀಸ್ ಸ್ವತಃ ಆಶ್ಚರ್ಯಗೊಂಡು ಏನಾಯ್ತು, ಏನ್ ಮಾಡ್ದ, ಒಂದ್ ವೇಳೆ ಅಂತ ತಪ್ಪೇನಾದ್ರೂ ಆಗಿದ್ರು ಕೂಡ ಅದನ್ನ ವಿಚಾರಿಸೋದಕ್ಕೆ ನಾವಿದ್ದೀವಿ, ನೀವೆಲ್ಲ ಯಾಕೆ ಈ ರೀತಿ ಕೆಲಸಕ್ಕೆ ಮುಂದಾದ್ರಿಂದ ಜನರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಜನ, ಸರ್ ಇವನು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಈ ಮಹಿಳೆ ಒಂಟಿಯಾಗಿದ್ದಾಗ ಆ ಮನೆಗೆ ತನ್ನೊಬ್ಬ ಕೇಬಲ್ ಆಪರೇಟರ್ ಅಂತ ಹೇಳ್ಕೊಂಡು ಪ್ರವೇಶವನ್ನ ಮಾಡಿದ್ದಾನೆ. ಅವನ ಮಾತನ್ನ ನಂಬಿ ಮನೆ ಒಳಗೆ ಬಿಟ್ಕೊಳ್ತಿದ್ದಾಗೇನೆ ಇವನು ಅವ್ರ ಜೊತೆ ಅಸಭ್ಯ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡಿದ್ದಾನೆ. ಇದರಿಂದ ಆಕೆ ಭಯಪಟ್ಟು ಸಹಾಯಕ್ಕೆ ಜನರನ್ನ ಕೂಗಿ ಕರೆದಾಗ ನಾವು ಬಂದ್ ನೋಡಿದ್ವಿ. ಆಗ್ಲೇ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ತಕ್ಷಣ ನಾವೆಲ್ಲರೂ ಕೂಡ ಸೇರಿ ಇವನನ್ನ ಹಿಡಿದು ಕಟ್ ಹಾಕಿ ಹೊಡೆದು ನಿಮ್ಗೆ ಸುದ್ದಿಯನ್ನ ಮುಟ್ಟಿಸಿದ್ವಿ ಅಂತ ಹೇಳ್ತಾರೆ. ಅವರ ಈ ವಿವರಣೆ ಕೇಳಿ ಪೊಲೀಸ್ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾರಪ್ಪ ನೀನು, ಎಲ್ಲಿ ಅವನು, ನಿನ್ ಹೆಸರೇನು, ಯಾಕೆ ಈ ತರ ಕೆಲಸ ಮಾಡದೆ ಅಂತ ಕೇಳಿದ್ರು. ವಿಚಾರಣೆ ವೇಳೆ ಈ ಉಮೇಶ್ ರೆಡ್ಡಿ ತನ್ನ ಹೆಸರನ್ನ ರಾಜುಲು ಅಂತ ಹೇಳ್ಕೊಂಡಿದ್ದ. ಅವನ ನಡೆ ನುಡಿ ಇದೆಲ್ಲ ಕೇಳಿ ಪೊಲೀಸರಿಗೆ ಅನುಮಾನ ಬರುತ್ತೆ. ನಮ್ಮ ಹತ್ರ ನಾಟಕವನ್ನ ಮಾಡಬೇಡ, ನೀನು ಹೇಳ್ತಿರೋದು ನೋಡಿದ್ರೆ ಇದು ನಿನ್ನ ನಿಜವಾದ ಹೆಸರಲ್ಲ ಅಂತ ನಮ್ಗೆ ಗೊತ್ತಾಗ್ತಿದೆ, ಮರ್ಯಾದೆಯಿಂದ ನೀನ್ ಯಾರು, ನಿನ್ ನಿಜವಾದ ಹೆಸರೇನು ಅಂತ ಕೇಳಿದ್ರು. ಆದ್ರಿಂದ ಅವನು ತನ್ನ ಹೆಸರು ರಮೇಶ್ ಅಂತ ಹೇಳಿದ್ದ. ಆದ್ರೆ ಅದು ಕೂಡ ಅವನ ನಿಜವಾದ ಹೆಸರಲ್ಲ ಅಂತ ಪೊಲೀಸರಿಗೆ ಗೊತ್ತಾದಾಗ ನನ್ನ ಹೆಸರು ರಾಹುಲ್ ಅಂತ ಹೇಳಿದ್ದ. ಇವನು ಈ ರೀತಿ ಪದೇ ಪದೇ ತನ್ನ ಹೆಸರನ್ನ ಬದಲಿಸಿ ಹೇಳ್ತಿದ್ರಿಂದ ಪೊಲೀಸರ ಅನುಮಾನ ಜಾಸ್ತಿ ಆಗುತ್ತೆ. ಅವರು ಅವನ ಕೊರಳ ಪಟ್ಟಿಯನ್ನ ಹಿಡ್ಕೊಂಡು ನಮ್ಮ ಹತ್ರ ಆಟ ಆಡ್ಬೇಡ, ನಿನ್ನ ಮನೆ ಎಲ್ಲಿದೆ ಬಾ ತೋರ್ಸು ಅಂತ ಅವರು ಹೇಳಿದ್ರು. ಅದಾದ್ಮೇಲೆ ಈ ಉಮೇಶ್ ರೆಡ್ಡಿ ಅವರನ್ನ ಅವನಿದ್ದಂತ ಜಾಗಕ್ಕೆ ಕರ್ಕೊಂಡು ಹೋಗಿದ್ದ. ಆ ಮನೆನ ಓಪನ್ ಮಾಡಿ ಸುತ್ತಮುತ್ತ ನೋಡಿದಾಗ ಅದರೊಳಗೆ ಬೇಕಾದಷ್ಟು ಚಿನ್ನದ ಒಡವೆ ಹಾಗೂ ಬೆಳ್ಳಿಯ ಬೆಲೆ ಬಾಳುವಂತ ವಸ್ತುಗಳು ಸಿಕ್ಕಿದ್ವು. ಇದ್ರ ಜೊತೆ ಅಲ್ಲೊಂದ್ ಕಡೆ 100 ಕೆಜಿಗೂ ಹೆಚ್ಚು ತೂಗುವಂತ ಒಂದು ಚೀಲ ಇತ್ತು. ಅದರಲ್ಲಿ ಏನಿದೆ ಅಂತ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರ ತುಂಬಾ ಬರೀ ಹೆಣ್ಮಕ್ಳ ಒಳ ಉಡುಪುಗಳು ಹಾಗೂ ಇತರ ಬಟ್ಟೆಗಳು ಇದ್ದುದನ್ನ ಪೊಲೀಸರು ಗಮನಿಸ್ತಾರೆ. ಈ ಎಲ್ಲ ವಸ್ತುಗಳನ್ನ ನೋಡಿ ಪೊಲೀಸರು ಇವನು ಬಟ್ಟೆಯ ಕಳ್ಳ ಹಾಗೂ ಒಡವೆಗಳ ಲೂಟಿಕೋರ ಇರಬೇಕು ಅಂತ ತಿಳ್ಕೊಳ್ತಾರೆ. ಅಲ್ಲಿಂದ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವನನ್ನ ಚೆನ್ನಾಗಿ ಬೆಂಡೆತ್ತಿ ನೀನ್ ಯಾರು, ನಿಜ ಹೇಳು, ನಿನ್ನ ಹಿನ್ನೆಲೆ ಏನು ಅಂತ ತುಂಬಾ ಟಫ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ವೀಕ್ಷಕರೇ, ಅದು 1997ರ ಇಸ್ವಿ. ಈಗಿನ ತರ ಡಿಜಿಟಲ್ ಕ್ರೈಮ್ ಡಾಟಾಬೇಸ್ ಇರಲಿಲ್ಲ. ಹೀಗಾಗಿ ಇದರ ಹಿಂದಿನ ವರ್ಷ ಇವನು ದುರ್ಗದಲ್ಲಿ ಮಾಡದಂತ ಕೆಲಸಗಳ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಹೆಚ್ಚು ಏನು ಗೊತ್ತಿರಲಿಲ್ಲ. ಈ ತನಿಖೆ ವೇಳೆ ಅವನು ಅವರಿಗೆ ಒಂದಷ್ಟು ವಿಷಯಗಳ ಬಗ್ಗೆ ಹೇಳ್ತಾನೆ. 1997ರ ಇದೇ ವರ್ಷ ಜೂನ್ 18ನೇ ತಾರೀಕು ತಾನು ಮಾಡದಂತ ಮೊದಲ ಕಳ್ತನದ ಬಗ್ಗೆ ಇವನು ಅವ್ರಿಗೆ ಬಾಯ್ಬಿಟ್ಟಿದ್ದ. ಬೆಂಗಳೂರಿನ ಒಂದು ಏರಿಯಾದಲ್ಲಿ ವೀಣಾ ಎಂಬ ಮಹಿಳೆ ತನ್ನ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಅವಳ ಮನೆಗೆ ನುಗ್ಗಿ ಒಡವೆಗಳ ಕಳ್ತನ ಮಾಡದೆ ಅಂತ ಹೇಳಿದ್ದ. ತಾನು ಯಾವುದೋ ವಿಳಾಸವನ್ನ ಕೇಳುವಂತ ನೆಪದಲ್ಲಿ ಅವಳ ಮನೆಗೆ ಪ್ರವೇಶ ಮಾಡದೆ ಅಂತ ಈ ಉಮೇಶ್ ರೆಡ್ಡಿ ಪೊಲೀಸರಿಗೆ ತಿಳಿಸಿದ್ದ. ಒಳಗಡೆ ಹೋದ ತಕ್ಷಣ ಅವಳನ್ನ ಕುತ್ತಿಗೆ ಹಿಡಿದು ಜೋರಾಗಿ ಒತ್ತಿ ಅವಳು ಧರಿಸಿದಂತ ಒಡವೆಗಳನ್ನ ಬಲವಂತದಿಂದ ತಗೊಂಡು ಹಾಗೂ ಅವಳ ಮೇಲೂ ಕೂಡ ಬಲವಂತದ ಅತ್ಯಾಚಾರವನ್ನ ನಡೆಸಿದೆ. ಈ ಒಂದು ಘಟನೆ ಆದ್ಮೇಲೆ ಅದೇ ವರ್ಷದ ಜೂನ್ ನಲ್ಲಿ ಇನ್ನೊಬ್ಬ ಸಂಧ್ಯಾ ಎಂಬ ಮಹಿಳೆ ಮನೆಗೂ ನುಗ್ಗಿ ಅಲ್ಲೂ ಕೂಡ ಯಥಾವತ್ತಾಗಿ ನಡೆದುಕೊಂಡೆ ಅವಳ ಒಡವೆಯನ್ನು ಕದ್ದು ಅವಳ ಮೇಲೂ ಕೂಡ ಅತ್ಯಾಚಾರದ ಪ್ರಯತ್ನವನ್ನ ಮಾಡದೆ ಅಂತ ಈ ಉಮೇಶ್ ರೆಡ್ಡಿ ಪೊಲೀಸರಿಗೆ ತಿಳಿಸಿದ್ದ. ಈ ಇಬ್ರು ಮಹಿಳೆಯರನ್ನ ಬಿಟ್ಟರೆ ನಾನು ಇದುವರೆಗೂ ಬೇರೆ ಯಾರ ಮೇಲೂ ಕೂಡ ಯಾವುದೇ ತರಹದ ದಾಳಿ ಮಾಡಿಲ್ಲ ಅಂತ ಈ ಉಮೇಶ್ ರೆಡ್ಡಿ ಹೇಳಿದ್ದ. ಅವನು ಅಷ್ಟೊತ್ತು ಹೇಳಿದ್ದನ್ನ ಕೇಳಿಸ್ಕೊಂಡಂತ ಪೊಲೀಸರಿಗೆ ತುಂಬಾ ಸಿಟ್ಟು ಬಂದಿತ್ತು. ಸಿಟಿ ತುಂಬಾ ಪೊಲೀಸರು ಗಸ್ತನ್ನ ತಿರುಗ್ತಾ ಇದ್ರು ಕೂಡ ಇವನು ಇಷ್ಟು ಧೈರ್ಯವಾಗಿ ಮಹಿಳೆಯರ ಮಾನಾಪರಣ ಮಾಡಿದ್ರಿಂದ ತೀವ್ರ ಆಕ್ರೋಶಗೊಂಡಂತ ಪೊಲೀಸರು ಅವನನ್ನ ಚೆನ್ನಾಗಿ ಹೊಡೆದು ಇವನನ್ನ ಹೀಗೆ ಬಿಟ್ರೆ ಅಪಾಯ ಅಂತ ತಕ್ಷಣ ಇವನ ಹೇಳಿಕೆ ಸಮೇತ ಕೋರ್ಟ್ಗೆ ಒಪ್ಪಿಸಲೇಬೇಕು ಅಂತ ಅವನ ಕೈಗೆ ಬೇಡಿ ಹಾಕಿ ಜೀಪಲ್ಲಿ ಕೂರಿಸ್ಕೊಂಡು ಕೋರ್ಟ್ ಕಡೆ ಹೋಗ್ತಾರೆ. ದಾರಿಯ ಮಧ್ಯ ಒಂದ್ ಕಡೆ ಈ ಉಮೇಶ್
ತನ್ಗೆ ಮೂತ್ರ ವಿಸರ್ಜನೆಗೆ ಅವಸರ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ತಿಳಿಸ್ತಾನೆ. ಅವರು ದೊಡ್ಡದೊಂದು ಚೈನ್ ಅನ್ನ ಅವನ ಬೇಡಿಗೆ ಕಟ್ಟಿ, ಸರಿ ನಾವು ಇಲ್ಲೇ ಇರ್ತೀವಿ, ಅಲ್ಲಿ ಹೋಗಿ ಮುಗಿಸ್ಕೊಂಡ್ ಬಾ ಅಂತ ಚೈನ್ ಅನ್ನ ಎಳೆಬಿಟ್ಟು ಕಳಿಸ್ತಾರೆ. ಇವನು ಆ ಚೈನ್ ಅನ್ನ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಂತೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಕೈಕಾಲ್ ಮುರಿದು ಹಾಕ್ತೀವಿ ಅಂತ ಪೊಲೀಸರು ಅವನಿಗೆ ಮೊದಲೇ ವಾರ್ನ್ ಮಾಡಿದ್ರು. ಆದ್ರೆ ಈ ಉಮೇಶ್ ರೆಡ್ಡಿ ಅಂತ ಚಿಲ್ಲರೆ ಆವಾಜ್ಗಳಿಗೆಲ್ಲ ಹೆದರುವಂತ ವ್ಯಕ್ತಿಯಾಗಿರ್ಲಿಲ್ಲ. ಅವನು ತನ್ನ ಮನಸ್ಸಲ್ಲೇ ಆಗಲೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದ. ಮುಂದೆ ಹೋಗ್ತಾ ಹೋಗ್ತಾ ಆ ಒಂದು ಚೈನ್ ಅನ್ನ ಅರ್ಧಕ್ಕೆ ಕತ್ತರಿಸಿ ಚೈನ್ ಸಹಿತ ಅಲ್ಲಿಂದ ಜೋರಾಗಿ ಓಡೋದಕ್ಕೆ ಶುರು ಮಾಡಿದ. ಅವನು ಈ ಮೊದಲು CRPF ತುಕಡಿಯಲ್ಲಿ ಇದ್ದಿದ್ರಿಂದ ಅವನ ಓಟದ ವೇಗ ತುಂಬಾ ಚುರುಕಾಗಿತ್ತು. ಪೊಲೀಸರು ಅವನ ಹಿಂದೆ ಬಿದ್ದು ಓಡಿ ಅವನನ್ನ ಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉಮೇಶ್ ರೆಡ್ಡಿ ಅಲ್ಲೆಲ್ಲೂ ಕೂಡ ಅವ್ರಿಗೆ ಸಿಗ್ಲಿಲ್ಲ. ನಂತರ ಪೊಲೀಸರು ಒಂದು ಸ್ಪೆಷಲ್ ಸ್ಕ್ವಾಡ್ ಅನ್ನ ರಚನೆ ಮಾಡಿ ಅವನನ್ನ ಹಿಡಿಯೋದಕ್ಕೆ ಆದೇಶವನ್ನ ಮಾಡ್ತಾರೆ. ಇದ್ರ ಜೊತೆ ಸ್ಥಳೀಯರಿಗೂ ಕೂಡ ಈ ಒಂದು ವಿಷಯವನ್ನ ತಿಳಿಸಿ ಅವನು ಎಲ್ಲಾದ್ರೂ ಸಿಕ್ಕಿದ್ರೆ ಕೂಡ್ ಹಾಕಿ ಅಥವಾ ನಮಗೆ ಒಪ್ಸಿ ಅಂತ ಹೇಳಿದ್ರು. ಮುಂದಿನ 3 ದಿನ ಕಳೆದ್ರೂ ಕೂಡ ಅವನ ಸುಳಿವು ಎಲ್ಲೂ ಕೂಡ ಸಿಗ್ಲಿಲ್ಲ. ಆದ್ರೆ 3 ದಿನಗಳ ನಂತರ ಚಿತ್ರದುರ್ಗ ಜಿಲ್ಲಾ ಸ್ಟೇಷನ್ ಇಂದ ಬೆಂಗಳೂರು ಪೊಲೀಸರಿಗೆ ಒಂದು ಸುದ್ದಿ ಬರುತ್ತೆ. ಅದರಲ್ಲಿ ಈ ಉಮೇಶ್ ರೆಡ್ಡಿಯ ಫೋಟೋ ಹಾಗೂ ಅವನು ಅಲ್ಲಿ ಮಾಡದಂತ ಕೆಲಸಗಳ ಬಗ್ಗೆ ವಿವರಣೆ ಇತ್ತು. ಅದನ್ನ ಓದಂತ ಬೆಂಗಳೂರು ಪೊಲೀಸರು ಇಂಥವನನ್ನ ತಪ್ಪಿಸ್ಕೊಂಡು ಹೋಗೋದಿಗೆ ಬಿಟ್ಟು ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ವಿ ಅಂತ ಪಶ್ಚಾತ್ತಾಪವನ್ನ ಪಡ್ತಾರೆ. ಅವನು ಮಾಡದಂತ ಕೇಸ್ಗಳ ಬಗ್ಗೆ ಓದಿ ಇವನು ಸಾಧಾರಣ ವ್ಯಕ್ತಿಯಲ್ಲ, ಅತ್ಯಂತ ಕ್ರೂರ ಹಂತಕ, ಇವನನ್ನ ಆದಷ್ಟು ಬೇಗ ಹೇಗಾದ್ರೂ ಸರಿ ಪತ್ತೆ ಮಾಡಲೇಬೇಕು ಅಂತ ಪೊಲೀಸರು ಅವನ ಬೇಟೆಯನ್ನ ಶುರು ಮಾಡ್ತಾರೆ. ಬೆಂಗಳೂರಿನ ತಪ್ಪಿಸ್ಕೊಂಡಂತ ಇವನು ಮತ್ತೆ ತನ್ನ ಊರಾದಂತ ಚಿತ್ರದುರ್ಗಕ್ಕೆ ಹೋಗುವಂತ ಸಂಭವ ಜಾಸ್ತಿ ಇರೋದ್ರಿಂದ ಚಿತ್ರದುರ್ಗದ ಪೊಲೀಸರು ಅವನ ಮನೆಯ ಸುತ್ತಮುತ್ತಲೇ ಟೆಂಟ್ ಅನ್ನ ಹಾಕಿ ರಹಸ್ಯವಾಗಿ ಅವನನ್ನ ಹುಡುಕಾಡ್ತಾರೆ. ಹಾಗೂ ಸುತ್ತಮುತ್ತ ಇರುವಂತ ಜನರಿಗೂ ಇವನು ಬಂದ್ರೆ ಒಂದು ಸುದ್ದಿ ಕೊಡಿ ಅಂತ ತಿಳಿಸ್ತಾರೆ. ಅವರ ನಿರೀಕ್ಷೆಯಂತೆಯೇ ಈ ಉಮೇಶ್ ರೆಡ್ಡಿ ಬೆಂಗಳೂರಿಂದ ಚಿತ್ರದುರ್ಗದ ತನ್ನ ಮನೆಗೆ ಬಂದಿದ್ದ. ಅವ್ರ ಮನೆಯಲ್ಲಿ ಅವನ ತಾಯಿ ಇದ್ರು. ಅವತ್ತು ಊಟ ಮಾಡಿ ಆತ ತನ್ನ ಮನೆಯಲ್ಲಿ ಮಲಗಿದ್ದ. ತಕ್ಷಣ ಪೊಲೀಸರು ಅವನ ಮನೆಯನ್ನ ಸುತ್ತುವರೆದು ಒಳಗಡೆ ನಿರಳವಾಗಿ ಮಲಗಿದಂತ ಉಮೇಶ್ ರೆಡ್ಡಿಯನ್ನ ಹಿಡಿದು ಬಂಧಿಸ್ತಾರೆ. ನಂತರ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಾಂಬೆ ಕಟ್ಟನ್ನ ಹಾಕಿ ಏನೇನು ಕ್ರೈಮ್ ಮಾಡಿದ್ಯಾ ಒಂದೊಂದಾಗಿ ನಮ್ಗೆ ಹೇಳುವಂತ ಅವನಿಗೆ ಹಿಂಸೆ ಕೊಡ್ತಾರೆ. ಅವರ ಹಿಂಸೆಗೆ ಹೆದರದಂತ ಉಮೇಶ್ ರೆಡ್ಡಿ ದುರ್ಗದ ಪಲ್ಲವಿ, ಗೀತಾ ಹಾಗೂ ದಿವ್ಯಾ ಈ ಎಲ್ಲಾ ಪ್ರಕರಣಗಳಿಗೂ ನಾನೇ ಕಾರಣ, ಅದರಲ್ಲಿ ಒಬ್ಬರನ್ನ ಕೊಲೆ ಮಾಡಿದ್ದು ಕೂಡ ನಾನೇ ಅಂತ ನಿಜ ಹೇಳ್ತಾನೆ. ಅದರಲ್ಲಿ ಪಲ್ಲವಿಯ ಒಡವೆಗಳನ್ನ ಸ್ಟವ್ ಕೆಳಗೆ ನಾನೇ ಹೂತ್ ಹಾಕಿದ್ದೇನೆ ಅಂತ ಉಮೇಶ್ ರೆಡ್ಡಿ ಹೇಳ್ತಾನೆ. ಅದರಂತಾನೆ ಆ ಒಂದು ಜಾಗವನ್ನ ಅಗದು ನೋಡಿದಾಗ ಪಲ್ಲವಿ ಅವತ್ತು ಧರಿಸಿದಂತ ಬೆಳ್ಳಿಯ ಕಾಲ್ ಚೈನ್ ಕಾಣಿಸುತ್ತೆ. ಅದರಲ್ಲಿ A1 ಎಂಬ ಗುರುತು ಕೂಡ ಇದ್ದದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದ್ರ ಜೊತೆ ದಿವ್ಯಾಳ ಕಿವಿಯ ಓಲೆ ಹಾಗೂ ಇತರ ಒಡವೆಗಳು ಕೂಡ ಅಲ್ಲಿ ಸಿಗ್ತವೆ. ಅವೆಲ್ಲವನ್ನು ಕೂಡ ಸಂಗ್ರಹಿಸಿಕೊಂಡು ಪಲ್ಲವಿ ಹಾಗೂ ದಿವ್ಯಾಗೆ ಅವುಗಳು ನಿಮ್ಮ ಒಡವೆಗಳಂತ ಕೇಳಿ ಪರಿಶೀಲನೆ ಮಾಡಿ ಅವರ ಒಡವೆಗಳನ್ನ ಅವರವರಿಗೆ ವಾಪಸ್ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವನನ್ನ ಹೆಡೆಮುರಿ ಕಟ್ಟಂತ ಪೊಲೀಸರು ತಕ್ಷಣ ಜೀಪ್ಗೆ ಹಾಕೊಂಡು ಈ ಸಲ ಅದೇಗೆ ಎಮ್ಮರ್ಸಿ ತಪ್ಪಿಸ್ಕೊಳ್ತೀಯ ಅಂತ ನಾವು ನೋಡ್ತೀವಿ ಅಂತ ಅವನಿಗೆ ಸವಾಲ್ ಹಾಕಿದ್ರು. ಸುಮ್ನೆ ಕೂತಿದಂತ ಉಮೇಶ್ ರೆಡ್ಡಿ ದಾರಿಯ ಮಧ್ಯ ಒಂದ್ ಕಡೆ ಎದ್ದು ತನ್ನ ಪ್ಯಾಂಟಿನ ಜಿಪ್ಪನ್ನ ತೆಗೆದು ಪೊಲೀಸರ ಮೇಲೇನೆ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವನನ್ನ ಹೊಡೆದು ದೂರ ತಳ್ಳದಂತ ಪೊಲೀಸರು, ನೀನು ಎಂಥ ಖತರ್ನಾಕ್ ನನ್ ಮಗ ಅಂತ ನಮ್ಗೆ ಗೊತ್ತಿದೆ, ನೀನು ಗಾಡಿಯ ಒಳಗೆ ಗಲೀಜ್ ಮಾಡ್ಕೊಂಡ್ರು ಕೂಡ ನಿನ್ನನ್ನ ಮಾತ್ರ ಕೆಳಗಡೆ ಇಳಿಸೋದಿಲ್ಲ, ಅದೇನ್ ಬೇಕಾದ್ರೂ ಮಾಡ್ಕೊಂತ ಹೇಳಿದ್ರು. ಇದಾದ್ಮೇಲೆ ಅವರು ಕೋರ್ಟ್ ಅನ್ನ ತಲುಪಿದ್ರು. ನಂತರ ಇವನ ಸರದಿ ಬಂದಾಗ ಒಳಗಿನ ಕಟಕಟೆಯಲ್ಲಿ ಅವನನ್ನ ನಿಲ್ಲಿಸಿ ನಿನ್ ಮೇಲೆ ಇರುವಂತ ಆಪಾದನೆಗಳೆಲ್ಲ ನಿಜಾನ ಅಂತ ನ್ಯಾಯಾಧೀಶರು ಅವನನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಉಮೇಶ್ ರೆಡ್ಡಿ ಯಾವ ರೀತಿ ಉಲ್ಟಾ ಹೊಡೆದಿದ್ದ ಅಂದ್ರೆ, ಇಲ್ಲ ಸರ್, ಅದ್ಯಾವುದಕ್ಕೂ ನನಗೂ ಸಂಬಂಧನೇ ಇಲ್ಲ, ಅವ್ರು ಹೇಳದಂತೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಅದರಲ್ಲೂ ಆ ಪಲ್ಲವಿಯ ಕೇಸಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಅವಳನ್ನ ಕೊಂದು ಮುಗಿಸ್ತವ್ರು ಬೇರೆ ಯಾರೋ 5 ಜನ ಪ್ರಭಾವಿ ವ್ಯಕ್ತಿಗಳು, ಅವರು ಕೂಡ ಇದೇ ಊರ್ನವರು, ಅದರಲ್ಲಿ ಒಬ್ಬ ಡಾಕ್ಟರ್ ಮಗ ಇದ್ರೆ ಇನ್ನೊಬ್ಬ ಪ್ರೊಫೆಸರ್ ಮಗ ಕೂಡ ಇದ್ದಾನೆ ಅಂತ ಕೋರ್ಟ್ ನಲ್ಲಿ ಹೇಳಿದ್ದ. ಅವನ ಮಾತಿಗೆ ಬೇಕಾದಂತ ಸ್ಥಿತಿ, ಸಂದರ್ಭ ಹಾಗೂ ಸಾಕ್ಷ್ಯಗಳು ಕೂಡ ಅದಕ್ಕೆ ಪೂರಕವಾಗಿದ್ವು. ಅವನ ಮಾತನ್ನ ಕೇಳದಂತ ನ್ಯಾಯಾಧೀಶರು ಪೊಲೀಸರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೀವು ಸಂಬಂಧನೇ ಇಲ್ಲದಂತ ಅಪರಾಧಿಗಳಿಗೆ ಯಾರ್ಯಾರನ್ನೋ ಈ ರೀತಿ ತಳಕನ್ನ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳದಂತೆ ಆ 5 ಜನ ಯಾರು, ಅವರೆಲ್ಲಿದ್ದಾರೆ, ಅವರನ್ನ ತಕ್ಷಣ ಹುಡುಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಪೊಲೀಸರಿಗೆ ಹೇಳಿದ್ರು. ಈಗ ಈ ಉಮೇಶ್ ರೆಡ್ಡಿ ಅವನು ಕಳ್ತನ ಮಾಡದಂತ ಒಡವೆಗಳು ಅವನು ಹೇಳದಂತ ಜಾಗದಲ್ಲಿ ಸಿಕ್ಕಿದ್ದು ಹಾಗೂ ಅದಕ್ಕೆ ಸಂಬಂಧಪಟ್ಟವರು ಕೂಡ ಇನ್ನೂ ಜೀವಂತವಾಗೇನೆ ಇದ್ರು. ಆದ್ರೆ ಇವ್ರ್ಯಾರು ಕೂಡ ಅವನು ನಮ್ಮ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡದ ಅಥವಾ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಅಧಿಕೃತವಾಗಿ ಹೇಳಿರ್ಲಿಲ್ಲ. ಹಾಗಾಗಿ ಇದು ಸಣ್ಣ ಸಾಧಾರಣ ಕಳ್ತನದ ಹಾಗೂ ದಾಳಿಯ ಪ್ರಕರಣ ಅಂತ ಭಾವಿಸಿದಂತ ಕೋರ್ಟ್ ಅದಕ್ಕೆ ಮಾತ್ರ ಸಂಬಂಧಿಸಿದಂತೆ ಅವನಿಗೆ ಅಲ್ಪ ಮಟ್ಟದ ಶಿಕ್ಷೆಯನ್ನ ವಿಧಿಸುತ್ತೆ. ಇದೆಲ್ಲ ಅಲ್ಲಿದ್ದಂತ ಪೊಲೀಸರ ಕಣ್ಮುಂದೆನೆ ನಡೆದಿತ್ತು. ಪೊಲೀಸರು ಕೂಡ ಏನು ಮಾಡಲಾಗದೆ ಅಸಹಾಯಕರಾಗಿ ಉಳಿದ್ರು. ಇಂಥ ತೀರ್ಪು ಬಂದಿದ್ರಿಂದ ಅವ್ರಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಆಶ್ಚರ್ಯ ಹಾಗೂ ಬೇಸರ ಕೂಡ ಆಗಿತ್ತು. ಆದ್ರೆ ಉಮೇಶ್ ರೆಡ್ಡಿ ಈ ಒಂದು ಶಿಕ್ಷೆಯಿಂದ ಬಹಳ ಸುಲಭವಾಗಿ ತಪ್ಪಿಸಿಕೊಂಡು ಆರಾಮಾಗಿ ಜೈಲಿಂದ ಹೊರಗಡೆ ಬಂದಿದ್ದ. ಈಗ ಪೊಲೀಸರು ಅವನು ಹೇಳದಂತ ಇವರನ್ನ ಭೇಟಿಯಾಡಿ ಕೊನೆಗೂ ಪತ್ತೆ ಹಚ್ಚಿ ಕರ್ಕೊಂಡು ಬಂದಿದ್ರು. ಅದರಲ್ಲಿ ಸುಧೀರ್ ಎಂಬ ಒಬ್ಬ ವ್ಯಕ್ತಿ ನೋಡೋದಕ್ಕೆ ದೈಹಿಕವಾಗಿ ತುಂಬಾ ದುರ್ಬಲನಂತೆ ಕಾಣ್ತಿದ್ದ. ಇಲ್ಲಿ ಅವನು ಕೊಟ್ಟಂತ ಹೇಳಿಕೆ ಸ್ವಲ್ಪ ವಿಚಿತ್ರವಾಗಿತ್ತು. ಅವತ್ತು ಪಲ್ಲವಿಯನ್ನ ನಾವೇ ಕಾರಲ್ಲಿ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾಗಿ ಸುಧೀರ್ ಪೊಲೀಸರಿಗೆ ಹೇಳಿ, ಆದ್ರೆ ಅವತ್ತು ಉಮೇಶ್ ರೆಡ್ಡಿ ಅವಳನ್ನ ಕೇವಲ ನಾವಿದ್ದಂತ ಕಾರಿನವರೆಗೂ ಕರ್ಕೊಂಡು ಬಂದಿದ್ದ ಅಷ್ಟೇ.
ಅವನು ಕಾರ್ ಹತ್ರ ಬಂದಾಗ ನಾವೆಲ್ಲ ಸೇರಿ ಅವನನ್ನ ದೂರ ತಳ್ಳಿ ಅವನನ್ನ ಅಲ್ಲೇ ಬಿಟ್ಟು ಅವಳೊಬ್ಬರನ್ನ ಮಾತ್ರ ಕಾರಲ್ಲಿ ಎತ್ತಾಕೊಂಡು ಬಂದ್ವಿ ಅಂತ ಸುಧೀರ್ ಹೇಳಿಕೆ ಕೊಟ್ಟಿದ್ದ. ಇವರನ್ನೆಲ್ಲ ಹಿಡಿದು ಕೋರ್ಟ್ಗೆ ಒಪ್ಪಿಸಿದಾಗ ಅಲ್ಲೂ ಕೂಡ ಸೀನ್ ಬದಲಾಗುತ್ತೆ. ಕೋರ್ಟ್ನಲ್ಲಿ ಅವರೆಲ್ಲ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಬಲವಂತದಿಂದ ನಮ್ಗೆಲ್ಲ ಬೆದರಿಕೆ ಹಾಕಿ ಈ ರೀತಿ ಸ್ಟೇಟ್ಮೆಂಟ್ ಕೊಡುವಂತೆ ಒತ್ತಾಯವನ್ನ ಮಾಡಲಾಯಿತು ಅಂತ ಹೇಳಿದ್ರು. ಯಾಕೋ ಈ ಒಂದು ಕೇಸ್ ಏನೋ ವಿಚಿತ್ರ ತಿರುವನ್ನ ಪಡೆದು ಸರಿಯಾದ ಸಾಕ್ಷಿ ಇಲ್ಲದೆ ನೇತಾಡ್ತಾ ಇರೋದ್ರಿಂದ ಇದನ್ನ ನಡೆಸೋದೇ ವ್ಯರ್ಥ ಅಂತ ಡಿಸೈಡ್ ಮಾಡಿದಂತ ಕೋರ್ಟ್ ಈ ಒಂದು ಕೇಸನ್ನ ಸಾಕ್ಷಿ ರಹಿತ ಅಂತ ಡಿಸೈಡ್ ಮಾಡಿ ಕ್ಲೋಸ್ ಮಾಡುತ್ತೆ. ಈ ಮಧ್ಯೆ ಒಂದ್ಸಲ ಈ ಉಮೇಶ್ ರೆಡ್ಡಿ ಮತ್ತೆ ಪೊಲೀಸರ ಕೈಗೆ ತಗಲಾಕೊಳ್ತಾನೆ. ಅವನನ್ನ ಈ ಬಾರಿ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ್ಲೇ ಶುಗರ್ ಪೇಷಂಟ್ ಪೊಲೀಸ್ ಎಸ್ಕೇಪ್ ಕತೆ ನಡೆಯೋದು. ಈ ಸಲ ಅವನು ಯಾವ್ದೋ ಕೇಸಲ್ಲಿ ತಗಲಾಕೊಂಡಿದ್ರಿಂದ ಅವನನ್ನ ಹಿಡಿದು ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಂತ ಪೊಲೀಸ್ಗೆ ಡಯಾಬಿಟಿಸ್ ಕಾಯಿಲೆ ಇತ್ತು. ಇದನ್ನ ಗಮನಿಸಿದಂತ ಉಮೇಶ್ ರೆಡ್ಡಿ ಈ ಪೊಲೀಸ್ ಅಂಕಲ್ಗೆ ಹೇಗಾದ್ರೂ ಮಾಡಿ ಏಮಾರಿಸಿ ಎಸ್ಕೇಪ್ ಆಗ್ಬೇಕು ಅಂತ ಸ್ಟೇಷನ್ಗೆ ಹೋಗುವಂತ ಮೊದಲೇ ತನಗೆ ಮೂತ್ರಕ್ಕೆ ಅವಸರ ಆಗಿದೆ ಅಂತ ಹೇಳಿದ್ದ. ಈ ಪೊಲೀಸ್ಗೂ ಕೂಡ ಸಕ್ಕರೆ ಕಾಯಿಲೆ ಇರೋದ್ರಿಂದ ಅವರು ಕೂಡ ಮೂತ್ರಕ್ಕೆ ಅವಸರವಾಗಿ ಸರಿ ನಾನು ಬರ್ತೀನಿ, ಅಲ್ಲೇ ಹೋಗಿ ಇಬ್ರು ಮುಗಿಸ್ಕೊಂಡ್ ಬರೋಣ ಅಂತ ಅವನ ಜೊತೆನೆ ಹೋಗಿದ್ರು. ಸಕ್ಕರೆ ಕಾಯಿಲೆ ಇದ್ದಂತ ಪೊಲೀಸ್ ನಿಧಾನವಾಗಿ ಮೂತ್ರವನ್ನ ಮಾಡ್ತಿದ್ದಾಗ ಉಮೇಶ್ ರೆಡ್ಡಿ ಉಪಾಯವಾಗಿ ತಾನು ಬೇಗ ಮೂತ್ರವನ್ನ ಮುಗಿಸಿ ಆ ಪೊಲೀಸ್ ಅಧಿಕಾರಿಯನ್ನ ಅಲ್ಲೇ ಬಿಟ್ಟು ವೇಗವಾಗಿ ಓಡಿ ತಪ್ಪಿಸ್ಕೊಂಡಿದ್ದ. ಈ ಸಲವೂ ಕೂಡ ಅವನು ಪೊಲೀಸ್ನವ್ರಿಗೆ ಅತ್ಯಂತ ಚಾಣಾಕ್ಷತೆಯಿಂದ ಮೋಸ ಮಾಡಿ ಎಸ್ಕೇಪ್ ಆಗಿದ್ದ. ಈ ರೀತಿ ತಪ್ಪಿಸ್ಕೊಂಡು ಹೋದವನು ಅದೇ ವರ್ಷದ ಜುಲೈನಲ್ಲಿ ಇನ್ನೊಂದು ಅಪರಾಧ ಮಾಡಿ ಸುದ್ದಿಗೆ ಬಂದಿದ್ದ. ಜೂನ್ ನಿಂದ ಜುಲೈವರೆಗೂ ಈ ಅಲ್ಪಾವಧಿ ನಮ್ಗೆ ಚಿಕ್ತು ಅಂತ ಅನ್ಸಿದ್ರು ಕೂಡ ಈ ಒಂದು ಸಮಯಾವಕಾಶದಲ್ಲಿ ಈ ಕಿಲ್ಲರ್ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇತ್ತು. ಆದ್ರೆ ಇದರ ಮರು ವರ್ಷ ಅಂದ್ರೆ 1998ರ ಫೆಬ್ರವರಿಯಲ್ಲಿ ಇವನು ಮಾಡಿದಂತ ಒಂದು ಭೀಕರ ಕ್ರೈಮ್ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಬೆಂಗಳೂರಿನ ಪೀಣ್ಯದ ಬಳಿ ಒಂದು ಕುಟುಂಬ ವಾಸ ಇತ್ತು. ಅದರಲ್ಲಿ ಇಬ್ರು ವೈದ್ಯ ದಂಪತಿ ತಮ್ಮ ಮಗನ ಜೊತೆ ಇದ್ರು. ಅವರ ಮಗನಿಗೆ 7 ವರ್ಷ ವಯಸ್ಸು. ಆದ್ರೆ ಅವನು 3 ವರ್ಷ ಇದ್ದಾಗಲೇ ಅವನ ತಂದೆ ಡೆತ್ ಆಗಿದ್ರಿಂದ ಈಗ ತಾಯಿ ಮಗ ಇಬ್ರೇ ಆ ಮನೆಯಲ್ಲಿ ವಾಸ ಮಾಡ್ತಿದ್ರು. ಈ ಮನೆನೇ ತನಗೆ ಬೆಸ್ಟ್ ಅಂತ ದಾಳಿ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ. ಅವತ್ತು ಫೆಬ್ರವರಿ 28ನೇ ತಾರೀಕು, ಅವತ್ತು ಶನಿವಾರ. ಅವತ್ತು ಬೆಳಗ್ಗೆ 7:15 ಶಾಲೆಗೆ ಹೋದಂತ ಆ ಹುಡುಗ ಪುನಃ 11:00 ಮನೆಗೆ ಬಂದಿದ್ದ. ಮನೆಗೆ ಬಂದವನೇ ಬ್ಯಾಗನ್ನ ಅಲ್ಲೇ ಇಟ್ಟು ಹೊರಗಡೆ ಹೋಗಿ ಆಟವನ್ನ ಆಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾನೆ. ಹಾಗೆ ಹೋದವನು ಅರ್ಧ ಗಂಟೆ ಬಿಟ್ಟು ಮನೆಗೆ ಬಂದ್ ನೋಡಿದ್ರೆ ಮನೆ ಡೋರ್ ಲಾಕ್ ಆಗಿತ್ತು. ಅವನು ಮನೆ ಡೋರ್ ಅನ್ನ ಬಡಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾರು ಕೂಡ ಅದನ್ನ ತೆಗೆಯೋದಕ್ಕೆ ಬರ್ಲಿಲ್ಲ. ಅವನು ಅಲ್ಲಿ ಹೊರಗಡೆ ಸುಮಾರು 15 ನಿಮಿಷಕ್ಕೂ ಹೆಚ್ಚಿನ ಸಮಯ ಕಾದು ನಿಂತಿದ್ದ. ಹೀಗಿದ್ದಾಗ ಆ ಮನೆಯ ಡೋರ್ ಓಪನ್ ಆಗುತ್ತೆ. ಅದು ಓಪನ್ ಆಗ್ತಿದ್ದಾಗೇನೆ ಅವನ್ ಮುಂದೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಿಂತ್ಕೊಂಡಿದ್ದ. ಹೌದು, ಅಲ್ಲಿ ಬಾಗ್ಲನ್ನ ತೆಗೆದವರು ಅವನ ಅಮ್ಮ ಆಗಿರ್ಲಿಲ್ಲ. ಅವನ್ ಮುಂದೆ ನಿಂತದ್ದು ಇದೇ ಉಮೇಶ್ ರೆಡ್ಡಿ ಎಂಬ ನರ ರಾಕ್ಷಸ. ಈ ರೆಡ್ಡಿಯನ್ನ ನೋಡಿದವನೇ ಹುಡುಗ ಗಾಬರಿಯಿಂದ ಯಾರ್ ನೀವು, ಅಮ್ಮ ಎಲ್ಲಿ ಅಂತ ಕೇಳಿದ್ದ. ಅದಕ್ಕೆ ಈ ರೆಡ್ಡಿ ನಾನು ನಿಮ್ಮಮ್ಮನ ಸ್ನೇಹಿತ, ನಿಮ್ಮಮ್ಮ ಒಳಗಡೆ ಮಲಗಿದ್ದಾರೆ ಅಂತ ಹೇಳ್ತಾನೆ. ಅದನ್ನ ಕೇಳದಂತ ಹುಡುಗ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮಂಚದ ಮೇಲೆ ಕಂಡಂತ ದೃಶ್ಯದಿಂದ ದಿಗ್ಭ್ರಾಂತನಾಗಿದ್ದ. ಅಲ್ಲಿ ಮಂಚದ ಮೇಲೆ ಅಸ್ತವ್ಯಸ್ತ ಬಟ್ಟೆಯೊಂದಿಗೆ ಅವನ ತಾಯಿ ರಕ್ತದ ಮಡುವಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ರು. ಆಗ ಅಮ್ಮನ್ಗೆ ಏನಾಯ್ತು ಅಂಕಲ್ ಅಂತ ಕೇಳಿದಾಗ ಉಮೇಶ್ ರೆಡ್ಡಿ ನೋಡು ಏನೂ ಆಗಿಲ್ಲ, ನಿಮ್ಮಮ್ಮನ ಮೇಲೆ ದೇವ್ರು ಬಂದಿದೆ, ಹಾಗಾಗಿ ಅವಳು ಕೆಳಗ್ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅವಳು ನನ್ನನ್ನ ಸಹಾಯಕ್ಕೆ ಕರೆದ್ಲು, ಹೀಗಾಗಿ ಅವಳನ್ನ ಮಲಗಿಸಿದ್ದೀನಿ. ಈಗ ಅವಳಿಗೆ ಚಿಕಿತ್ಸೆ ಬೇಕು, ಅದು ಡಾಕ್ಟರ್ ಇಂದ ಮಾತ್ರ ಸಾಧ್ಯ. ಹಾಗಾಗಿ ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ, ನೀನು ಏನು ಶಬ್ದ ಮಾಡದೆ ನಾನು ಬರೋವರೆಗೂ ಇಲ್ಲೇ ಕೂತ್ಕೊಂಡಿರು ಅಂತ ಹೇಳಿ ಇವನು ಅಲ್ಲಿಂದ ಎಸ್ಕೇಪ್ ಆಗಿದ್ದ. 7 ವರ್ಷದ ಹುಡುಗನಿಗೆ ಅಲ್ಲೇನಾಗ್ತಿದೆ ಅನ್ನೋದು ಗೊತ್ತಾಗ್ಲಿಲ್ಲ. ಅವನು ಈ ಉಮೇಶ್ ರೆಡ್ಡಿ ಹೇಳಿದೆ ನಿಜ ಇರ್ಬೋದು ಅಂತ ತನ್ನ ತಾಯಿಯ ಶವದ ಪಕ್ಕದಲ್ಲಿ ಕೂತಿದ್ದ. ಅಲ್ಲಿ ಮಂಚದ ಮೇಲೆ ಮನೆಯ ಬೀರ್ನಲ್ಲಿ ಎಲ್ಲಾ ಕಡೆ ಬಟ್ಟೆಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು. ಉಮೇಶ್ ರೆಡ್ಡಿ ಆಕೆ ಉಡುಪುಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಆ ಬ್ಯಾಗ್ ಸಹಿತ ಅಲ್ಲಿಂದ ತಪ್ಪಿಸ್ಕೊಂಡಿದ್ದ. ಅವನು ತನ್ನ ಮುಂದೆ ಬ್ಯಾಗನ್ನ ಹಿಡಿದು ನಿಂತಿದ್ದನ್ನ ಈ ಹುಡುಗ ಗಮನಿಸಿದ್ದ. ಇದಾಗಿ ಎಷ್ಟು ಹೊತ್ತಾದ್ರೂ ಕೂಡ ಉಮೇಶ್ ರೆಡ್ಡಿ ಅಲ್ಲಿಗೆ ಬರ್ಲೇ ಇಲ್ಲ. ಇದಾಗಿ ತುಂಬಾ ಹೊತ್ತಾದ್ಮೇಲೆ ಸುತ್ತಮುತ್ತ ಇದ್ದಂತ ಜನ ಏನಾಗಿರ್ಬಹುದು ಅಂತ ಒಳಗಡೆ ಹೋಗಿ ನೋಡಿದಾಗ ಅವರು ಆ ಬಾಲಕನನ್ನ ನಿಮ್ಮಮ್ಮ ಎಲ್ಲಿ ಅಂತ ಕೇಳಿದ್ರು. ಆಗ ಆ ಹುಡುಗ ನಮ್ಮಮ್ಮಂಗೆ ಮೈ ಮೇಲೆ ದೇವ್ರು ಬಂದಿದೆ, ಹಾಗಾಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂಕಲ್ ಹೇಳಿ ಹೋಗಿದ್ದಾರೆ, ನಾನು ಅವ್ರು ಬರೋದನ್ನೇ ಕಾಯ್ತಾ ಇದ್ದೀನಿ ಅಂತ ಆ ಹುಡುಗ ಹೇಳಿ ಸುಮ್ನೆ ಕೂತಿದ್ದ. ಸುತ್ತಮುತ್ತ ಇದ್ದವ್ರಿಗೆ ಅವನ ಮಾತನ್ನ ಕೇಳಿ ಅನುಮಾನ ಬಂದು ಒಳ ಹೋಗಿ ನೋಡಿದಾಗ ಅಲ್ಲಿ ಮಂಚದ ಮೇಲೆ ಸತ್ತು ಮಲಗಿದಂತ ಆಕೆಯನ್ನ ನೋಡಿ ಆ ಜನ ಶಾಕ್ ಆಗಿದ್ರು. ಅವರು ತಕ್ಷಣ ಈ ಒಂದು ಸುದ್ದಿಯನ್ನ ಪೊಲೀಸರಿಗೆ ಮುಟ್ಟಿಸ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಆ ಇಡೀ ಸ್ಥಳದ ಮಹಾಜರ್ ನಡೆಸಿ ಅಲ್ಲಿ ಏನಾಗಿದೆ ಅಂತ ಗೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಘಟನೆಯಲ್ಲಿ ಈ ರೆಡ್ಡಿ ಅವ್ರಿಗಾಗಿ ಉಳಿಸಿ ಹೋದಂತ ಒಂದು ಏಕೈಕ ಮಹತ್ವದ ಸಾಕ್ಷಿ ಅಂದ್ರೆ ಅದು ಆ 7 ವರ್ಷದ ಹುಡುಗ ಮಾತ್ರ. ಅದೃಷ್ಟವಶಾತ್ ಆ ಬಾಲಕನ್ಗೆ ಯಾವುದೇ ಅಪಾಯ ಆಗಿರ್ಲಿಲ್ಲ. ಆ ಹುಡುಗ ಹೊರಗಡೆ ಹೋಗಿ ಆಟವನ್ನ ಆಡ್ಕೊಂಡು ಬರುವಷ್ಟರಲ್ಲಿ ಅಂದ್ರೆ ಸುಮಾರು ಅರ್ಧ ಗಂಟೆ ಒಳಗೆ ಆ ಮನೆಗೆ ನುಗ್ದಂತ ಈ ರೆಡ್ಡಿ ತನ್ನ ದುಷ್ಕೃತ್ಯವನ್ನ ಎಸಗಿದ್ದ. ನಂತರ ಪೊಲೀಸರು ಈ ಒಂದು ಕೆಲಸವನ್ನ ಯಾರು ಮಾಡಿರಬಹುದು ಅಂತ ತನಿಖೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇದಾಗಿ 2 ದಿನಕ್ಕೆ ಅಂದ್ರೆ ಮಾರ್ಚ್ 2ನೇ ತಾರೀಕು ನಿತ್ಯ ಎಂಬ ಗರ್ಭಿಣಿ ಮಹಿಳೆ ಇದ್ದಂತ ಮನೆಗೆ ವಿಳಾಸವನ್ನ ಕೇಳುವಂತ ನೆಪದಲ್ಲಿ ಹೋಗಿದ್ದ. ಆಕೆ ನನಗೆ ಯಾವುದೇ ಅಡ್ರೆಸ್ ಗೊತ್ತಿಲ್ಲ ಅಂತ ಜೋರಾಗಿ ಬಾಗ್ಲನ್ನ ಹಾಕೊಡುವಾಗ್ಲೇ ಅದನ್ನ ಕಾಲ್ನಲ್ಲಿ ಈ ಉಮೇಶ್ ತಡೆದಿದ್ದ. ಆಗ ಆಕೆ ಬಾಗ್ಲನ್ನ ಹಾಕೋದಿಕ್ಕೆ ಸಾಧ್ಯ ಆಗ್ಲಿಲ್ಲ.
ತಕ್ಷಣ ಆ ಬಾಗಿಲ ಸಹಿತ ಅವಳನ್ನ ಕೆಳಗ್ ತಳ್ಳಿ ಒಳಗ್ ಬಂದು ಬಾಗಿಲನ್ನ ಹಾಕೊಂಡಂತ ಈ ರೆಡ್ಡಿ ಅವಳ ಜುಟ್ಟನ್ನ ಹಿಡಿದು ದರದರನೆ ಹತ್ರ ಇದ್ದಂತ ಆ ಮನೆಯ ಕಿಚನ್ ವರ್ಗುನು ಹೋಗ್ತಾನೆ. ಅಲ್ಲಿದ್ದಂತ ಒಂದು ಚಾಕುವನ್ನ ತಗೊಂಡು ಗಲಾಟೆ ಮಾಡಿದ್ರೆ ನಿನ್ನ ಮುಗಿಸ್ತೀನಿಂತ ಹೆದರಿಸ್ತಾನೆ. ಅಷ್ಟರಲ್ಲಿ ಆ ಮಹಿಳೆ ಹೇಗೋ ಧೈರ್ಯವನ್ನ ತಗೊಂಡು ಅಲ್ಲೊಂದ್ ಕಡೆ ಇದ್ದಂತ ಒಂದು ಕುಕ್ಕರ್ ಅನ್ನ ತಗೊಂಡು ಅವನ ತಲೆಗೆ ಹೊಡೆದಿದ್ಲು. ಆ ಒಂದು ಏಟಿಗೆ ಕೆಳಕ್ಕೆ ಬಿದ್ದಂತ ರೆಡ್ಡಿ ಮೂರ್ಛೆ ಹೋಗ್ತಾನೆ. ತಕ್ಷಣ ಅವಳು ಅಲ್ಲಿಂದ ಎದ್ದು ಬಂದು ಹೊರಗಡೆ ಜನರನ್ನ ಸಹಾಯಕ್ಕಾಗಿ ಕೂಗಿದ್ಲು. ಆಗ ಅಲ್ಲಿ ಅಕ್ಕಪಕ್ಕ ಇದ್ದಂತ ಜನ ಮನೆ ಒಳಗೆ ಓಡ್ಬಂದು ಅವನನ್ನ ಹಿಡಿದು ಚೆನ್ನಾಗಿ ಹೊಡೆದಿದ್ರು. ನಂತರ ಅವರು ಪೊಲೀಸರಿಗೆ ಇವನನ್ನ ಒಪ್ಪಿಸ್ತಾರೆ. ಅಷ್ಟೊತ್ತಿಗೆ ಆಗ್ಲೇ ರಾಜ್ಯದ ಸಾಕಷ್ಟು ಕಡೆ ಅವನ ಫೋಟೋ, ಹೆಸರು ಇದೆಲ್ಲ ಕೂಡ ಸರಬರಾಜಾಗಿತ್ತು. ಹೀಗಾಗಿ ಈಗ ನಮ್ಗೆ ಸಿಕ್ಕವನೇ ಉಮೇಶ್ ರೆಡ್ಡಿ ಅಂತ ಬೆಂಗಳೂರಿನ ಪೊಲೀಸರಿಗೆ ಖಾತ್ರಿಯಾಗುತ್ತೆ. ಇವನನ್ನ ಹಿಡಿದು ವಿಚಾರಣೆ ಮಾಡಿದಾಗ ಕಳ್ತನ ಮಾಡೋದಕ್ಕೆ ಮನೆಗೆ ಬಂದದ್ದು ನಿಜ ಅಂತ ಆತ ಒಪ್ಕೊಂಡಿದ್ದ. ನಂತರ ಅವನನ್ನ ಅವನ ಮನೆಗೆ ಕರ್ಕೊಂಡು ಹೋದಾಗ ಆ ಮನೆಯನ್ನ ಸರ್ಚ್ ಮಾಡಿದಂತ ಪೊಲೀಸರಿಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಹಾಗೂ ಸುಮಾರು 5 ಕೆಜಿಯಷ್ಟು ಸ್ತ್ರೀಯರ ಒಡವೆ ಆಭರಣಗಳು ಸಿಗ್ತವೆ. ಈಗ ಉಮೇಶ್ ರೆಡ್ಡಿಗೆ ಈ ಮೊದಲು ಪೀಣ್ಯದಲ್ಲಿ ತಾನೇ ಕೊಲೆ ಮಾಡಿದರ ಬಗ್ಗೆ ಕೂಡ ಅವನು ಬಾಯಿ ಬಿಡ್ತಾನಂತ ಪೊಲೀಸರು ವಿಚಾರಿಸ್ತಾರೆ. ಅವನ ಮನೆಯಲ್ಲಿದ್ದಂತ ಟಿವಿ, ಕೆಸೆಟ್ಗಳು ಹಾಗೂ ಪ್ಲೇಯರ್ಗಳನ್ನ ತಗೊಂಡು ಆ ಬಾಲಕನ ಮುಂದೆ ಇಟ್ಟಾಗ ಇವೆಲ್ಲ ನಿಮ್ಗೆ ಸೇರಿದ ಅಂತ ಪೊಲೀಸರು ಕೇಳ್ತಾರೆ. ಆಗ ಆ ವಸ್ತುಗಳನ್ನೆಲ್ಲ ಉಮೇಶ್ ರೆಡ್ಡಿ ಪೀಣ್ಯದ ಆ ಒಂದು ಮನೆಯಿಂದನೇ ಕಳ್ತನ ಮಾಡಿದ್ದ. ಆ ವಸ್ತುಗಳನ್ನ ನೋಡಿದವನೇ ಹುಡುಗ ಇವೆಲ್ಲ ನಮ್ಮ ಮನೆಯ ವಸ್ತುಗಳು ಅಂತ ಕನ್ಫರ್ಮ್ ಮಾಡಿದ್ದ. ಈಗ ಉಮೇಶ್ ರೆಡ್ಡಿಯನ್ನ ಆ ಬಾಲಕನ ಮುಂದೆ ನಿಲ್ಸಿ ಇವನ್ ಯಾರು ಗೊತ್ತಾ ಅಂತ ಕೇಳಿದ್ರು. ಈ ಉಮೇಶ್ ರೆಡ್ಡಿಯನ್ನ ನೋಡಿದವನೇ ಹುಡುಗ ಇವನೇ ಅವತ್ತು ನಮ್ಮ ಮನೆ ಬಾಗ್ಲನ್ನ ಓಪನ್ ಮಾಡಿದ್ದು, ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳೋದವನು ಮತ್ತೆ ಬರ್ಲೇ ಇಲ್ಲ ಅಂತ ಹೇಳಿದ್ದ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿಂದ ಉಮೇಶ್ ರೆಡ್ಡಿ ಇಲ್ಲಿ ಅಪರಾಧಿಂತ ಪೊಲೀಸರಿಗೆ ಸಾಕಷ್ಟು ಆಧಾರಗಳು ಸಿಕ್ಕಿದ್ವು. ಅವನನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾಗಲೇ ಅವ್ರಿಗೆ ಅವನು ಇದಕ್ಕೂ ಮೊದಲು ಅಂದ್ರೆ ಫೆಬ್ರವರಿ 3ನೇ ವಾರದಲ್ಲಿ ಅಮೃತ ಹಾಗೂ ಫಾತಿಮಾ ಎಂಬ ಇನ್ನಿಬ್ರು ಮಹಿಳೆ ಮೇಲೂ ಕೂಡ ದೌರ್ಜನ್ಯ ಮಾಡದಂತ ಸಂಗತಿ ಗೊತ್ತಾಗುತ್ತೆ. ಈ ಫಾತಿಮಾ ಹಾಗೂ ಅಮೃತ ಇಬ್ರು ಅವನಿಂದ ತಮ್ಮ ಮೇಲೆ ಬಲವಂತದ ಅತ್ಯಾಚಾರ ನಡೆದಿದ್ರು ಕೂಡ ಅವರು ಕೌಟುಂಬಿಕ ಮಹಿಳೆಯರು ಆಗಿರೋದ್ರಿಂದ ಇದನ್ನ ಹೊರಗಡೆ ಹೇಳಿದ್ರೆ ನಮ್ಮ ಮರ್ಯಾದೆ ಎಲ್ಲೂ ಹೋಗುತ್ತೆ ಅಂತ ಈ ಬಗ್ಗೆ ಯಾವುದೇ ದೂರನ್ನ ಕೊಟ್ಟಿರ್ಲಿಲ್ಲ. ಪೊಲೀಸರೇ ಬಂದು ಅವರನ್ನ ಕೇಳಿದಾಗಲೂ ಕೂಡ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ನಿರಾಕರಿಸ್ತಾರೆ. ಈ ಉಮೇಶ್ ರೆಡ್ಡಿಯ ಪ್ಲಾನ್ ಅತ್ಯಂತ ಕರಾರುವಕ್ಕಾಗಿ ಇರ್ತಿತ್ತು. ಇವನು ಸಾಮಾನ್ಯವಾಗಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆ ಒಳಗೆ ಈ ರೀತಿ ಮನೆಗಳಿಗೆ ಹೋಗ್ತಿದ್ದ. ಯಾಕೆಂದ್ರೆ ಬಹುತೇಕ ಮನೆಗಳಲ್ಲಿ ಈ ಒಂದು ಸಮಯದಲ್ಲಿ ಮನೆ ಯಜಮಾನರು ಅಥವಾ ಯಾವುದೇ ಪುರುಷರು ಇರೋದಿಲ್ಲ. ಅವರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಮಹಿಳೆಯರು ಮಾತ್ರ ಒಬ್ಬಂಟಿಯಾಗಿ ಇರ್ತಾರೆ. ಸಾಧ್ಯವಾದಷ್ಟು ಒಂಟಿ ಮನೆಗಳನ್ನೇ ಅವನು ಟಾರ್ಗೆಟ್ ಮಾಡ್ತಿದ್ದ. ನೀರು ಅಥವಾ ಯಾವುದೋ ಅಡ್ರೆಸ್ ಅನ್ನ ಕೇಳುವಂತ ನೆವದಲ್ಲಿ ಅವರನ್ನ ನಂಬಿಸಿ ಅವರ ವಿಶ್ವಾಸವನ್ನ ಗಳಿಸಿ ಮನೆಯೊಳಗೆ ಹೋಗ್ತಿದ್ದಂತ ಈತ ನಂತರ ಚಿಲ್ಕ ಹಾಕಿ ಅವರನ್ನ ಹೆದರಿಸಿ ಮನೆಯಲ್ಲಿರುವಂತ ಎಲ್ಲಾ ನಗ ನಾಣ್ಯವನ್ನ ದೋಚಿ ಒಳಗಿರುವಂತ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಆ ಮನೆಯಲ್ಲಿ ಇರುವಂತ ಮಹಿಳಾ ಒಳ ಉಡುಪುಗಳು ಹಾಗೂ ಇತರೆ ಬೆಲೆ ಬಾಳುವಂತ ವಸ್ತುಗಳನ್ನ ಕದ್ದು ಜಿಂಕೆ ವೇಗದಲ್ಲಿ ಪರಾರಿಯಾಗ್ತಿದ್ದ. ಈ ಮಹಿಳೆಯರು ಕೂಡ ಅಸಹಾಯಕರಾಗಿರ್ತಾ ಇದ್ರು. ತಮ್ಮ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಈ ಬಗ್ಗೆ ಹೊರಗಡೆ ಹೇಳೋದಕ್ಕೆ ಅವರಿಗೆ ಹಿಂಜರಿಕೆ ಆಗ್ತಾ ಇತ್ತು. ಹೀಗಾಗಿ ಎಷ್ಟೋ ಕೇಸ್ಗಳಲ್ಲಿ ಉಮೇಶ್ ರೆಡ್ಡಿ ತಪ್ಪಿತಸ್ಥ ಅಂತ ಪ್ರೂವ್ ಮಾಡೋದಕ್ಕೆ ಇದುವರೆಗೂ ಆಗಿಲ್ಲ. 1998ರಿಂದ 2002ವರೆಗೂ ಇವನನ್ನ ಪೊಲೀಸ್ ಸ್ಟೇಷನ್ ಹಾಗೂ ಕೋರ್ಟ್ ಅಂತ ಸಾಕಷ್ಟು ಸಲ ಕರ್ಕೊಂಡು ಹೋಗೋದು ಹಾಗೂ ಬರೋದು ಮಾಡ್ಲಾಗ್ತಿತ್ತು. ಈ ಒಂದು ಅವಧಿಯಲ್ಲಿ ಅವನು ಸಾಕಷ್ಟು ಸಲ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದು ಕೂಡ ಉಂಟು. ಒಂದ್ಸಲ ಅವನನ್ನ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹಾಕ್ದಾಗ್ಲೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಈತ ಟ್ರೈ ಮಾಡಿದ. ಇನ್ನೊಂದ್ಸಲ ಜೈಲ್ನಲ್ಲಿದ್ದಾಗ ಅದ್ರ ಗೋಡೆ ಹಾರಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. 1998ರಲ್ಲಿ ಒಂದ್ಸಲ ಇದೇ ತರ ಪೊಲೀಸರಿಗೆ ಎಮರ್ಸಿ ಇವನು ತಪ್ಪಿಸ್ಕೊಳ್ತಾನೆ. ಈ ಒಂದು ಸಮಯದಲ್ಲಿ ಇವನ ಫೋಟೋ ರಾಜ್ಯಾದ್ಯಂತ ವೈರಲ್ ಆಗಿ ಇವನನ್ನ ಯಾರೇ ಎಲ್ಲಿ ನೋಡಿದ್ರು ಕೂಡ ತಕ್ಷಣ ಪೊಲೀಸರಿಗೆ ಹಿಡಿದುಕೊಳ್ಬೇಕು ಅಂತ ಒಂದು ಘೋಷಣೆ ಮಾಡಲಾಗುತ್ತೆ. ಅದಲ್ಲದೆ ಅವತ್ತಿನ ಮಟ್ಟಿಗೆ ಇದ್ದಂತ ಕೆಲವು ಖಾಸಗಿ ಟಿವಿ ವಾಹಿನಿಗಳಲ್ಲೂ ಕೂಡ ಇವನ್ ಮಾಡಿದಂತ ಅಪರಾಧಗಳ ಬಗ್ಗೆ ಎಪಿಸೋಡ್ಗಳನ್ನ ಮಾಡಿ ಇವನಿಂದ ಎಲ್ಲಾ ಮಹಿಳೆಯರು ಕೂಡ ತುಂಬಾ ಹುಷಾರಾಗಿರ್ಬೇಕು ಅಂತ ಪೊಲೀಸರು ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು. ಬೆಂಗಳೂರಲ್ಲಂತೂ ಎಲ್ಲಾ ಮನೆಯ ಬಾಗಿಲುಗಳ ಮುಂದೆ ಒಂದು ಕಬ್ಬಿಣದ ಗ್ರಿಲ್ ಇರಲೇಬೇಕು ಎಂಬ ನಿಯಮ ಜಾರಿಯಾಗಿದ್ದು ಕೂಡ ಇದೇ ಉಮೇಶ್ ರೆಡ್ಡಿ ಎಂಬ ಉಪಟಳದಿಂದ. ಯಾರ ಮನೆಯಲ್ಲಿ ಗ್ರಿಲ್ ಇರಲ್ವೋ ಅಂತವ್ರ ಮನೆಗೆ ಉಮೇಶ್ ರೆಡ್ಡಿ ಯಾವಾಗ ಬೇಕಾದ್ರೂ ಒಳನುಗ್ಬಹುದು ಅಂತ ಪೊಲೀಸರು ಸಾರ್ವಜನಿಕ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹೀಗಿರುವಾಗ 1998ರಲ್ಲಿ ಇವನನ್ನ ಎಲ್ಲಾ ಕಡೆ ಹುಡುಕಲಾಗುತ್ತೆ. ಅಂತ ಸಮಯದಲ್ಲಿ ಪೊಲೀಸರಿಗೆ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿ, ಸರ್ ಇಲ್ಲಿ ಉಮೇಶ್ ರೆಡ್ಡಿ ಸೆಲೂನ್ ನಲ್ಲಿ ಕಟಿಂಗ್ ಮಾಡಿಸ್ತಿದ್ದಾನೆ, ನೀವು ಇಲ್ಲಿಗೆ ಬಂದ್ರೆ ಇವನನ್ನ ಹಿಡಿಬಹುದು ಅಂತ ಪೊಲೀಸರಿಗೆ ತಿಳಿಸಿದ್ದ. ಈ ರೀತಿ ಫೋನ್ ಮಾಡಿದಂತ ಆ ವ್ಯಕ್ತಿ ಒಬ್ಬ ಆಟೋ ಡ್ರೈವರ್ ಆಗಿದ್ದ. ಈ ರೀತಿ ಆತ ಕಟಿಂಗ್ ಅನ್ನ ಮಾಡಿಸ್ತಿದ್ದಂತ ಏರಿಯಾ ಯಶವಂತಪುರ. ಆಗ ತಕ್ಷಣ ಯಶವಂತಪುರದ ಪೊಲೀಸರು ಆ ಜಾಗಕ್ಕೆ ಬಂದಿದ್ರು. ಅವನನ್ನ ನೋಡಿದ ತಕ್ಷಣ ಪೊಲೀಸರು ಅವನನ್ನ ಹಿಡ್ಕೊಳ್ತಾರೆ. ಈ ಉಮೇಶ್ ರೆಡ್ಡಿ ಎಂತ ಚಾಣಾಕ್ಷ ಅಂದ್ರೆ, ಯಾರ್ ಸರ್ ನೀವು ನನ್ನನ್ನೇ ಹಿಡ್ಕೊಂಡ್ರಿ ಅಂತ ಉಮೇಶ್ ರೆಡ್ಡಿ ಕೇಳಿದ. ಈ ರೆಡ್ಡಿ ಅತ್ಯಂತ ಬುದ್ಧಿವಂತ ಹಾಗೂ ಸಮಯಕ್ಕೆ ತಕ್ಕ ಹಾಗೇನೆ ವೇಷವನ್ನ ಬದಲಿಸಿಕೊಂಡು ನಟನೆ ಮಾಡುವಂತ ಚಾಣಾಕ್ಷ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವನನ್ನ ಹಿಡ್ಕೊಂಡು ಬಂಧಿಸ್ತಾರೆ. ಇದಾದ್ಮೇಲೆ ಮತ್ತೆ ಕೋರ್ಟ್ಗೆ ಅವನನ್ನ ಒಪ್ಪಿಸ್ತಾರೆ. ಅವನ ಮೇಲೆ ಇರುವಂತ ಆಪಾದನೆಗಳನ್ನ ನಿರೂಪಿಸೋದಕ್ಕೆ ಅವರಿಗೆ ಮುಂದಿನ 4-5 ವರ್ಷಗಳ ಸಮಯ ಬೇಕಾಗುತ್ತೆ. ಆಗ ಕೋರ್ಟ್ ಅಲ್ಲಿ ಮಹಿಳಾ ನ್ಯಾಯಾಧೀಶರು ಇದ್ರು. ಅವ್ರ ಮುಂದೆ ಇವನನ್ನ ನಿಲ್ಸಿ ಇವನು ಮಾಡದಂತ ಎಲ್ಲವನ್ನೂ ಕೂಡ ವಿವರಿಸಿದಾಗ ಅದನ್ನ ಕೇಳಿ ತುಂಬಾ ಕೋಪದಿಂದ ಅವರು ಇಂಥವನ್ಗೆ
ಇನ್ನು ಯಾವುದೇ ಶಿಕ್ಷೆ ಆಗದೆ ಇರೋದು ದೊಡ್ಡ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರು. ಇಂಥ ಕ್ರೂರ ಮೃಗ ಆರಾಮಾಗಿ ಬದುಕಿರೋದೇ ದೊಡ್ಡ ತಮಾಷೆ. ಇವನು ಮಾಡಿದಂತ ಎಲ್ಲ ತಪ್ಪುಗಳಿಗೆ ಇವನಿಗೆ ನೇಣಿನ ಶಿಕ್ಷೆನೆ ಅತ್ಯಂತ ಸೂಕ್ತ. ಇವನು ನಮ್ಮ ಮಧ್ಯೆ ಬದುಕಿರೋದಕ್ಕೆ ಅನರ್ಹ ವ್ಯಕ್ತಿ ಅಂತ ಹೇಳಿ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ಘೋಷಣೆ ಮಾಡ್ತಾರೆ. ಅದನ್ನ ಕೇಳಿದವನೇ ಈ ಉಮೇಶ್ ರೆಡ್ಡಿ ಅಳ್ತಾ ಕೈ ಮುಗಿದು ಬೇಡ್ಕೊಳ್ತಾನೆ. ನನ್ನನ್ನ ನಂಬ್ಕೊಂಡು ನನ್ನ ತಾಯಿ ಇದ್ದಾಳೆ, ಅವಳಿಗೆ ವಯಸ್ಸಾಗಿದೆ, ನನ್ ಬಿಟ್ರೆ ಅವಳಿಗೆ ಬೇರೆ ಯಾರೂ ಇಲ್ಲ, ನಾನೇ ಅವಳನ್ನ ನೋಡ್ಕೋಬೇಕು. ಹೀಗಾಗಿ ನನ್ನನ್ನ ನೇಣಿಗೆ ಹಾಕ್ಬೇಡಿ. ನೀವು ಕೊಟ್ಟಿರುವಂತ ಶಿಕ್ಷೆಯನ್ನ ಕಡಿಮೆ ಮಾಡಿ ಅಥವಾ ಜೀವಾವಧಿ ಶಿಕ್ಷೆ ಕೊಡಿ. ನಾನು ಇಲ್ಲಿತ್ಕೊಂಡೆ ಅವಳನ್ನ ಹೇಗೋ ನೋಡ್ಕೋತೀನಿ ಅಂತ ಅಲ್ಲಿದ್ದವರ ಸಿಂಪತಿಯನ್ನ ಗಳಿಸೋದಕ್ಕೆ ಮಾತನಾಡ್ತಾನೆ. ಅವನ ಮಾತಿಗೆ ಇನ್ನಷ್ಟು ಸಿಟ್ಟನ್ನ ಮಾಡ್ಕೊಂಡಂತ ಮಹಿಳಾ ನ್ಯಾಯಾಧೀಶರು, ನಿಮ್ ತಾಯಿಗೇನೋ ನೀನಿದ್ಯಾ, ಆದ್ರೆ ನೀನು ಬೆಂಗಳೂರಲ್ಲಿ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಆ ಮಗುವಿನ ತಾಯಿಯನ್ನ ಅಷ್ಟು ಬರ್ಬರವಾಗಿ ಕೊಂದು ಹಾಕಿದ್ಯಲ್ಲ, ಆ ಒಂದು ಮಗುವಿಗೆ ಯಾರ್ದಿಕ್ಕು? ತನ್ಗೆ ಇದ್ದಂತ ಒಂದೇ ಆಸರೆಯಾದ ತನ್ನ ತಾಯಿಯನ್ನ ಕಳೆದುಕೊಂಡಂತ ಆ ಮಗು ಇವತ್ತು ಅನಾಥವಾಗಿ ನಿಂತಿದೆ. ಇನ್ಮೇಲೆ ಅದನ್ನ ನೋಡ್ಕೊಳ್ಳೋರು ಯಾರು? ಅದ್ರ ಹೊಣೆ ಯಾರದ್ದು? ಆ ಮಗು ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆಯನ್ನ ಕಳೆದುಕೊಳ್ತು. ಆಮೇಲೆ ಅದೇಗೋ ತನ್ನ ತಾಯಿ ಜೊತೆ ಜೀವನ ಮಾಡ್ತಿತ್ತು. ನೀನು ಅಂತ ತಾಯಿಯನ್ನು ಕೂಡ ವಿಕೃತವಾಗಿ ಕೊಂದಾಕಿದೀಯ. ಆಗ ನಿನ್ಗೆ ಈ ಬಗ್ಗೆ ಯೋಚನೆ ಬರ್ಲಿಲ್ವಾ? ಆ ಮಗುವಿನ ಭವಿಷ್ಯದ ಬಗ್ಗೆ ಅಯ್ಯೋ ಅನಿಸ್ಲಿಲ್ವಾ? ಈಗ ನೀನ್ ಮಾಡದಂತ ತಪ್ಪಿನ ಬಗ್ಗೆ ನಾವು ಹೇಳಿದ್ರೆ ನಿನ್ಗೆ ನಿನ್ ಜೀವನ, ನಿನ್ ತಾಯಿ ಮಾತ್ರ ಮುಖ್ಯ ಆಗೋಯ್ತಾ? ನಿನ್ನಂತವನು ಬದುಕಿರೋದಕ್ಕೆ ನಾಲಾಯಕ್. ಇದೇ ತರ ನೀನು ಎಷ್ಟೋ ಜನ ಹೆಣ್ಮಕ್ಳ ಬದುಕನ್ನ ಬೀದಿಪಾಲ್ ಮಾಡಿದೀಯ, ಎಷ್ಟೋ ಜನ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದೀಯ. ಇಷ್ಟೆಲ್ಲ ಮಾಡದಂತ ನಿನಗೆ ಮರಣದಂಡನೆ ಶಿಕ್ಷೆ ಕೂಡ ಅತ್ಯಂತ ಕಡಿಮೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಆದ್ರೆ ಇಷ್ಟಕ್ಕೆ ಬಿಡದಂತ ಈ ಉಮೇಶ್ ರೆಡ್ಡಿ ಈ ಬಗ್ಗೆ ಮೇಲಿಂದ ಮೇಲೆ ಅಪೀಲ್ ಹೋಗಿ ಹಾಗೂ ಕ್ಷಮಾಪಣೆ ಕೋರಿ ಮನವಿ ಪತ್ರವನ್ನ ಬರೀತಾನೆ. ಹೀಗಿದ್ದಾಗ ಹೈಕೋರ್ಟ್ನಲ್ಲಿ ಇವನ ಅಪೀಲ್ ಸಲ್ಲಿಕೆಯಾಗಿ ಇವನ್ಗೆ ಇದ್ದಂತ ನೇಣಿನ ಶಿಕ್ಷೆ ರದ್ದಾಗುತ್ತೆ. ಮುಂದೆ ಸುಪ್ರೀಂ ಕೋರ್ಟ್ಗೂ ಇವನ ಅಪೀಲ್ ಸಲ್ಲಿಕೆಯಾಗಿ 2022ರಲ್ಲಿ ಅಲ್ಲಿಯ ನ್ಯಾಯಾಧೀಶರು ಇವನ ಕೇಸನ್ನ ರೆಫರ್ ಮಾಡಿ ಇವನು ಕಳೆದ 20 ವರ್ಷಗಳಿಂದ ಜೈಲುವಾಸದಲ್ಲಿದ್ದಾನೆ. ಹೀಗಾಗಿ ಇವನಿಗೆ ನೇಣಿನ ಶಿಕ್ಷೆಯ ಅಗತ್ಯ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಇವನ ನೇಣಿನ ಶಿಕ್ಷೆಯನ್ನ ರದ್ದು ಮಾಡಿದ್ರು. ಇವನ್ ಮೇಲೆ 18ಕ್ಕೂ ಹೆಚ್ಚು ದೂರುಗಳು ಇದ್ರೂ ಕೂಡ ಅವುಗಳಲ್ಲಿ ಇದುವರೆಗೂ ಕೇವಲ 4 ಅಪರಾಧಗಳು ಮಾತ್ರ ಸಾಬೀತಾಗಿವೆ. ಇದಲ್ಲದೆ ಇನ್ನೂ ಇವನಿಂದ ಏನೇನು ಅನ್ಯಾಯ ಆಗಿದೆಯೋ ಆ ಭಗವಂತನಿಗೆ ಗೊತ್ತು. ಇವತ್ತಿಗೂ ಈ ಉಮೇಶ್ ರೆಡ್ಡಿ ಬೆಳಗಾಂ ಜೈಲಲ್ಲಿ ಖೈದಿಗಳ ಜೊತೆ ಬದುಕ್ತಿದ್ದಾನೆ. ವೀಕ್ಷಕರೇ, ಅದು 2004 ಅಕ್ಟೋಬರ್ 19ನೇ ತಾರೀಕು. ಸ್ಥಳ ಕರೂರು ಜಿಲ್ಲೆಯ ಕುಳಿತಲೈ. ಅಲ್ಲಿ ಜ್ಯೋತಿ ರಾಮಲಿಂಗಂ ಎಂಬುವರು ತಮ್ಮ ಪತ್ನಿ ಮೀನಾಕ್ಷಿ ಎಂಬುವರ ಜೊತೆ ವಾಸ ಇದ್ರು. ರಾಮಲಿಂಗಂ ಅಲ್ಲಿ ಕೃಷಿಕರಾಗಿದ್ರು. ಇವ್ರ ಪತ್ನಿ ಮೀನಾಕ್ಷಿ MA B.Ed ಪದವಿಯನ್ನ ಪೂರೈಸಿದ್ರು. ಮೀನಾಕ್ಷಿ ಹತ್ತಿರದ ಪಣಿಂಕಪಟ್ಟಿ ಗವರ್ನಮೆಂಟ್ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಇವ್ರ ಬದುಕಲ್ಲಿ ಅಂತ ಯಾವುದೇ ಸಮಸ್ಯೆ ಇರಲಿಲ್ಲ. ಜೀವನ ಸುಗಮವಾಗಿ ಸಾಗಿತ್ತು. ಹೀಗಿರುವಾಗ ಎಂದಿನಂತೆ ಅವತ್ತಿನ ದಿನವೂ ಕೂಡ ರಾಮಲಿಂಗಂ ತಮ್ಮ ಹೊಲದಲ್ಲಿ ಕೆಲಸದಲ್ಲಿ ನಿರತರಾಗಿದ್ರು. ಮೀನಾಕ್ಷಿ ಕೂಡ ತಮ್ಮ ಕೆಲಸಕ್ಕೆ ತಾವು ತೆರಳಿದ್ರು. ಅವರಿದ್ದಂತ ಆ ಒಂದು ಏರಿಯಾದಲ್ಲಿ ಮೀನಾಕ್ಷಿ ಟೀಚರ್ ಅವರ ಪರಿಚಯ ಇರದವರು ಯಾರೂ ಕೂಡ ಇರಲಿಲ್ಲ. ಆಕೆ ಪರಿಚಯ ಎಲ್ಲರೂ ಕೂಡ ಇತ್ತು. ಮೀನಾಕ್ಷಿ ಟೀಚರ್ ರೆಡಿಯಾಗಿ ಹೊರ ಬಂದ್ರು ಅಂದ್ರೆ ಅದು ಸರಿಯಾಗಿ ಬೆಳಗ್ಗೆ 8:30 ಸಮಯ ಅಂತ, ಹಾಗೂ ಸಂಜೆ ಆಕೆ ಕೆಲಸವನ್ನು ಮುಗಿಸಿ ಮನೆಗೆ ಹೊರಟ್ರು ಅಂದ್ರೆ ಅದು ಸಂಜೆ 6ರ ಸಮಯ ಅಂತ ಜನ ಗಡಿಯಾರವನ್ನು ನೋಡದೆ ಲೆಕ್ಕ ಹಾಕುವಷ್ಟು ಮೀನಾಕ್ಷಿಯ ದಿನಚರಿ ಕರಾರುವಕ್ಕಾಗಿ ಇರ್ತಾ ಇತ್ತು. ಹಾಗೇನೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಎಂಬಂತಿದ್ದ ಮೀನಾಕ್ಷಿ ಮನೆ ಬಿಟ್ರೆ ಶಾಲೆ, ಹಾಗೆ ಶಾಲೆ ಮುಗಿದ್ರೆ ಸೀದಾ ಮನೆ ಎನ್ನುವಂತಿದ್ದಂತ ಹೆಣ್ಮಗಳು. ಅದರಂತೆ ಅವತ್ತು ಕೂಡ ತಮ್ಮ ಪತಿಗಾಗಿ ಬೆಳಗ್ಗೆ ಅಡಿಗೆಯನ್ನ ಮಾಡಿಟ್ಟು ತನಗೂ ಕೂಡ ಲಂಚ್ ಬಾಕ್ಸ್ ಅನ್ನ ತುಂಬಿಟ್ಟು ತಮ್ಮ TVS 50ಯಲ್ಲಿ ಶಾಲೆಗೆ ಹೊರಟಿದ್ರು. ಹೀಗೆ ಹೊರಟಂತ ಮೀನಾಕ್ಷಿಗೆ ತಿರುಗಿ ನಾನು ಯಾವತ್ತೂ ಕೂಡ ಮನೆ ಸೇರೋದಿಲ್ಲ ಎಂಬ ಸಣ್ಣ ಊಹೆ ಕೂಡ ಇರಲಿಲ್ಲ. ಅವತ್ತು ಸಂಜೆ 6 ಗಂಟೆ ಆದ್ರೂ ಕೂಡ ಮೀನಾಕ್ಷಿ ಮನೆಗೆ ಬರಲಿಲ್ಲ. ಅವರ ಪತಿ ತಕ್ಷಣನೇ ಅವರ ಶಾಲೆಗೆ ಕರೆ ಮಾಡಿ ವಿಚಾರಿಸಿದ್ರು. ಆಗೆಲ್ಲ ಈಗಿನಂತೆ ಮೊಬೈಲ್ ಫೋನ್ಗಳ ಬಳಕೆ ಹೆಚ್ಚು ಇರಲಿಲ್ಲ. ಶಾಲೆಯವರು ಅವರು ಆಗ್ಲೇ ಹೊರಟ್ರಲ್ಲ ಎಂಬ ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ದಿನವೂ ಕೂಡ ಸರಿಯಾದ ಸಮಯಕ್ಕೆ ಬರ್ದಿದ್ದಂತ ಪತ್ನಿ ಮೀನಾಕ್ಷಿ ಅವತ್ತು ಎಷ್ಟು ಹೊತ್ತಾದ್ರೂ ಕೂಡ ಬಾರದ ಕಾರಣ ತಾವು ನೇರ ಆ ಒಂದು ಶಾಲೆಗೆ ಹೋದ್ರು. ಹೋಗಿ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೇಳಿದಾಗ ಮೀನಾಕ್ಷಿ ಆಗ್ಲೇ ಹೊರಟ್ರು ಅಂತ ಆತ ಬಲವಾಗಿನೇ ಹೇಳಿದ್ದ. ಆದ್ರೂ ಕೂಡ ಸಮಾಧಾನಗೊಳ್ಳದಂತ ರಾಮಲಿಂಗಂ ತಾವೇ ಸ್ವತಃ ಶಾಲೆಯ ಒಳ ಹೋಗಿ ನೋಡಿದ್ರು. ಅಲ್ಲಿದ್ದ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿ ಎಲ್ಲರನ್ನೂ ಕೂಡ ಈ ಬಗ್ಗೆ ವಿಚಾರಿಸಿದಾಗ ಅಲ್ಲಿದ್ದ ಎಲ್ಲರೂ ಕೂಡ ಹೇಳಿದ ಉತ್ತರ ಒಂದೇನೆ, ಮೀನಾಕ್ಷಿ ಆಗ್ಲೇ ಹೋದ್ರಲ್ಲ ಅಂತ. ರಾಮಲಿಂಗಂಗೆ ಈಗ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಅವರು ಮನೆಗೆ ಹಿಂದಿರುಗಿದ್ರು. ಮನೆಗೆ ಹೋಗುವಾಗ್ಲೂ ಕೂಡ ಮಾರ್ಗ ಮಧ್ಯದಲ್ಲಿ ತನಗೆ ಗೊತ್ತಿದ್ದವ್ರನ್ನೆಲ್ಲ ಮೀನಾಕ್ಷಿ ಬಗ್ಗೆ ವಿಚಾರಿಸಿಕೊಂಡೇ ಅವರು ಸಾಗಿದ್ರು. ಮನೆಗೆ ಹೋಗುವ ದಾರಿಯಲ್ಲಿ ಅಲ್ಲಿಯ ಮರುದರ್ ಬಳಿ ಒಂದು ರೈಲ್ವೆ ಕ್ರಾಸಿಂಗ್ ಬರುತ್ತೆ. ಆ ರೈಲ್ವೆ ಗೇಟ್ ಬಳಿ ಕೆಲಸ ಮಾಡ್ತಿದ್ದವನ ಬಳಿ ಕೂಡ ಅವರು ತಮ್ಮ ಪತ್ನಿ ಬಗ್ಗೆ ವಿಚಾರಿಸಿದ್ರು. ಆಗ ಆ ವ್ಯಕ್ತಿ ತಾನು ಬೆಳಗ್ಗೆ ಮೀನಾಕ್ಷಿ ಇದೇ ಮಾರ್ಗವಾಗಿ ಶಾಲೆಗೆ ಹೋಗೋದನ್ನ ನೋಡಿದೆ ಅಂತ ಹೇಳಿದ್ದ. ಆದ್ರೆ ಬೆಳಗ್ಗೆ ಹೋದಂತ ಮೀನಾಕ್ಷಿ ಸಂಜೆ ಬರೋದನ್ನ ಮಾತ್ರ ನಾನು ನೋಡ್ಲಿಲ್ಲ ಅಂತ ಹೇಳಿದ್ದ. ಅವನ ಈ ಮಾತಿಗೆ ಬೆಚ್ಚಿ ಬಿದ್ದಂತ ರಾಮಲಿಂಗಂ ಹಾಗೇನೆ ಯೂಟರ್ನ್ ತೆಗೆದುಕೊಂಡು ರೈಲ್ವೆ ಗೇಟ್ಗೂ ಮುನ್ನ ಇದ್ದಂತ ಮೆಟ್ಟು ಮುರುದರಂತ ಹೊರಟ್ರು.
ಅಲ್ಲಿ ಒಂದು ರಸಗೊಬ್ಬರ ಅಂಗಡಿ ಇಟ್ಕೊಂಡಿದ್ದಂತ ತನ್ನ ಸ್ನೇಹಿತನಾದಂತ ತಿರುಪತಿ ಎಂಬುವನನ್ನ ಈ ಬಗ್ಗೆ ವಿಚಾರಿಸಿದ್ರು. ಆಗ ಆತ ಹೇಳಿದ್ದು ಏನಂದ್ರೆ, ಶಾಲೆ ಮುಗಿದ ಬಳಿಕ ಈ ಮೀನಾಕ್ಷಿ ಕುಳಿತಲೆಗೆ ಹೋಗಿದ್ದನ್ನ ಗಮನಿಸ್ತೆ ಅಂತ ಹೇಳಿದ್ದ. ಅಂದ್ರೆ ಮೀನಾಕ್ಷಿ ಅವತ್ತು ಮೆಟ್ಟು ಮುರಿದವರೆಗೂ ಬಂದದ್ದು ನಿಜ ಅಂತ ರಾಮಲಿಂಗಂ ತನ್ನ ಸ್ನೇಹಿತನ ಮಾತಿನಿಂದ ಖಾತ್ರಿ ಮಾಡ್ಕೊಂಡ್ರು. ಆದ್ರಿಂದ ತನ್ನ ಸ್ನೇಹಿತನ ಅಂಗಡಿಯಿಂದ ತನ್ನ ಮನೆವರೆಗೂ ಕೂಡ ರಾಮಲಿಂಗಂ ಅಲ್ಲಿದ್ದ ತನ್ನ ಸ್ನೇಹಿತರು ಹಾಗೂ ಸಂಬಂಧಿಗಳನ್ನ ಮೀನಾಕ್ಷಿಯ ಬಗ್ಗೆ ವಿಚಾರಿಸ್ತಾ ಹಾಗೂ ಆಕೆಗಾಗಿ ಹುಡುಕಾಟವನ್ನು ನಡೆಸ್ತಾ ಸಾಗಿದ್ರು. ಆದ್ರೆ ಎಷ್ಟು ವಿಚಾರಿಸಿದ್ರು ಕೂಡ, ಎಷ್ಟು ಹುಡುಕಿದ್ರು ಕೂಡ ಮೀನಾಕ್ಷಿ ಎಲ್ಲಿ ಹೋದ್ರು, ಏನಾದ್ರು, ಅವ್ರಿಗೇನಾಯ್ತು ಎಂಬ ಯಾವುದಕ್ಕೂ ಕೂಡ ಕ್ಲೂ ಸಿಗ್ಲಿಲ್ಲ. ಹೀಗೇನೆ ಅವತ್ತು ರಾತ್ರಿ 11 ಗಂಟೆ ಜಾರುತ್ತೆ. ಇನ್ನು ತಡ ಮಾಡದಂತ ರಾಮಲಿಂಗಂ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ಈ ದೂರಿನ ಎಫ್ಐಆರ್ ಅನ್ನ ಮಾಡಿಕೊಂಡಂತ ಪೊಲೀಸ್ ಮುಂದಿನ ಅರ್ಧ ಗಂಟೆಯಲ್ಲಿ ಆಕೆಗಾಗಿ ಹುಡುಕಾಟ ನಡೆಸ್ತಾರೆ. ಅವರು ಕೂಡ ಎಲ್ಲರ ಬಳಿ ಈ ಬಗ್ಗೆ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ರಾಮಲಿಂಗಂ ತರಹ ಅವ್ರಿಗೂ ಕೂಡ ಈ ಬಗ್ಗೆ ಯಾವ ಹೊಸ ಮಾಹಿತಿ ಕೂಡ ಸಿಗ್ಲಿಲ್ಲ. ದೂರು ಸಲ್ಲಿಕೆಯಾಗಿ 1 ದಿನ ಕಳೆದ್ರೂ ಕೂಡ ಮೀನಾಕ್ಷಿಯ ಸುಳಿವು ಅವ್ರಿಗೆ ಸಿಗ್ಲೇ ಇಲ್ಲ. ವಾರಗಳೇ ಉರುಳಿದ್ರೂ ಕೂಡ ಮೀನಾಕ್ಷಿ ಬಗ್ಗೆ ಏನೊಂದು ಕೂಡ ಮಹತ್ವದ ಸುಳಿವು ಸಿಗ್ಲೇ ಇಲ್ಲ. ಶಾಲೆಯಿಂದ ಹಿಂದಿರುಗಿದಂತ ಮೀನಾಕ್ಷಿ ಅವತ್ತು ಮೆಟ್ಟು ಮುರಿದರವರೆಗೂ ಕೂಡ ಬಂದಿದ್ರು. ಆದ್ರೆ ಅಲ್ಲಿಂದ ಮುಂದೆ ಅವ್ರಿಗೆ ಏನಾಯ್ತು? ಈ ರಾಮಲಿಂಗಂ ಪೊಲೀಸರ ಬಳಿ ಬಂದು ದಿನವೂ ಈ ಬಗ್ಗೆ ವಿಚಾರಿಸ್ತಾನೆ ಇದ್ರು. ಆದ್ರೆ ಒಂದಿನ ಹೀಗೇನೆ ಅವರು ಪೊಲೀಸರ ಬಳಿ ಹೋದಾಗ ಅಲ್ಲಿದ್ದ ಇನ್ಸ್ಪೆಕ್ಟರ್ ಒಬ್ರು ಹೇಳಿದಂತ ಮಾತಿನಿಂದ ರಾಮಲಿಂಗಂ ತೀವ್ರ ಶಾಕ್ಗೆ ಗುರಿಯಾಗಿದ್ರು. ಆ ಇನ್ಸ್ಪೆಕ್ಟರ್ ಹೇಳಿದಂತ ಭಯಖಚಿತ ವಿಷಯವನ್ನ ನಂಬೇಕೋ ಬೇಡವೋ ಎಂಬ ಗೊಂದಲದಲ್ಲಿ ಅವರು ಇನ್ನಷ್ಟು ಭಯಭೀತರಾಗಿದ್ರು. ಇನ್ಸ್ಪೆಕ್ಟರ್ ಹೇಳಿದಂತ ವಿಷಯ ಕೇಳದಂತ ರಾಮಲಿಂಗಂ ಅವತ್ತಿನಿಂದ ಈ ಬಗ್ಗೆ ಎಂಕ್ವೈರಿ ಮಾಡೋದನ್ನೇ ನಿಲ್ಲಿಸಿದ್ರು. ಅವರೇನೋ ಸುಮ್ಮನಾದ್ರು. ಆದ್ರೆ ಈ ಒಂದು ಕೇಸ್ ತಮಿಳುನಾಡಿನಾದ್ಯಂತ ಈ ಸುದ್ದಿ ನಿಧಾನವಾಗಿ ತನಗರಿಯದ ರೀತಿಯಲ್ಲಿ ವೈರಲ್ ಆಗಿತ್ತು. ಹಾಗಾದ್ರೆ ಮೀನಾಕ್ಷಿ ಟೀಚರ್ ಅವತ್ತು ಹೋಗಿದ್ದೆಲ್ಲಿಗೆ? ಆ ದಿನ ಮೀನಾಕ್ಷಿ ಟೀಚರ್ಗೆ ಆಗಿದ್ದಾದ್ರೂ ಏನು? ಅಸಲಿಗೆ ಇಲ್ಲಿ ಆ ಇನ್ಸ್ಪೆಕ್ಟರ್ ಮೀನಾಕ್ಷಿಯ ಪತಿಗೆ ಹೇಳಿದಂತ ಆ ವಿಷಯ ಆದ್ರೂ ಏನು? ಆ ಒಂದು ವಿಷಯವನ್ನ ಕೇಳಿದ ನಂತರ ರಾಮಲಿಂಗಂ ಯಾಕೆ ತನ್ನ ಪತ್ನಿಯ ಹುಡುಕಾಟವನ್ನ ನಿಲ್ಲಿಸಿದ್ರು? ವೀಕ್ಷಕರೇ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿ ರಾಜ್ಯಾದ್ಯಂತ ವೈರಲ್ ಆದಂತ ಈ ಇಡೀ ಕೇಸಿನ ಅಸಲಿಯತ್ತೇನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಇಡೀ ಪ್ರಕರಣದ ಸುತ್ತ ಇರುವಂತಹ ಭಯಾನಕ ಹಾಗೂ ಭೀಕರ ಸಂಗತಿಗಳನ್ನ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಮೊದಲೇ ಹೇಳದಂತೆ ಮೀನಾಕ್ಷಿಯ ಪತಿ ರಾಮಲಿಂಗಂ ತನ್ನ ಪತ್ನಿಗಾಗಿ ಎಲ್ಲಾ ಕಡೆ ವಿಚಾರಿಸಿದ್ರು. ಆದ್ರೆ ಆಕೆ ಬಗ್ಗೆ ಎಲ್ಲೂ ಕೂಡ ಯಾವೊಂದು ಕ್ಲೂ ಸಿಗದೆ ಇದ್ದಾಗ ಆತ ವಿಧಿ ಇಲ್ಲದೆ ಪೊಲೀಸ್ ದೂರನ್ನ ಕೊಟ್ಟಿದ್ರು. ಆದ್ರೆ ಪೊಲೀಸ್ಗೂ ಕೂಡ ಈ ಬಗ್ಗೆ ಆರಂಭದಲ್ಲಿ ಯಾವುದೇ ಮಾಹಿತಿ ಸಿಗ್ಲಿಲ್ಲ. ಆದ್ರೆ ಒಂದಿನ ರಾಮಲಿಂಗಂ ತನ್ನ ಪತ್ನಿಯ ಬಗ್ಗೆ ಅವರ ಬಳಿ ವಿಚಾರಿಸೋದಕ್ಕೆ ಹೋದಾಗ ಇನ್ಸ್ಪೆಕ್ಟರ್ ಹೇಳಿದಂತ ಮಾತು ಆತನಿಗೆ ಕುಳಿತಲ್ಲಿಯೇ ಬೆವರನ್ನ ಹರಿಸಿತ್ತು. ನೀನು ಆದಷ್ಟು ಕೂಲಾಗಿಯೇ ಇರು. ನಿನ್ನ ಪತ್ನಿಯ ಮಿಸ್ಸಿಂಗ್ ಕೇಸಲ್ಲಿ ಸಾಕಷ್ಟು ದೊಡ್ಡವರ ಕೈವಾಡನೆ ಇದೆ. ಇಲ್ಲಿ ರೂಲಿಂಗ್ ಪಾರ್ಟಿಯ ಎಕ್ಸ್-MLA ಕೂಡ ಇನ್ವಾಲ್ವ್ ಆಗಿದ್ದಾರೆ ಎಂಬ ಆತಂಕಕಾರಿ ಹಾಗೂ ಅಚ್ಚರಿ ವಿಷಯವನ್ನ ಅವರು ರಾಮಲಿಂಗಂಗೆ ತಿಳಿಸಿದ್ರು. ಸಾಧಾರಣ ಕೃಷಿಕರಾದಂತ ರಾಮಲಿಂಗಂಗೆ ಸಹಜವಾಗಿ ಇದನ್ನ ಕೇಳಿ ಶಾಕ್ ಆಗಿತ್ತು. ಅವ್ರಿಗೀಗ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ರೂಲಿಂಗ್ ಪಾರ್ಟಿಯವರೇ ಇದರಲ್ಲಿ ಭಾಗಿಯಾಗಿರುವಾಗ ತಾನು ಅವರನ್ನ ಎದುರು ಹಾಕೊಳ್ಳೋದಾದ್ರೂ ಹೇಗೆ ಅಂತ ರಾಮಲಿಂಗಂ ಇನ್ನಷ್ಟು ಬೇಸರಿಸಿಕೊಂಡ್ರು. ಇಷ್ಟಕ್ಕೂ ತನ್ನ ಕುಟುಂಬಕ್ಕೂ ಈ ರಾಜಕಾರಣಿಗಳ ನಡುವೆ ಇರುವಂತಹ ಸಂಬಂಧ ಏನು? ಇಲ್ಲಿ ತನ್ನ ಪತ್ನಿ ಮಿಸ್ಸಿಂಗ್ಗೆ ಈ ರಾಜಕಾರಣಿಗಳು ಹೇಗೆ ಕಾರಣ ಎಂಬ ಬಗ್ಗೆ ಪಾಪ ರಾಮಲಿಂಗಂಗೆ ಏನೊಂದು ಕೂಡ ಗೊತ್ತಿರಲಿಲ್ಲ. ಆದ್ರಿಂದ ರೂಲಿಂಗ್ ಪಾರ್ಟಿ ಎದುರಾಗಿ ತಾನೇನು ಕೂಡ ಮಾಡಲಾಗೋದಿಲ್ಲ ಅಂತ ಅಸಹಾಯಕತೆಯಿಂದ ಮುಂದಿನ ಕೆಲವಾರು ದಿನಗಳ ಕಾಲ ರಾಮಲಿಂಗಂ ಈ ಒಂದು ವಿಷಯವಾಗಿ ಗದ್ಯಂತರವಿಲ್ಲದೆ ತಟಸ್ಥರಾಗಿ ಉಳಿಬೇಕಾಯಿತು. ಹಾಗಂತ ಮೀಡಿಯಾಗಳು ಏನು ಈ ಬಗ್ಗೆ ಕಣ್ಮುಚ್ಚಿ ಕೂರ್ಲಿಲ್ಲ. ಮೀಡಿಯಾಗಳಲ್ಲಿ ಈ ಕೇಸ್ಗೂ ಹಾಗೂ ರೂಲಿಂಗ್ ಪಕ್ಷದ ಮಾಜಿ ಶಾಸಕರಿಗೂ ಇದ್ದಂತ ಸಂಬಂಧದ ಬಗ್ಗೆ ವರದಿಯನ್ನ ಮಾಡಿದ್ವು. ಇದರಿಂದಾಗಿ ರಾಜ್ಯವೇ ಈ ಬಗ್ಗೆ ಶಾಕ್ಗೆ ಒಳಗಾಗಿತ್ತು ಹಾಗೂ ತಮಿಳುನಾಡಿನ ಅಂದಿನ ರೂಲಿಂಗ್ ಪಾರ್ಟಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆದರೆ ಮುಂದಿನ ವಿಚಾರಣೆಯಲ್ಲಿ ಇದರಲ್ಲಿ ರೂಲಿಂಗ್ ಪಾರ್ಟಿಯ ಎಕ್ಸ್-MLA ಆಗಲಿ ಅಥವಾ ಅವರ ಮಗ ಯಾರು ಕೂಡ ಭಾಗಿಯಾಗಿಲ್ಲ ಎಂಬ ಸಂಗತಿ ಬಯಲಾಯಿತು. ಹಾಗಿದ್ದಾಗ ಯಾಕಾಗಿ ಅವತ್ತು ಸ್ಟೇಷನ್ ನಲ್ಲಿ ಆ ಇನ್ಸ್ಪೆಕ್ಟರ್ ರಾಮಲಿಂಗಂಗೆ ಆ ರೀತಿ ಹೇಳಿದ್ರು? ವಿಚಾರಣೆಯಲ್ಲಿ ಬಯಲಾದಂತ ಸಂಗತಿಯ ಬಳಿಕ ರಾಮಲಿಂಗಂ ಪುನಃ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ವಿಚಾರಿಸ್ತಾರೆ. ಆಗ ಈ ನಿಟ್ಟಿನಲ್ಲಿ ಪದೇ ಸ್ಟೇಷನ್ಗೆ ಬಂದು ತೊಂದರೆ ಕೊಡ್ತಿದ್ದಂತ ರಾಮಲಿಂಗಂನನ್ನ ತಡೆಯುವ ಸಲುವಾಗಿ ಅವರು ಈ ರಾಜಕಾರಣಿಗಳ ಹೆಸರನ್ನ ಇದಕ್ಕೆ ಸುಮ್ಮನೆ ತಳಕು ಹಾಕಿದ್ರು. ಈ ಮಧ್ಯೆ ಕೆಲವು ದಿನಗಳ ನಂತರ ಬೆಂಗಳೂರಲ್ಲಿ ಮೀನಾಕ್ಷಿ ದೊರೆತಿರೋದಾಗಿ ಅವರಿಗೆ ಸುದ್ದಿಯೊಂದು ಬರುತ್ತೆ. ಕೂಡಲೇ ಪೊಲೀಸ್ ತಂಡ ಅಲ್ಲಿಗೆ ಹೋಗುತ್ತೆ. ಆದ್ರೆ ಬೆಂಗಳೂರಲ್ಲಿ ಮೀನಾಕ್ಷಿ ಸಿಕ್ಕಿದ್ದು ಶವದ ರೂಪದಲ್ಲಿ. ಆಗ ಪೊಲೀಸ್ ಪತಿ ರಾಮಲಿಂಗಂನನ್ನ ಕರೆದು ಆ ದೇಹದ ಕುರಿತನ್ನ ಪತ್ತೆ ಹಚ್ಚೋದಿಗೆ ಕೇಳಿಕೊಳ್ತಾರೆ. ರಾಮಲಿಂಗಂ ತುಸು ಹಿಂಜರಿಕೆ ಹಾಗೂ ಭಯದಿಂದ ಕಂಪಿಸುತ್ತಲೇ ಅವನು ದೇಹದ ಬಳಿ ಹೋಗಿ ಅದನ್ನ ನೋಡಿದಾಗ ತುಸು ರಿಲ್ಯಾಕ್ಸ್ ಆಗ್ತಾನೆ. ಯಾಕೆಂದ್ರೆ ಅದು ಅವರ ಪತ್ನಿಯಾದಂತ ಮೀನಾಕ್ಷಿ ಟೀಚರ್ದು ಆಗಿರ್ಲಿಲ್ಲ. ಆದ್ರೆ ಅದು ಮೀನಾಕ್ಷಿಯನ್ನೇ ತುಸು ಹೋಲ್ತಿದ್ದ ಹಾಗೂ ಅದೇ ವಯಸ್ಸಿನ ಆದ ಇನ್ನೊಂದು ಹೆಣ್ಣು ಮಗಳ ಶವ ಆಗಿತ್ತು. ಸರಿ, ಇದು ಅವಳಲ್ಲ ಅಂದ್ಮೇಲೆ ಮೀನಾಕ್ಷಿ ಎಲ್ಲೋ ಒಂದ್ ಕಡೆ ಜೀವಂತದಿಂದಲೇ ಇರಬೇಕು ಅಂತ ಭಾವಿಸಿ ಅದೇ ನಂಬಿಕೆಯೊಂದಿಗೆ ರಾಮಲಿಂಗಂ ತನ್ನ ಊರಿಗೆ ವಾಪಸ್ ಬರ್ತಾನೆ. ಕಾಲ ಸರದಂತೆ ಮುಂದೆ 2006ರಲ್ಲಿ ಈ ರೂಲಿಂಗ್ ಪಾರ್ಟಿ ಬದಲಾಗುತ್ತೆ.
ಈ ಪಾರ್ಟಿ ಬದಲಾದ್ರಿಂದ ತನಗೇನಾದ್ರೂ ಈ ಬಗ್ಗೆ ನ್ಯಾಯ ಸಿಗಬಹುದಂತ ಭರವಸೆ ಈ ರಾಮಲಿಂಗಂಗೆ ಇತ್ತು. ಆದ್ರೆ ಆತ ಎಣಿಸಿದಂತೆ ಯಾವುದೇ ಭರವಸೆ ಆತನಿಗೆ ಸಿಗ್ಲೇ ಇಲ್ಲ. ಈ ಒಂದು ಕೇಸ್ ಯಾವುದೇ ಬೆಳವಣಿಗೆಯನ್ನ ಕಾಣಲೇ ಇಲ್ಲ. ಇದರಿಂದಾಗಿ ಹೈರಾಣಾದಂತ ರಾಮಲಿಂಗಂ ಇದೇ ಕಾರಣದಿಂದಾಗಿ ಮದುರೈನ ಹೈಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ಹೆಬಿಯಸ್ ಕಾರ್ಪಸ್ ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿದ್ರು. ಈ ಹೆಬಿಯಸ್ ಕಾರ್ಪಸ್ ಅಂದ್ರೆ ಬೇರೇನೂ ಅಲ್ಲ, ನಾವು ಯಾರ ಮೇಲೆ ಇದನ್ನ ನೀಡ್ತೀವೋ ಅವರು ಕೋರ್ಟ್ ಮುಂದೆ ಹಾಜರಾಗುವಂತೆ ಆಗ್ರಹಿಸುವಂತ ಬೇಡಿಕೆ ಮಾತ್ರ. ಅವರು ಒಂದು ಜೀವಂತವಾಗಿ ಇಲ್ಲವೇ ನಿರ್ಜೀವವಾಗಿ ಆದ್ರೂ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕು. ಕಳೆದ 1.5 ವರ್ಷದಿಂದನೂ ಕೂಡ ಯಾವುದೇ ಬೆಳವಣಿಗೆ ಕಾಣದೆ ಕುಳಿತಿದ್ದಂತ ಈ ಒಂದು ಸರ್ಕಾರಿ ಟೀಚರ್ನ ಮಿಸ್ಸಿಂಗ್ ಕೇಸ್ ಸಿಐಡಿ ತೆಕ್ಕೆಗೆ ಬಿದ್ದಿತ್ತು. ಇದನ್ನ ಕೋರ್ಟ್ ಸಿಐಡಿಗೆ ಒಪ್ಪಿಸಿತ್ತು. ಇದಾದ ಬಳಿಕ ಸಿಐಡಿ ಈ ಬಗ್ಗೆ ಗಂಭೀರ ತನಿಖೆಯನ್ನ ನಡೆಸುತ್ತೆ. ಆ ತಿರುಪತಿ ಎಂಬಾತನ ರಸಗೊಬ್ಬರದ ಅಂಗಡಿಯಿಂದ ಮೀನಾಕ್ಷಿ ಅವರ ಮನೆವರೆಗೂ ಕೂಡ ಇದ್ದಂತಹ ಎಲ್ಲಾ ಸ್ಥಳಗಳನ್ನು ಕೂಡ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಆ ಕಾಡಿನ ಕೊರಕುಲುಗಳ ಸಣ್ಣ ಸಣ್ಣ ರಸ್ತೆಗಳನ್ನು ಕೂಡ ಒಂದೂ ಕೂಡ ಬಿಡದ ಹಾಗೆ ಆಕೆಗಾಗಿ ಹುಡುಕಾಟ ಮಾಡಿದ್ರು. ಅಲ್ಲೊಂದು ಕೆನಲ್ ಬಗ್ಗೆ ಅವ್ರಿಗೆ ಅನುಮಾನ ಇತ್ತು. ಅದನ್ನು ಕೂಡ ಅವರು ಒಳಹೊಕ್ಕು ಸರ್ಚ್ ಮಾಡಿದ್ರು. ಅಲ್ಲಿ ಅವರು ಆಕೆ ದೇಹ ಹಾಗೂ ಆಕೆಯ TVS 50 ಸ್ಕೂಟರ್ಗಾಗಿ ಹುಡುಕಾಟವನ್ನ ನಡೆಸಿದ್ರು. ಆದರೂ ಕೂಡ ಅವ್ರಿಗೇನು ಮಹತ್ವದ ಸುಳಿವು ಅಲ್ಲಿ ಸಿಗ್ಲಿಲ್ಲ. ನಂತರ ಈ ರಾಮಲಿಂಗಂ ಈ ಬಗ್ಗೆ ಭರವಸೆಯನ್ನ ಕಳೆದುಕೊಂಡ್ರು. ಆದ್ರೆ 2006ರ ಜೂನ್ 22ನೇ ತಾರೀಕು ರಾಜೇಂದ್ರನ್ ಗಾರ್ಡನ್ ಎಂಬಲ್ಲಿ ಅಲ್ಲಿಯ ಓನರ್ ಒಂದಷ್ಟು ಹೊಸ ಗಿಡಗಳನ್ನ ಅಲ್ಲಿ ನೆಡೋದಕ್ಕೆ ಬಯಸಿದ್ರು. ಇದೇ ಉದ್ದೇಶದಿಂದಾಗಿ ಅವರು ಅಲ್ಲಿ ಆ ಜಾಗವನ್ನ ಅಗೆಯೋದಕ್ಕೆ ಶುರು ಮಾಡಿದ್ರು. ಹಾಗೇನೆ ಅಲ್ಲಿ ಅಗೆಯುವಾಗ ಅವ್ರಿಗೇನೋ ವಿಚಿತ್ರವಾದಂತ ವಸ್ತುವೊಂದು ಸಿಕ್ಕ ಅನುಭವ ಆಗುತ್ತೆ. ಏನಾದ್ರೂ ಅಡಗಿಸಿ ಇಟ್ಟಂತ ಗುಪ್ತ ನಿಧಿ ಇರಬೇಕು ಅಂತ ಭಾವಿಸಿದಂತ ಅವರು ಅದನ್ನು ರಭಸವಾಗಿ ಅಗೆಯೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಅಲ್ಲಿ ಸಿಕ್ಕಿದ್ದು ಮಾನವನ ಅಸ್ಥಿ ಪಂಜರದ ಹೊರತು ಯಾವುದೇ ನಿಧಿ ಅಲ್ಲ. ಇದರಿಂದ ಅವರು ಶಾಕ್ಗೆ ಗುರಿಯಾಗಿದ್ರು. ಆ ಮಾನವನ ಸ್ಕೆಲಿಟನ್ ಗಣ್ಣಂತ ಆ ಓನರ್ ಅದನ್ನ ನೋಡಿದವನೇ ಭಯಭೀತನಾಗಿದ್ದ. ಆತ ಅದನ್ನ ಬೇರೆ ಎಲ್ಲಿಯಾದ್ರೂ ಹೂಡೋದಕ್ಕೆ ಅಲ್ಲಿದ್ದ ಕೆಲಸಗಾರರಿಗೆ ಸಲಹೆ ಕೊಡ್ತಾನೆ. ಇದನ್ನ ಪೊಲೀಸರಿಗೆ ತಿಳಿಸಿದ್ರೆ ಎಲ್ಲಿ ತನ್ನ ಮೇಲೆ ಅನುಮಾನ ವ್ಯಕ್ತಪಡಿಸುವಂತ ಅವರು ತನ್ನನ್ನ ಎಲ್ಲಿ ಈ ಬಗ್ಗೆ ಸಿಕ್ಕಿಸ್ತಾರೋ ಎಂಬ ಭಯ ಆತನಲ್ಲಿತ್ತು. ಆದ್ರೆ 2006ರ ಜೂನ್ 26ರಂದು ಹಳ್ಳಿಯ VAO ಅಲ್ಲಿಗೆ ಬರ್ತಾರೆ. ಇವರು ಅಲ್ಲಿಗೆ ಬಂದಿದ್ದು ತೆರಿಗೆ ವಸೂಲಿಗೆ ಅಂತ. ಆದ್ರೆ ಅಲ್ಲಿದ್ದವ್ರು ಯಾರೋ ಅಲ್ಲಿ ಸಿಕ್ಕಂತ ಸ್ಕೆಲಿಟನ್ ಬಗ್ಗೆ ಅವ್ರಿಗೆ ತಿಳಿಸಿದ್ರು. ಯಾವಾಗ ಅವರು ಈ ಮಾನವ ಮೂಳೆಯ ಸುದ್ದಿ ಬಗ್ಗೆ ಕೇಳ್ತಾರೋ ಅವರು ಕೂಡ ಶಾಕ್ಗೆ ಗುರಿಯಾಗಿದ್ರು. ಈ ಬಗ್ಗೆ ತಕ್ಷಣ ಅವರು ತಮ್ಮ ಮೇಲಧಿಕಾರಿಯಾದಂತ ತಹಶೀಲ್ದಾರ್ ಅವ್ರಿಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸ್ತಾರೆ. ಈ ಅಸ್ಥಿ ಪಂಜರದ ಬಗ್ಗೆ ತನಿಖೆ ಮಾಡಿದಂತ ಅವರು ಅದರ ಜೊತೆ ಇದ್ದಂತ ಹರಿದ ಸೀರೆ ಹಾಗೂ ಅಲ್ಲಿದ್ದ ಮಹಿಳೆಯ ಒಳ ಉಡುಪುಗಳ ಬಗ್ಗೆ ಗೊತ್ತಾಗಿ ಇದು ನಿಶ್ಚಿತವಾಗಿ ಒಬ್ಬ ಸ್ತ್ರೀ ದೇಹ ಅಂತ ಖಚಿತಪಡಿಸಿಕೊಳ್ತಾರೆ. ತಕ್ಷಣನೇ ಅವರು ಈ ಸ್ಥಳದ ಸುತ್ತ ಮಿಸ್ ಆದಂತ ಸ್ತ್ರೀಯರು ಯಾರಾದರೂ ಇದ್ದಾರಾ ಎಂಬ ದೂರುಗಳನ್ನ ಹುಡುಕ್ತಾರೆ. ಆ ಸ್ಕೆಲಿಟನ್ ನ ಬಗ್ಗೆ ತನಿಖೆ ಮಾಡಿದಾಗ ಅದು 30 ರಿಂದ 35 ವರ್ಷದ ಹೆಂಗಸಿನ ದೇಹ ಎಂಬುದು ದೃಢವಾಗುತ್ತೆ. ಆಗ ಅವ್ರಿಗೆ 1.5 ವರ್ಷದ ಹಿಂದಿನ ಮೀನಾಕ್ಷಿ ಕೇಸ್ ನೆನಪಿಗೆ ಬರುತ್ತೆ. ಏಕೆಂದ್ರೆ ಈಚೆಗೆ ಈ ಸ್ಥಳದ ಸುತ್ತಮುತ್ತ ಕಾಣೆಯಾದಂತ ಏಕೈಕ ಮಹಿಳೆ ಆ ಮೀನಾಕ್ಷಿಯಾಗಿದ್ರು. ತಕ್ಷಣ ಸುದ್ದಿಯನ್ನ ಪತಿ ರಾಮಲಿಂಗಂಗೆ ಮುಟ್ಟಿಸಿದಾಗ ಆತನು ಕೂಡ ಸ್ಥಳಕ್ಕೆ ಬಂದಿದ್ದ ಹಾಗೂ ಆ ಶವದ ಮೇಲಿದ್ದ ಹರಿದು ಹೋದಂತ ಹಸಿರು ಸೀರೆಯನ್ನ ಗಮನಿಸ್ತವನೇ ರಾಮಲಿಂಗಂ ದುಃಖದಿಂದ ರೋಧಿಸೋದಕ್ಕೆ ಶುರು ಮಾಡ್ತಾನೆ. ಕಾರಣ ಅದು ಮೀನಾಕ್ಷಿ ಕೊನೆ ಬಾರಿ ಧರಿಸಿದಂತ ಹಸಿರು ವರ್ಣದ ಸೀರೆ ಆಗಿತ್ತು. ಆ ಸೀರೆ ಮಾತ್ರವಲ್ಲದೆ ಆ ಅಸ್ಥಿ ಪಂಜರದಲ್ಲಿ ಇದ್ದಂತ ಬೆಳ್ಳಿಯ ಕಾಲುಂಗುರ ಹಾಗೂ ಬೆಳ್ಳಿಯ ರಿಂಗಳು ಕೂಡ ಮೀನಾಕ್ಷಿ ಇದೆ ಅಂತ ರಾಮಲಿಂಗಂ ಸ್ಪಷ್ಟಪಡಿಸಿದ್ರು. DNA ಪರೀಕ್ಷೆ ಕೂಡ ಈ ಶವ ಮೀನಾಕ್ಷಿ ಇದೆ ಅಂತ 100ಕ್ಕೆ 100ರಷ್ಟು ದೃಢಪಡಿಸಿತ್ತು. 1.5 ವರ್ಷದಿಂದ ಧೂಳು ಹಿಡಿದು ಕುಳಿತಿದ್ದಂತ ಈ ಒಂದು ಕೇಸ್ಗೆ ಇದೀಗ ಮಹತ್ತರವಾದಂತ ಟ್ವಿಸ್ಟ್ ಸಿಕ್ಕಿತ್ತು. ವೀಕ್ಷಕರೇ, ಈ ಮೀನಾಕ್ಷಿ ಟೀಚರ್ನ ಶವ ಸ್ಕೆಲಿಟನ್ ರೂಪದಲ್ಲಿ ಸಿಕ್ಕಂತ ಸ್ಥಳದಲ್ಲಿ ಕಳೆದ 2 ವರ್ಷಗಳಿಂದ ಯಾರ್ಯಾರು ಕೆಲಸ ಮಾಡ್ತಿದ್ರು ಎಂಬ ಒಂದು ದೊಡ್ಡ ಪಟ್ಟಿಯನ್ನ ಅಲ್ಲಿ ಸಿದ್ಧ ಮಾಡಲಾಯಿತು. ಹಾಗೆ ಆ ಪಟ್ಟಿಯಲ್ಲಿ ಇದ್ದವರೆಲ್ಲರನ್ನೂ ಕೂಡ ಒಬ್ಬರನ್ನು ಬಿಡದೆ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಟ್ ಮಾಡಲಾಯಿತು. ಹೀಗೆ ವಿಚಾರಣೆ ನಡೆಸುವಾಗ ಅವ್ರಿಗೆ ಪ್ರತ್ಯೇಕವಾಗಿ ಅವ್ರ ಪೈಕಿ ಇದ್ದಂತ ಷಣ್ಮುಗವೇಲ್ ಎಂಬಾತನ ಮೇಲೆ ಸಂಶಯ ಮೂಡುತ್ತೆ. ಪೊಲೀಸರ ವಿಚಾರಣೆಯ ಸಮಯದಲ್ಲೂ ಕೂಡ ಈತ ಈ ಒಂದು ಕೇಸ್ಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಹೇಳ್ತಿದ್ದ. ಇಲ್ಲಿ ಪೊಲೀಸ್ನವರು ಕೇವಲ ತನಿಖೆ ಮಾತ್ರ ನಡೆಸಿ ಸುಮ್ಮನಾಗ್ಲಿಲ್ಲ. ಅವ್ರಿಗೆ ಯಾರ್ಯಾರ ಮೇಲೆ ಅನುಮಾನವಿತ್ತು ಅವರ ವಿಚಾರಣೆ ನಡೆದ ಮೇಲೂ ಕೂಡ ಅವರನ್ನ ರಹಸ್ಯವಾಗಿ ವಾಚ್ ಮಾಡ್ತಾನೆ ಇದ್ರು. ಇಲ್ಲಿ ಷಣ್ಮುಗವೇಲ್ ಎಂಬಾತನ ಮೇಲೆ ಪೊಲೀಸರು ಅನುಮಾನಿಸೋದಕ್ಕೆ ಕಾರಣ ಕೂಡ ಇತ್ತು. ಅವನು ಕಳೆದ 2 ವರ್ಷಗಳಿಂದಲೂ ಕೂಡ ಬೇರೆಲ್ಲೂ ಕೆಲಸಕ್ಕೆ ಹೋಗಿರ್ಲಿಲ್ಲ. ಇವನು ಕೆಲಸಕ್ಕೂ ಕೂಡ ಹೋಗದೆ ಅಲ್ಲಿಯೇ ಉಳಿದು ಧಾರಾಳವಾಗಿ ಹಣವನ್ನು ಖರ್ಚು ಮಾಡಿಕೊಂಡು ಮಜವಾಗಿ ಕಾಲವನ್ನ ಕಳೀತಿದ್ದ. ಇವನ್ ಬಗ್ಗೆ ಆ ಊರಲ್ಲಿ ಗುಟ್ಟಾಗಿ ವಿಚಾರಣೆ ನಡೆಸಿದಾಗ ಈ ಷಣ್ಮುಗವೇಲ್ ತನ್ನ ಪತ್ನಿಗೆ ಭಾರಿ ಒಡವೆ ಹಾಗೂ ಚಿನ್ನಾಭರಣಗಳು ಕೂಡ ಮಾಡಿಸಿದಂತ ಸಂಗತಿ ಗೊತ್ತಾಗುತ್ತೆ. ಈ ಸಲ ಇವನನ್ನ ಪುನಃ ಕರೆಸಿ ವಿಚಾರಣೆ ಮಾಡೋದಕ್ಕೆ ಮುಂದಾದಾಗ ತಾನೀಗ ಊರಲ್ಲಿಲ್ಲ, ಬೇರೆ ಕಡೆ ಇದ್ದೀನಿ, ಈಗ ವಿಚಾರಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಷಣ್ಮುಗವೇಲ್ ಉತ್ತರ ಕೊಟ್ಟಿದ್ದ. ಅವನಿಗಾಗಿ ಹುಡುಕಾಟ ನಡೆಸಿದಂತ ಪೊಲೀಸರಿಗೆ ಅವನು ಕುಳಿತಲೆ ಬಳಿಯ ಯಾವುದೋ ಒಂದು ರೈತರ ಮಾರ್ಕೆಟ್ನಲ್ಲಿ ಇದ್ದ ಬಗ್ಗೆ ಮಾಹಿತಿ ಸಿಗುತ್ತೆ. ತಕ್ಷಣವೇ ಅಲ್ಲಿಗೆ ಹೋಗಿ ಅವನನ್ನ ಬಂಧಿಸಿದಂತ ಪೊಲೀಸ್ ಅವನನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಅವನು ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ತನಗೆ ಈ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂತಾನೆ ಹೇಳಿದ್ದ. ಆದ್ರೆ ಯಾವಾಗ ವಿಚಾರಣೆ ಬಿರುಸಾಯ್ತೋ ಕೊನೆಗೂ ಷಣ್ಮುಗವೇಲ್ ತಾನೇ ನಿಜವಾದ ಹಂತಕ ಎಂಬ ಸತ್ಯವನ್ನ ಒಪ್ಕೊಂಡ. ಈ ಬಗ್ಗೆ ಹೇಳುವಾಗ ಅವನು ಹೌದು, ಆಕೆಯನ್ನ ನಾವೇ ಕೊಂದದ್ದು ಅಂತ ಹೇಳಿದ್ದ. ಇಲ್ಲಿ ಆತ
ನಾನು ಎಂಬ ಬದಲಿಗೆ ನಾವು ಅಂತ ಹೇಳಿದ್ದ. ಹಾಗಾದ್ರೆ ಇಲ್ಲಿ ಇದ್ದ ಆ ಇತರರು ಯಾರು, ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅಂತ ಕೇಳಿದಾಗ ಅವನು ತಾನು ತನ್ನ ಸ್ನೇಹಿತನಾದಂಥ ಕುಮಾರ್ ಎಂಬುವನ ಜೊತೆ ಸೇರಿ ಆಕೆಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾಗಿ ಹೇಳಿದ್ದ. ಕೂಡಲೇ ಅವನ ಸ್ನೇಹಿತನಾದಂಥ ಕುಮಾರ್ ಎಂಬಾತನನ್ನು ಕೂಡ ಬಂಧಿಸಿ ಇಬ್ಬರನ್ನು ಪ್ರತ್ಯೇಕವಾಗಿ ಕೂರಿಸಿ ಅವರಿಂದ ಈ ಬಗ್ಗೆ ಕನ್ಫೆಷನ್ ಪಡೆದುಕೊಳ್ಳಾಯಿತು. ವಿಚಾರಣೆ ಸಮಯದಲ್ಲಿ ಅವತ್ತು ಮೀನಾಕ್ಷಿ ಟೀಚರ್ ಮನೆಗೆ ಬರುವಾಗ ಏನ್ ನಡೀತು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಅವರು ಹೇಳಿದಂತ ಆ ಒಂದು ವಿವರಣೆ ಈ ರೀತಿ ಇತ್ತು. ಈ ಷಣ್ಮುಗವೇಲ್ ಇಲ್ಲಿಯ ಕುಳಿತಲೆನ ಭಾರತಿ ನಗರ್ಗೆ ಸೇರಿದವನು. ಮುರದರ್ ಕುಮಾರ್ ಎಂಬುವನು ಇವನ ಸ್ನೇಹಿತ. ಇವರಿಬ್ರು ಕೂಡ ಗಾರೆ ಕೆಲಸಕ್ಕೆ ಹೋಗ್ತಿದ್ದವರು. ಕಟ್ಟಡ ನಿರ್ಮಾಣದ ಕಾರ್ಯ ಇಲ್ಲದೆ ಇದ್ದಾಗ ಇವರು ಮದ್ಯ ಮಾರಾಟವನ್ನ ಮಾಡ್ತಿದ್ರು. ಮದ್ಯ ಮಾರಾಟ ಮಾತ್ರವಲ್ಲದೆ ಇಬ್ರಿಗೂ ಕುಡಿತದ ಚಟ ಕೂಡ ಇತ್ತು. ಹಲವು ಸಲ ಈ ಇಬ್ರು ಒಟ್ಟಿಗೆ ಕುಡಿತಾ ಇದ್ರು. ಈ ಷಣ್ಮುಗವೇಲ್ ಎಂಬಾತನ ಮಾವನ ಮನೆ ಹತ್ರನೇ ಮೀನಾಕ್ಷಿ ಟೀಚರ್ ಅವರ ಮನೆ ಇತ್ತು. ಯಾವಾಗೆಲ್ಲ ಇವನು ತನ್ನ ಮಾವನನ್ನ ಕಾಣೋದಕ್ಕೆ ಬರ್ತಿದ್ನು ಆಗೆಲ್ಲ ಅವನು ಅಲ್ಲಿರ್ತಿದ್ದಂತ ಮೀನಾಕ್ಷಿ ಟೀಚರ್ನನ್ನ ನೋಡ್ತಿದ್ದ. ಮೀನಾಕ್ಷಿಯ ಅಂದ ಚಂದಕ್ಕಿಂತನೂ ಅವನಿಗೆ ಅಲ್ಲಿ ಸೆಳೆದದ್ದು ಆಕೆ ಧರಿಸ್ತಿದ್ದಂತಹ ಚಿನ್ನಾಭರಣಗಳು. ಇದ್ರ ಜೊತೆ ಆಕೆ ಕೂಡ ನೋಡೋದಕ್ಕೆ ಸುಂದರವಾಗಿನೇ ಇದ್ದವಳು. ಆದ್ರಿಂದ ಈ ಕಾಮುಕ ಆಕೆಗೆ ಕಡೆಗೂ ಮೋಹಿತನಾಗಿದ್ದ. ಹೀಗಿದ್ದಾಗ ಅದೊಂದಿನ ಕುಡಿಯೋದಕ್ಕೆ ಅವ್ರ ಬಳಿ ಹಣ ಇರಲಿಲ್ಲ. ಈ ಬಗ್ಗೆ ಇಬ್ರು ಕೂಡ ಗುಣಗಾಡುತ್ತಿದ್ರು. ಈಗ ಕುಡಿಯಲು ಹಣ ಇಲ್ಲ, ಕುಡಿಯೋಕೆ ಹಣ ಬೇಕು, ಅದಕ್ಕೆ ಏನ್ ಮಾಡೋದು ಅಂತ ಇಬ್ರು ಯೋಚಿಸ್ತಿದ್ದಾಗ ಷಣ್ಮುಗವೇಲ್ ತನ್ನ ಸ್ನೇಹಿತನಿಗೆ ಹೀಗೊಂದು ಸಲಹೆ ಕೊಡ್ತಾನೆ. ಈ ಮೀನಾಕ್ಷಿ ಟೀಚರ್ ಸದಾ ಮೈತುಂಬ ಒಡವೆ ಆಭರಣ ಧರಿಸಿ ಓಡಾಡ್ತಾರೆ. ಆಕೆ ಶಾಲೆಗೆ ಯಾವಾಗ ಹೋಗ್ತಾಳೆ ಹಾಗೂ ಅಲ್ಲಿಂದ ವಾಪಸ್ ಯಾವಾಗ ಬರ್ತಾಳೆ, ಯಾವ ಮಾರ್ಗದ ಮೂಲಕ ಆಕೆ ಓಡಾಡ್ತಾಳೆ ಎಂಬ ಎಲ್ಲದರ ಮಾಹಿತಿ ಕೂಡ ನಂಗೆ ಗೊತ್ತಿದೆ. ಆಗ ನಾವು ಒಂದು ನಿರ್ಜನ ಸ್ಥಳದಲ್ಲಿ ಅವಳನ್ನ ಅಡ್ಡಗಟ್ಟಿ ಅವಳ ಬಳಿ ಇರುವಂತಹ ಒಡವೆಗಳನ್ನ ನಾವು ಕಳ್ಳತನ ಮಾಡೋಣ. ಇದಕ್ಕಾಗಿ ಒಂದು ಪರ್ಫೆಕ್ಟ್ ಪ್ಲಾನ್ ಅನ್ನ ಮಾಡಬೇಕು. ಆಕೆ ಶಾಲೆಯಿಂದ ಬರುವಾಗ ಅಲ್ಲಿ ರಾಜೇಂದ್ರನ್ ತೋಟಂ ಎಂಬ ಒಂದು ಗಾರ್ಡನ್ ಇದೆ. ಅದು ಬಹುತೇಕ ನಿರ್ಜನ ಸ್ಥಳ, ಅಲ್ಲಿ ಜನ ಹೆಚ್ಚು ಓಡಾಡೋದಿಲ್ಲ. ಅಲ್ಲಿಯೇ ಅವಳನ್ನ ಅಡ್ಡಗಟ್ಟಿ ನಾವು ಕಳ್ಳತನ ಮಾಡಬಹುದು ಅಂತ ಅವರು ಯೋಜನೆಯನ್ನ ಹಾಕ್ತಾರೆ. ಸರಿ, ಅವರಂತೆ ಈ ಒಂದು ಪ್ಲಾನ್ ಸಿದ್ಧ ಆದಾಗ ಅವತ್ತು ಅಂದ್ರೆ 2004 ಅಕ್ಟೋಬರ್ 19ನೇ ತಾರೀಕು ಮೀನಾಕ್ಷಿ ಎಂದಿನಂತೆ ಬೆಳಗ್ಗೆ ಶಾಲೆಗೆ ತೆರಳಿ ಡ್ಯೂಟಿಯನ್ನ ಮುಗಿಸಿ ಸಂಜೆ ತನ್ನ TVS 50 ಸ್ಕೂಟರ್ನಲ್ಲಿ ವಾಪಸ್ ಬರುವಾಗ ತನ್ನ ಪತಿ ರಾಮಲಿಂಗಂನ ಸ್ನೇಹಿತರಾದಂತಹ ತಿರುಪತಿ ಎಂಬುವರ ರಸಗೊಬ್ಬರದ ಅಂಗಡಿಯನ್ನ ದಾಟಿ ರಾಜೇಂದ್ರನ್ ತೋಟಂ ಕಡೆಗೆ ಬರ್ತಾರೆ. ಅಲ್ಲಿ ಹಾದು ಹೋಗುವಾಗ ಅನಿರೀಕ್ಷಿತವಾಗಿ ಆಕೆ ಮೇಲೊಂದು ತೆಂಗಿನ ಗರಿ ಬೀಳುತ್ತೆ. ಅದು ಆಕೆ ಮೇಲೆ ರಭಸದಿಂದ ಬಿದ್ದಾಗ ಆಕೆ ಸ್ಕೂಟರ್ನಿಂದ ಹಾರಿ ಪಕ್ಕಕ್ಕೆ ಬೀಳ್ತಾರೆ. ಆಗ ಸ್ಕೂಟರ್ ಒಂದ್ ಕಡೆ, ಆಕೆ ಒಂದ್ ಕಡೆ ಬಿದ್ದಿದ್ಲು. ಆಗ ತಕ್ಷಣ ಈ ಷಣ್ಮುಗವೇಲ್ ಹಾಗೂ ಕುಮಾರ್ ಇಬ್ರು ಕೂಡ ಸಹಾಯ ಮಾಡೋರಂತೆ ಓಡೋಡಿ ಬಂದಿದ್ರು. ಮೀನಾಕ್ಷಿ ಕೂಡ ಕೆಳಗೆ ಬಿದ್ದ ತನ್ನನ್ನ ರಕ್ಷಣೆ ಮಾಡೋದಕ್ಕೆ ಅವರು ಬರ್ತಿರಬಹುದು ಅಂತ ಭಾವಿಸ್ತಾರೆ. ಆದ್ರೆ ಪಾಪ ಆಕೆಗೆ ಗೊತ್ತಿರಲಿಲ್ಲ ಅವರೇ ತನ್ನ ಹಂತಕರು ಅಂತ. ಈಕೆ ಅಲ್ಲಿಗೆ ಬರುವ ಮುನ್ನವೇ ಹಾಕೊಂಡಿದ್ದಂತ ಯೋಜನೆಯಂತೆ ಅವರಿಬ್ರು ಅಲ್ಲಿ ಮೊದಲೇ ಬಂದಿದ್ರು. ದಾರಿಯಲ್ಲಿ ಸ್ವಲ್ಪ ದೂರ ನಿಂತ ಕುಮಾರ್ ಈ ಮೀನಾಕ್ಷಿ ಅಲ್ಲಿಗೆ ಬರ್ತಾಳೋ ಇಲ್ವೋ ಅಂತ ಚೆಕ್ ಮಾಡಿ ಈ ಬಗ್ಗೆ ಷಣ್ಮುಗವೇಲ್ಗೆ ಸಿಗ್ನಲ್ ಕೊಡೋದಕ್ಕೆ ಅಲ್ಲಿ ಗಮನಿಸ್ತಾ ನಿಂತಿದ್ದ. ಷಣ್ಮುಗವೇಲ್ ಈ ಮೊದಲೇ ಕತ್ತರಿಸಿದಂತ ತೆಂಗಿನ ಮೊಟ್ಟೆಯೊಂದನ್ನ ಕೈಲಿ ಹಿಡಿದು ನಿಂತಿದ್ದ. ಯಾರಿಗೂ ಕೂಡ ಅನುಮಾನ ಬಾರದ ರೀತಿಯಲ್ಲಿ ಅದನ್ನ ಕಟ್ ಮಾಡ್ತಿದ್ದವನೇ ಹಾಗೆ ನಟಿಸ್ತಾ ಷಣ್ಮುಗವೇಲ್ ಅಲ್ಲಿ ಕಾದುಕೊಳ್ತಿದ್ದ. ಹೀಗಿರುವಾಗ ಅವರು ಊಹೆ ಮಾಡದಂತಾನೆ ಸರಿಯಾದ ಸಮಯಕ್ಕೆ ಮೀನಾಕ್ಷಿ ಟೀಚರ್ ತಮ್ಮ TVS 50ಯಲ್ಲಿ ಅಲ್ಲಿಗೆ ಬಂದಿದ್ರು. ಆಕೆಯನ್ನ ದೂರದಲ್ಲಿ ಕಂಡವನೇ ಕುಮಾರ್ ಷಣ್ಮುಗನಿಗೆ ಸಿಗ್ನಲ್ ಕೊಟ್ಟ. ಸರಿಯಾಗಿ ಆಕೆ ಹತ್ರ ಬಂದ ತಕ್ಷಣ ಅವ್ರ ಮೇಲೆ ಷಣ್ಮುಗವೇಲ್ ತನ್ನ ಕೈಲಿದ್ದಂತ ತೆಂಗಿನ ಗರಿಯನ್ನ ಎಸಿತಾನೆ. ಅದು ತನ್ನ ಮೇಲೆ ಬಿದ್ದ ತಕ್ಷಣ ಗ್ರಿಪ್ ಕಳೆದುಕೊಂಡಂತ ಮೀನಾಕ್ಷಿ ಕೆಳಗೆ ಎಚ್ಚರ ತಪ್ಪಿ ಬೀಳ್ತಾಳೆ. ಆಗ ಕೂಡಲೇ ಹತ್ರ ಬಂದಂತ ಆ ಆಗಂತುಕರಿಬ್ರು ಆಕೆಯ ಸೀರೆಯಿಂದ ಅವಳ ಬಾಯಿ ಮುಚ್ಚಿ ಅವಳನ್ನು ಹೊತ್ಕೊಂಡು ಪಕ್ಕದ ಬಾಳೆ ತೋಟದ ಪ್ಲಾಂಟೇಶನ್ ಕಡೆಗೆ ಹೋಗ್ತಾರೆ. ಅಲ್ಲಿಗೆ ಎಳೆದೊಯ್ದು ಈ ಖದೀಮರು ಆಕೆಯ ಕುತ್ತಿಗೆ, ಕಿವಿ, ಕೈ ಮುಂತಾದೆಡೆ ಇದ್ದಂತ ಎಲ್ಲಾ ರೀತಿಯ ಆಭರಣಗಳನ್ನು ಕೂಡ ಒಂದು ಬಿಡದ ಹಾಗೆ ವಶ ಮಾಡಿಕೊಂಡ್ರು. ಆದ್ರೆ ಅವರು ಆಕೆಯ ಬೆಳ್ಳಿ ಕಾಲುಂಗುರ ಹಾಗೂ ಕೈ ಬೆರಳಲ್ಲಿ ಇದ್ದಂತ ಬೆಳ್ಳಿ ಉಂಗುರವನ್ನ ಮಾತ್ರ ಹಾಗೇನೆ ಬಿಡ್ತಾರೆ. ಮಿಕ್ಕಂತೆ ಆಕೆ ಧರಿಸಿದ್ದ ಎಲ್ಲ ಚಿನ್ನದ ಒಡವೆಗಳನ್ನು ಕೂಡ ಅವರು ಕದೀತಾರೆ. ಇದಾದ ಬಳಿಕ ಆಕೆಯನ್ನ ಅಲ್ಲಿಯೇ ಬಿಟ್ಟು ಆ ಒಡವೆಗಳೊಂದಿಗೆ ಓಡ್ ಹೋಗೋದೇ ಅವರ ಪ್ಲಾನ್ ಆಗಿತ್ತು. ಇವರಿಂದ ಹೇಗೋ ಜೀವಂತವಾಗಿ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ ಮೀನಾಕ್ಷಿ ಟೀಚರ್ ಪ್ರಯತ್ನಿಸ್ತಾ ಇದ್ರು. ಇಂಥ ದಯನೀಯ ಸ್ಥಿತಿಯಲ್ಲಿ ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಿದ್ದಂತ ಆಕೆ ಬಗ್ಗೆ ಸ್ವಲ್ಪ ಕೂಡ ಕನಿಕರ ತೋರದಂತ ಈ ಪಾಪಿಗಳು ಆಕೆ ಮೇಲೆ ಮೃಗೀಯವಾದಂತಹ ಅತ್ಯಾಚಾರವನ್ನು ಎಸ್ಕೋದಕ್ಕೆ ಶುರು ಮಾಡಿದ್ರು. ಇದಾದ ಬಳಿಕ ಈಗೇನ್ ಮಾಡಬೇಕು ಎಂಬ ಭಯ ಅವ್ರಿಗೆ ಕಾಡತೊಡಗಿತ್ತು. ಇವಳನ್ನ ಹೀಗೇನೆ ಬಿಟ್ಟು ಹೋದ್ರೆ ಅದು ಯಾವತ್ತಿದ್ರೂ ತಮಗೆ ಅಪಾಯನೇ. ಈಕೆ ಏನಾದರೂ ಪೊಲೀಸರಿಗೆ ಈ ಬಗ್ಗೆ ತಿಳಿಸಿದ್ರೆ ನಮ್ಮ ಕತೆ ಮುಗಿದ ಹಾಗೇನೆ. ಹೇಗೂ ಆಕೆಗೆ ಷಣ್ಮುಗವೇಲ್ನ ಮುಖ ಪರಿಚಯ ಈ ಮೊದಲೇ ಇತ್ತು. ಆದ್ರಿಂದ ಇವಳನ್ನ ಇಲ್ಲಿಯೇ ಮುಗಿಸಿದ್ರೆ ನಾವು ಸೇಫ್ ಅಂತ ಭಾವಿಸಿದಂತ ಷಣ್ಮುಗವೇಲ್ ತನ್ನ ಬಳಿ ಇದ್ದಂತ ಶಾರ್ಪ್ ಆದಂತ ಚಾಕುವನ್ನು ಹೊರತೆಗೆದು ಅದನ್ನ ಕೈಲಿ ಹಿಡಿದು ಆಕೆಯನ್ನು ಅದರಿಂದ ಕೊಂದು ಹಾಕಿದ್ದ. ನಂತರ ಆಕೆಯ ಜೀವ ಹೋದ್ಮೇಲೆ ಒಂದ್ ಕಡೆ 3 ಅಡಿ ಆಳದವರೆಗೂ ಅಗದು ಆಕೆ ದೇಹವನ್ನು ಹೂತಿಟ್ಟು
ಮಣ್ಣನ್ನ ಮುಚ್ಚಿ ತಣ್ಣಗೆ ಹೊರಬಂದ್ರು. ಹೊರಬಂದಾಗ ಅಲ್ಲೊಂದ್ ಕಡೆ ಬಿದ್ದಿದ್ದಂತ ಟೀಚರ್ನ TVS 50 ಎಂಬ ಸ್ಕೂಟರ್ ಅವ್ರ ಗಮನಕ್ಕೆ ಬರುತ್ತೆ. ಇದನ್ನ ಇಲ್ಲೇ ಬಿಟ್ರೆ ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ ಅಂತ ಅದನ್ನ ಎತ್ತಿ ಪಕ್ಕದ ಆಳದ ನೀರಿನ ಬಾವಿಯೊಂದರಲ್ಲಿ ಅದನ್ನ ಎಸ್ತು ಅಲ್ಲಿಂದ ಮೆಲ್ಲನೆ ಎಸ್ಕೇಪ್ ಆಗ್ತಾರೆ. ಇವರು ಈ ಒಂದು ಕೃತ್ಯವನ್ನ ನಡೆಸ್ತಿದ್ದಾಗಲೇ ಅತ್ತ ಮೀನಾಕ್ಷಿ ಟೀಚರ್ ಅವರ ಪತಿ ಜ್ಯೋತಿ ರಾಮಲಿಂಗಂ ತಮ್ಮ ಪತ್ನಿಗಾಗಿ ಎಲ್ಲ ಕಡೆ ಹುಡುಕಾಟವನ್ನ ನಡೆಸ್ತಿದ್ರು. ಅಲ್ಲಿಯ ರಸ್ತೆಯನ್ನೆಲ್ಲ ಜಾಲಾಡದಂತ ಅವ್ರಿಗೆ ಅವರಿಂದ ಕೊಂಚ ದೂರದಲ್ಲೇನೆ ರಾಜೇಂದ್ರಂ ತೋಟಂ ಬಳಿ ಇರುವಂತಹ ಬಾಳೆ ತೋಟದಲ್ಲಿ ಆಕೆಯ ಶವ ಮಣ್ಣಿನೊಳಗೆ ಇದೆ ಎಂಬ ಕಠೋರ ಸತ್ಯದ ಅರಿವು ಅವ್ರಿಗೆ ಇರಲಿಲ್ಲ. ಈ ಬಗ್ಗೆ ದೂರು ಸಲ್ಲಿಕೆಯಾದರೂ ಪೊಲೀಸ್ ಈ ಕುರಿತು ತನಿಖೆಯನ್ನು ನಡೆಸೋದಕ್ಕೆ ಅಸಡ್ಡೆಯನ್ನು ತೋರಿದಾಗ ಇತ್ತ ಇಬ್ರು ಹಂತಕರು ಕೂಡ ಯಾರಿಗೂ ಕೇರ್ ಮಾಡದೆ ತಮ್ಮ ಬಳಿ ಇದ್ದಂತ ಒಡವೆಗಳನ್ನ ಮಾರಿ ಅದರಿಂದ ಬಂದ ಹಣದಲ್ಲಿ ಮಜಾ ಮಾಡಿಕೊಂಡು ಆರಾಮಾಗೇನೆ ಇದ್ರು. ಅವರು ತಾವು ಕದ್ದಿದಂತ ಒಡವೆಗಳಲ್ಲಿ ಕೆಲವೊಂದನ್ನ ಕರಗಿಸಿ ಹೊಸ ಆಭರಣವನ್ನ ಮಾಡಿಸಿ ತಮ್ಮ ಪತ್ನಿಯರಿಗೆ ಕೊಟ್ಟು ಎಂಜಾಯ್ ಮಾಡ್ಕೊಂಡಿದ್ರು. ಈ ಹಂತಕರು ಯಾರ ಭಯವೂ ಕೂಡ ಇರದೆ ಎಲ್ಲಿಗೂ ಕೂಡ ಹೋಗದೆ ಅದೇ ಏರಿಯಾದಲ್ಲಿ ಓಡಾಡ್ಕೊಂಡಿದ್ರು. ಆದರೆ ಈ ಹತ್ಯೆ ನಡೆಯುವಂತ ಕೆಲವೇ ಗಂಟೆಗಳ ಮುನ್ನ ಅಷ್ಟೇ ಇವರನ್ನ ಆ ರಾಜೇಂದ್ರನ್ ಗಾರ್ಡನ್ನಲ್ಲಿ ಆ ಒಬ್ಬ ವ್ಯಕ್ತಿ ಗಮನಿಸಿದ್ದ. ಯಾವಾಗ ಮೀನಾಕ್ಷಿ ಮಿಸ್ ಆದ್ರೂ ಆಗ ಆ ವ್ಯಕ್ತಿ ಮೊದಲು ಶಂಕಿಸಿದ್ದೇ ಈ ಇಬ್ಬರನ್ನ. ಈ ಬಗ್ಗೆ ಅವನು ಇವರನ್ನ ಕೇಳಿದಾಗ ಈ ಬಗ್ಗೆ ಯಾರಿಗಾದ್ರೂ ಬಾಯ್ಬಿಟ್ರೆ ನಿನ್ನನ್ನು ಮುಗಿಸ್ತೀವಿ ಅಂತ ಅವರು ಆತನಿಗೆ ಜೀವ ಬೆದರಿಕೆಯನ್ನ ಹಾಕಿದ್ರು. ಯಾವಾಗ ಮುಂದೆ ಮೀನಾಕ್ಷಿಯವರ ಶವ ಸಿಕ್ತು ಆಗ ಸಿಕ್ಕ ಇವರಿಂದ ಅವರು ಕದ್ದ ಒಡವೆ ಹಾಗೂ ಬಾವಿಗೆ ಎಸ್ತಂತ ಆ ಸ್ಕೂಟರ್ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದಂತ ಪೊಲೀಸರು 2007 ಮಾರ್ಚ್ 23ನೇ ತಾರೀಕು ಈ ಒಂದು ಕೇಸಿನ ಕುರಿತೆ ಸುಮಾರು 71 ಜನರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು. ಯಾವಾಗ ಈ ಒಂದು ಕೃತ್ಯವನ್ನ ಮಾಡಿದ್ದು ಇವರೆಂತ ಸಾಬೀತಾಯ್ತು ಆಗ ಕೋರ್ಟ್ ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ತು. ಇವರನ್ನ ತಿರುಚಿಯ ಸೆಂಟ್ರಲ್ ಜೈಲಿಗೆ ಹಾಕಿದ್ರು. ಹೀಗೇನೆ ಕಾಲ ಸರಿಯಿತು. ಹಂತಕರಲ್ಲಿ ಒಬ್ಬನಾದಂತ ಕುಮಾರ್ ಎಂಬಾತನಿಗೆ ತಾನು ಮಾಡಿದಂತ ಹೇಯ ಕೃತ್ಯದ ಬಗ್ಗೆ ಕನಿಷ್ಠ ಅಪರಾಧಿತ್ವದ ಭಾವ ಕೂಡ ಇರಲಿಲ್ಲ. ಆದ್ರೆ ಷಣ್ಮುಗವೇಲ್ ಖಿನ್ನತೆಗೆ ಒಳಗಾದ. ಜೀವಾವಧಿ ಶಿಕ್ಷೆಯಾಗಿ ಜೈಲಿಗೆ ಬಂದರೂ ಕೂಡ ಅವನ ಕುಟುಂಬದವರು ಯಾರು ಕೂಡ ಅವನನ್ನು ಕಾಣೋದಕ್ಕೆ ಒಂದ್ಸಾರಿಯೂ ಬರಲಿಲ್ಲ. ಈ ಕಾರಣಕ್ಕೆ ತಾನು ಇರಲೇಬಾರದು ಅಂತ ಷಣ್ಮುಗವೇಲ್ ನಿರ್ಧಾರ ಮಾಡ್ದ. ಇಂಥ ಜೈಲುಗಳಲ್ಲಿ ಬೆಳಗ್ಗೆ 6 ಗಂಟೆ ಅವರನ್ನ ಸೆಲ್ನ ಹೊರಗೆ ಬಿಡಲಾಗುತ್ತೆ. ಹೊರಗೆ ಬಿಟ್ಟ ಬಳಿಕ ಕ್ಲೀನಿಂಗ್, ಸ್ನಾನ, ವಾಷಿಂಗ್, ಗಾರ್ಡನಿಂಗ್ ಹೀಗೆ ಅವರವರ ಕೆಲಸ ಮುಗಿದ ಬಳಿಕ ಅವರನ್ನ ಪುನಃ ಸಂಜೆ 6ಕ್ಕೆಲ್ಲ ಸೆಲ್ಗೆ ಹಾಕಲಾಗುತ್ತೆ. ಹೀಗೆ ಹಾಕುವಾಗ ಎಲ್ಲರೂ ಇದ್ದಾರಂತ ಒಮ್ಮೆ ಅಟೆಂಡೆನ್ಸ್ ಹಾಕಿ ಚೆಕ್ ಮಾಡಲಾಗುತ್ತೆ. ಅದೇ ರೀತಿ ಅವತ್ತು ಅಂದ್ರೆ 2014ರ ಸೆಪ್ಟೆಂಬರ್ 17ರಂದು ಎಂದಿನಂತೆ ಬೆಳಿಗ್ಗೆ ಸೆಲ್ನಿಂದ ಎಲ್ಲರನ್ನೂ ಕೂಡ ಹೊರಗೆ ಬಿಡ್ತಾರೆ. ಸಂಜೆ ಅಟೆಂಡೆನ್ಸ್ ಹಾಕುವಾಗ ಈ ಷಣ್ಮುಗವೇಲ್ ಅಲ್ಲಿನೇ ಇದ್ದ. ಆದ್ರೆ ಇದಾಗಿ ಎಲ್ಲರನ್ನೂ ಕೂಡ ಸೆಲ್ ಒಳಗೆ ಬಿಡುವಾಗ ಈ ಷಣ್ಮುಗವೇಲ್ ಅದೇಗೋ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅಲ್ಲಿದ್ದ ಖೈದಿಗಳೆಲ್ಲ ಅವನಿಗಾಗಿ ಅವನು ಎಲ್ಲಿ ಹೋದಂತ ಸುತ್ತಮುತ್ತ ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಅವನು ಎಲ್ಲೂ ಕೂಡ ಕಾಣದೇ ಇದ್ದಾಗ ತಕ್ಷಣ ಇದನ್ನ ವಾರ್ಡನ್ಗೆ ತಿಳಿಸಿ ಈ ಬಗ್ಗೆ ಅಧಿಕಾರಿಗಳನ್ನ ಅಲರ್ಟ್ ಮಾಡಲಾಗುತ್ತೆ. ಆಗ ಅವನಿಗಾಗಿ ಹುಡುಕಾಟವನ್ನ ನಡೆಸ್ತಾರೆ. ಆಗ ಅಲ್ಲಿದ್ದ ಒಂದು ಅರಳಿ ಮರಕ್ಕೆ ಅವನು ತಾನು ಬಳಸ್ತಿದ್ದಂತ ಒಂದು ಬೆಡ್ಶೀಟ್ನಿಂದ ನೇಣು ಹಾಕೊಂಡಿದ್ದ. ಹೌದು, ವಿಪರೀತ ಖಿನ್ನತೆಗೆ ಒಳಗಾಗಿದ್ದಂತ ಅವನು ಜೈಲಿನಿಂದ ಮಾತ್ರವಲ್ಲದೆ ಈ ಪ್ರಪಂಚದಲ್ಲಿಯೇ ಇರಬಾರದು ಅಂತ ನಿರ್ಧರಿಸಿ ಈ ರೀತಿ ಮಾಡಿಕೊಂಡಿದ್ದ. ಕೇವಲ ತನ್ನ ಕುಡಿತ, ಚಟ ಹಾಗೂ ಸ್ತ್ರೀಬಾಕ ಬುದ್ಧಿಗಾಗಿ ಒಂದು ಅಮಾಯಕ ಹೆಣ್ಣಿನ ಜೀವನ ತೆಗೆದಂತ ಈ ಷಣ್ಮುಗವೇಲ್ ತರದವರು ನಿಜಕ್ಕೂ ಭೂಮಿ ಮೇಲೆ ಬದುಕೋದಿಕ್ಕೆ ಅನರ್ಹರು. ಇಲ್ಲಿ ಮೀನಾಕ್ಷಿ ಟೀಚರ್ ಮಾಡಿದ ತಪ್ಪಾದ್ರೂ ಏನು, ಮನೆಯಿಂದ ಶಾಲೆ ಹತ್ರ ಇದೆ ಎಂಬ ಒಂದೇ ಕಾರಣಕ್ಕೆ ಆಕೆ ಏಕಾಂಗಿಯಾಗಿ ಅಷ್ಟೆಲ್ಲ ಒಡವೆನ ಧರಿಸಿ ಒಬ್ಬಳೇ ಓಡಾಡ್ತಿದ್ದೆ ಆಕೆಗೆ ಮುಳುವಾಯ್ತಾ? ಈ ದೇಶದಲ್ಲಿ ಇವತ್ತಿಗೂ ಕೂಡ ಒಂಟಿ ಮಹಿಳೆಗೆ ಸೂಕ್ತ ರಕ್ಷಣೆ ಇಲ್ಲ ಅಂದ್ರೆ ಗಾಂಧಿ ಕಂಡಂತ ಆ ಕನಸು ನನ್ಸಾಗದಾದ್ರೂ ಯಾವಾಗ? ಈ ಒಂದು ಕೇಸ್ ನಮ್ಮನ್ನ ಹಲವು ರೀತಿಯಲ್ಲಿ ಚಿಂತನೆಗೆ ಹಚ್ಚುತ್ತೆ. ಇದರಿಂದ ನಾವು ಕಲಿಯೋದು, ಅರ್ಥ ಮಾಡ್ಕೊಳ್ಳೋದು ಸಾಕಷ್ಟಿದೆ. ಇನ್ನು ಈ ಮೀನಾಕ್ಷಿ ಟೀಚರ್ ಅವರ ಈ ದಾರುಣ ಕಥೆ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.